ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಮತ್ತೂ ಒಂದು ಸಲ ಜಾಯ್ನ್ ಆಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಮತ್ತು ಆರೋಗ್ಯ ಸಂಬಂಧಿ ವಿಚಾರಗಳ ಕುರಿತಾಗಿ ಸಾಕಷ್ಟು ಪುಸ್ತಕಗಳನ್ನ ಬರೆದಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಮೊದಲನೇದಾಗಿ ಮೇಡಮ್, ನಿಮ್ಮ ವಿಡಿಯೋಗಳನ್ನ ತುಂಬ ಜನ ನೋಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ, ತುಂಬ ವ್ಯೂಸ್ ಹೋಗಿದೆ. ಸೊ ಅದಕ್ಕೆ ಮೊದಲನೇದಾಗಿ ನಿಮಗೆ ಧನ್ಯವಾದ ಮತ್ತು ನಿಮಗೆ ಧನ್ಯವಾದ ಆಬ್ವಿಯಸ್ಲಿ. ಸೊ ನೀವು ನೋಡಿ ಇಷ್ಟಪಟ್ಟಿದ್ದೀರಾ ಮತ್ತು ಅದನ್ನು ಶೇರ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಯಾಕೆಂದರೆ ನಾವು ಕೊಡುವಂಥ ವಿಡಿಯೋಗಳೆಲ್ಲ ಅಥವಾ ಮೇಡಮ್ ಮಾತಾಡುವಂಥ ವಿಚಾರಗಳೆಲ್ಲವೂ ನಮ್ಮ ದಿನನಿತ್ಯದ ಜೀವನಕ್ಕೆ ಸಂಬಂಧಪಟ್ಟದ್ದು, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು. ಸೊ ಹೀಗಾಗಿ ಜನಸಾಮಾನ್ಯರಿಗೆ, ನಮ್ಮಂಥ ಜನಸಾಮಾನ್ಯರಿಗೆ ಈ ಎಲ್ಲ ವಿಚಾರಗಳು ತುಂಬ ನೆಸಸರಿ. ಸೊ ಹೀಗಾಗಿ ಮತ್ತೊಂದು ಸಲ ಧನ್ಯವಾದ ಮೇಡಮ್ ನಿಮಗೆ. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಸೊ ಇವತ್ತು ನಾನು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಮತ್ತು ಭಾಳ ಬೇಸಿಕ್ ಅಂತ ಅನ್ಸುತ್ತೆ ನನಗೆ ಇದು, ಆದರೂ ಕೂಡ ಅದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಫಿಸಿಕಲ್ ಹೆಲ್ತ್ ಬಗ್ಗೆ, ಅಂದರೆ ದೈಹಿಕ ಆರೋಗ್ಯದ ಬಗ್ಗೆ. ದೈಹಿಕ ಆರೋಗ್ಯ ಅಂತ ನಾವು ನೋಡಿಕೊಂಡ್ರೆ ನಮಗೆ ಬೇರೆ ಬೇರೆ ವಯಸ್ಸಿಗೆ ಬೇರೆ ಬೇರೆ ಥರದ ಆರೋಗ್ಯದ ನೀಡ್ಸ್ಗಳಿರ್ತವೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಒಬ್ಬರ ಜೊತೆ ಮಾತಾಡ್ತಾ ಹೇಳಬೇಕಾದ್ರೆ ನನಗೆ ಶಾಕ್ ಅನ್ನಿಸ್ತು. ವಯಸ್ಸಾಗ್ತಾ ಆಗ್ತಾ ರೋಗಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂದರು. ಅಯ್ಯೋ ಹೌದಾ ಅಂತ ನನಗೆ ಅನಿಸ್ತಂಗೆ, ಹೌದಲ್ವಾ ಅಂತ ಅನಿಸ್ತು. ಸೊ ಹಂಗೆ ಬೇಸಿಕ್ ಲೆಸನ್ಗಳು ಕೂಡ ಕೆಲವೊಂದು ಗೊತ್ತಿರಲ್ಲ ನಮಗೆ. ಪ್ರೋನ್ ಆಗ್ತಾ ಹೋಗ್ತೀವಿ ನಾವು, ವಯಸ್ಸಾಗ್ತಾ ಪ್ರೋನ್ ಆಗ್ತೀವಿ ನಾವು, ಬಿದ್ದರೆ ಗಾಯ ಆಗುತ್ತೆ ಅಥವಾ ಇನ್ನೊಂದೇನೋ ರೋಗಗಳು ಬರೋ ಸಾಧ್ಯತೆಗಳಿರ್ತವೆ. ಸೊ ಹೀಗಾಗಿ ನೀಡ್ಸ್ಗಳು ಬೇರೆ ಬೇರೆ ಆಗುತ್ತೆ. ನಾನು ಟು ಸ್ಟಾರ್ಟ್ ವಿತ್ ಮೇಡಮ್, ಮಗುವು ಅಂತ ನಾವೇನು ಅನ್ಕೋತೀವಿ, ಆ ಮಗುವಿನ ಆರೋಗ್ಯವನ್ನು ನೋಡಿಕೊಳ್ಳೋದು, ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಹೇಳಿ. ಈಗ ಸರ್, ಆರೋಗ್ಯ ಅಂತಂದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಪರಿಪೂರ್ಣ ಆರೋಗ್ಯ ಇರಬೇಕು. ಅಂದರೆ ಬರೀ ಫಿಸಿಕಲ್ ಆಗಿ ನಿಮ್ಗೆ ಏನೋ ಕಾಯಿಲೆ ಇಲ್ಲ ಅಂದ ತಕ್ಷಣ ನೀವು ಆರೋಗ್ಯವಂತರು ಅಂತ ಹೇಳೋಕ್ಕಾಗಲ್ಲ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಅದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಒಟ್ಟು ಇಷ್ಟು 5 ಕಾಂಪೊನೆಂಟು ಇದ್ದಾಗ ಮಾತ್ರ ಆ ವ್ಯಕ್ತಿ ಪರಿಪೂರ್ಣ ಆರೋಗ್ಯವಂತ ಅಂತ ನಾವು ಹೇಳ್ಬೋದು. ಆದರೆ ಇಷ್ಟು ಕಾಂಪೊನೆಂಟ್ ಇರೋದು ಸ್ವಲ್ಪ ಕಷ್ಟ ಯಾರಿಗೆ ಆದ್ರೂ. ಎಲ್ಲೋ ಒಂದು ಕಡೆ 1 ಆರ್ ಅದರ್ ಕಾಂಪೊನೆಂಟ್ ಲ್ಯಾಕಿಂಗ್ ಇರುತ್ತೆ. ಆದ್ರೆ ಮೊದಲನೇದಾಗಿ ಇದರ ಅರಿವಿರೋದು ಬಹಳ ಮುಖ್ಯ. ಇದು ಗೊತ್ತಿರ್ಬೇಕು ಎಲ್ಲರಿಗೂ. ಆರೋಗ್ಯ ಅಂದ್ರೆ ಇಷ್ಟೆಲ್ಲ ಇದ್ದಾಗ ಮಾತ್ರ ನಾವು ಆರೋಗ್ಯವಂತರು, ಇಲ್ಲಾಂದ್ರೆ ನಾವು ಆರೋಗ್ಯವಂತರ ಅಲ್ಲ ನಾವು. ದೈಹಿಕ ಆರೋಗ್ಯ, ಮಾನಸಿಕ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಮತ್ತೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅದು WHO ಹೊಸದಾಗಿ ಸೇರ್ಪಡೆ ಮಾಡಿದೆ. ಅದು ಒಂದು ಆರೋಗ್ಯ ಅನ್ನೋ ಒಂದು ಏನು ಡೆಫಿನಿಷನ್ಗೆ ಇತ್ತೀಚೆಗೆ ಸೇರ್ಪಡೆ ಆಗಿರೋದು ಆಧ್ಯಾತ್ಮಿಕ ಆರೋಗ್ಯ. ಅಂದ್ರೆ ನಾವು ಪರಿಪೂರ್ಣ ಆರೋಗ್ಯ ಇರಬೇಕು ಅಂದ್ರೆ ನಮ್ಗೆ ಆಧ್ಯಾತ್ಮಿಕ ಆರೋಗ್ಯ ಇಲ್ಲದೆ ಹೋದ್ರೆ ಮನುಷ್ಯ ಇನ್ಕಂಪ್ಲೀಟ್ ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿ ಹೇಳಿದ್ ಮೇಡಮ್. ಈಗ ನೋಡಿ, ತುಂಬಾ ಸುಮ್ಮನೆ ಅದನ್ನ ಒಂದು ಸ್ವಲ್ಪ ಎಲಾಬರೇಟ್ ಮಾಡಿದ್ರೆ, ದೈಹಿಕ ಆರೋಗ್ಯ ನಾನು ಚೆನ್ನಾಗಿದ್ದೀನಿ, ನೋಡಕ್ಕೆ ಫಿಟ್ ಆಗಿದ್ದೀನಿ, ಓಕೆ ಮುಗಿದಲ್ಗೆ. ಬಟ್ ಮನಸ್ಸಲ್ಲಿ ನಂದು ಹೇಗೆ ಯೋಚನೆಗಳಿದೆ, ನಾನು ಇನ್ನೊಬ್ಬರನ್ನ ಹೇಗೆ ಟ್ರೀಟ್ ಮಾಡ್ತೀನಿ, ಮನೇಲಿ ಹೇಗಿರ್ತೀನಿ, ಒಳಗಡೆ ಏನೋ ವಿಕೃತಿಗಳಿದೆಯಾ, ಅದು ನನ್ನ ಮಾನಸಿಕ ಆರೋಗ್ಯ. ಮೂರನೇದು, ನಾನು ಮನಸ್ಸಲ್ಲೂ ಚೆನ್ನಾಗಿದ್ದೀನಿ, ಒಳಗಡೆ ಜನರ ಜೊತೆ ಸೇರ್ತಾ ಇಲ್ಲ, ನಾನು ಐಸೋಲೇಟೆಡ್, ನಾನು ಏನೋ ಒಬ್ಬ ದೊಡ್ಡ ಆಫೀಸರು, ನಾನು ಯಾರ ಜೊತೆ ಸೇರ್ಬಾರ್ದು, ಆತರ ಒಂದು ಎಲ್ಲೋ ಒಂದು ಕೀಳಿರಿಮೆ ಇದ್ರೂ ಸೇರಲ್ಲ, ಮೇಲರಿಮೆ ಇದ್ರೂ ಸೇರಲ್ಲ, ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಇದ್ರೂ ಸೇರಲ್ಲ, ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಸೇರಲ್ಲ. ಅದು ನನ್ನ ಸಾಮಾಜಿಕ ಆರೋಗ್ಯ. ಆಮೇಲೆ ನನ್ನ ದೇಹ ಎಲ್ಲ ಚೆನ್ನಾಗಿದೆ, ಆದ್ರೆ ನನ್ನ ಸ್ಪೌಸ್ ಜೊತೆಗೆ, ನಮ್ಮ ಸಂಗಾರ ಜೊತೆಗೆ, ನಮ್ಮ ಲೈಂಗಿಕತೆಯ ಮಧ್ಯೆ ಸಂಬಂಧಗಳಲ್ಲಿ ಬಿರುಕಿದೆ. ಬಿಕಾಸ್ ಆಫ್ ದಟ್ ರೀಸನ್ ಅದು ಲೈಂಗಿಕ ಆರೋಗ್ಯ. ಎಲ್ಲಕ್ಕಿಂತ ಮುಖ್ಯವಾದ ನನ್ನ ಪ್ರಕಾರ ಅನ್ಸೋದು, ಇದೆಲ್ಲ ಇದ್ರೂ ಕೂಡ ನೀವು ನಿಮ್ಮ ಬಗ್ಗೆ ಹ್ಯಾಪಿ ಆಗಬೇಕಾಗಿದ್ರೆ ಅಥವಾ ನಿಮಗೆ ಒಂದು ಸಂತೃಪ್ತಿ, ಸಮಾಧಾನ, ಒಂದು ನೆಮ್ಮದಿ ಅಂತ ಇರಬೇಕಂತಂದ್ರೆ ನಿಮಗೆ ಆ ಒಂದು ಶಕ್ತಿ ಜೊತೆ ಕನೆಕ್ಷನ್ ಇರಬೇಕು. ಓಕೆ, ನೀವು ಈ ಜಗತ್ತಲ್ಲಿ ನಿಮ್ಮ ರೋಲ್ ಏನು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಇರಬೇಕು. ಓಕೆ, ಅದು ನಿಮ್ಮ ಸ್ಪಿರಿಚುವಲ್ ಆರೋಗ್ಯ. ಅದು ನನಗನ್ಸುತ್ತೆ ಬಹಳ ಮುಖ್ಯವಾದ ಆರೋಗ್ಯ. ಸೊ ಇದು ಅಂದ್ರೆ ನಾನು ಯಾಕೆ ಇದನ್ನ ಬಿಡಿಸಿ ಹೇಳಿದೆ ಅಂದ್ರೆ ನಮ್ಮ ತಲೆಯಲ್ಲಿ ಇದು ಸೇರ್ಕೊಳ್ಳಿ ಅಂತ, ಸೇರ್ಕೊಳ್ಳಿ ಅಂತ. ಹೀಗಾಗಿ ನಾನು ಅದನ್ನ ಸ್ವಲ್ಪ ಎಲಾಬರೇಟ್ ಮಾಡಿದೆ. ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಡಿಫರೆಂಟ್ ಎಪಿಸೋಡ್ಗಳನ್ನ ಕೂಡ ಮಾಡಬಹುದು. ಬಟ್ ಈಗ ಮೇಡಮ್, ನಾವು ಮಕ್ಕಳ ಬಗ್ಗೆ, ಫಿಸಿಕಲ್ ಹೆಲ್ತ್ ಬಗ್ಗೆ ಈಗ ಸರ್, ಈಗ ದೈಹಿಕ ಆರೋಗ್ಯ ಅಂತ ಅಂತೀವಲ್ಲ, ಸಾಮಾನ್ಯವಾಗಿ ಜನ ದೈಹಿಕ ಆರೋಗ್ಯ ಅಂತ ಯಾವಾಗ ಯೋಚನೆ ಮಾಡ್ತಾರೆ ಅಂದ್ರೆ ಆರೋಗ್ಯ ಕಳ್ಕೊಂಡಾಗ, ಕಾಯಿಲೆ ಬಂದ ಮೇಲೆ ದೈಹಿಕ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾರೆ. ಅದು ಎಲ್ಲಿ ಅಂತಂದ್ರೆ 60 ವರ್ಷದವರೆಗೂ ಯಾರಿಗೂ ಪುರ್ಸೋತಿರಲ್ಲ, ದೈಹಿಕ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿರಲ್ಲ. 60 ವರ್ಷ ಆಯ್ತು, ಮಂಡಿ ನೋವು, ಒಬಿಸಿಟಿ ಅಲ್ಲ, ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ, ವಾಕ್ ಮಾಡ್ಲಿಲ್ವಾ, ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಿಲ್ವಾ, ಈಗ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ, ಈಗ ಮಾಡ್ಬೋದಾ ಅಂತಾರೆ. ಈಗ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ, ನೀವು
ಮೊದಲಿಂದನೂ ಮಾಡ್ಕೊಂಡು ಬರಬೇಕಿತ್ತು. ಹೆಂಗೆ ಅಂದರೆ ನಿಮ್ಮ ಬಾಲ್ಯದಿಂದನೂ ಸಹ ನೀವು ಮಾಡ್ಕೊಂಡು ಬರಬೇಕಾಗಿತ್ತು. ಆದರೆ ಇವಾಗ ಬಂದು ಕೇಳ್ತಾ ಇದ್ದೀರಾ, ಈಗೇನು ಮಾಡೋಕ್ಕಾಗಲ್ಲ, ಬೋನೆಲ್ಲ ಸೌದೋಗಿದೆ, ಆರ್ಥ್ರೈಟಿಕ್ ಪ್ರಾಬ್ಲಮ್ ಇದೆಲ್ಲ ಇರುತ್ತೆ. ಹಾಗಾಗಿ ದೈಹಿಕ ಆರೋಗ್ಯ ಎಲ್ಲಿಂದ ಶುರುವಾಗುತ್ತೆ ಅಂದರೆ ಮಗು ಅದು ಭ್ರೂಣಾವಸ್ಥೆಯಲ್ಲಿ ಇದ್ದಾಗಲೇ ಶುರು ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈಗ ಒಬ್ಬ ಗರ್ಭಿಣಿ ಮಹಿಳೆನ ಕೇಳಿದ್ರೆ ಮಗು ಆರೋಗ್ಯವಾಗಿದೆಯಾ ಅಂತ ಡಾಕ್ಟರ್ ಕೇಳ್ತಾರೆ. ಮಗು ಹೇಗಿದೆ ಅಂದರೆ ಮೂಮೆಂಟ್ ಇದೆಯಾ ಅಂತ ಕೇಳ್ತಾರೆ. ನಿಮಗೆ ಮೂಮೆಂಟ್ ಗೊತ್ತಾಗ್ತಿದೆಯಾ ಅಂತ. ಅದು ಗೊತ್ತಾಗುತ್ತೆ ಗರ್ಭಿಣಿಗೆ. ಆ ಮಗುವಿನ ಮೂಮೆಂಟು ಅದು ಮೇಲೆ ಕೆಳಗಡೆ ಹೋಗೋದು ಅದು ನೀಟಾಗಿ ಗೊತ್ತಾಗುತ್ತೆ. ಅದು ಯಾವಾಗ ಮೂಮೆಂಟ್ ಇದೆ ಅಂದರೆ ಆ ಮಗು ಒಂದು ಆರೋಗ್ಯವಾಗಿದೆ ಅನ್ನೋದು ಅದು ಇಂಡಿಕೇಶನ್ನು. ಆ ಮೂಮೆಂಟ್ ಕಮ್ಮಿ ಆದರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅದು ಗೊತ್ತಾಗ್ಬಿಡುತ್ತೆ, ಇಂಡಿಕೇಶನ್ ಅದು. ಕೆಲವು ಸಲ ಸತ್ತೋಗ್ಬಿಟ್ಟಿರುತ್ತೆ ಮಗು, ಆಗ ಮೂಮೆಂಟೇ ಇರೋದಿಲ್ಲ. ಹಾಗಾಗಿ ಈ ದೈಹಿಕ ಆರೋಗ್ಯ ಅಂತ ಒಂದು ಮಗುವಿದ್ದು ಸ್ಟಾರ್ಟ್ ಆಗೋದು ಅದು ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ. ಮೂಮೆಂಟ್ ಆಗ್ತಾ ಇದ್ರೆ ಅದು ಪಲ್ಟಿ ಹೊಡಿತಾ ಇರುತ್ತೆ, ಅಲ್ಲಿ ಓಡಾಡ್ತಾ ಇರುತ್ತೆ, ಅದು ಫೀಲ್ ಆಗುತ್ತೆ ತಾಯಿಗೆ. ಅದು ಹೊಟ್ಟೆ ಮೇಲೆ ಅದ್ರದ್ದು ಕೈ ಕಾಲು ಹಿಂಗೆ ಬಂದು ಟಚ್ ಆದ್ರೆ ಅದು ಕಾಣುತ್ತೆ. ಇದು ನೀವು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ, ಬಟ್ ಹಾಗೆ ಫೀಲ್ ಆಗುತ್ತೆ ತಾಯಿಗೆ ಖಂಡಿತ. ಅಥವಾ ನೀವು ಹೊಟ್ಟೆ ಮೇಲೆ ಕೈ ಇಟ್ಟು ಏನಾದ್ರು ಅಬ್ಸರ್ವ್ ಮಾಡಿದ್ರು ಆ ಮೂಮೆಂಟು ಗೊತ್ತಾಗುತ್ತೆ. ಅಲ್ಲಿಂದ ಶುರು ಆಗುತ್ತೆ. ಆಮೇಲೆ ನೀವು ನೋಡಿರ್ಬೋದು ಕೆಲವೊಂದು ವಿಡಿಯೋಗಳಲ್ಲಿ ಹುಟ್ಟಿದ ಮಗುವನ್ನ ನೀರಿಗೆ ಬಿಟ್ರೆ ಸ್ವಿಮ್ ಮಾಡ್ತಾವ. ಅಂದ್ರೆ ಅದೆಲ್ಲ ಆಗುತ್ತದು ಆ ತಕ್ಷಣ. ಏಕೆಂದ್ರೆ ಅದು ಇರೋದೇ ನೀರ್ ಒಳಗಡೆ, ಆಮ್ನಿಯಾಟಿಕ್ ಫ್ಲೂಯಿಡ್. ನೀವು ಪ್ಲಾಸೆಂಟಾ ಒಳಗಡೆ ನೀರಲ್ವ ಅದು ಆಮ್ನಿಯಾಟಿಕ್ ಫ್ಲೂಯಿಡ್, ಅದರಲ್ಲೇನೆ ಮಗು ಇರೋಂಥದ್ದು. ಹಾಗಾಗಿ ಅದು ಈಚೆಗೆ ಬಂದಾಗ ಅದು ಒಂದು ಲೆವೆಲಲ್ಲಿ, ಅದು ನಾನು ಹೇಳೋದು ತುಂಬ ದೊಡ್ಡ ಸ್ವಿಮ್ಮರ್ ಥರ ಅಲ್ಲ, ಬಟ್ ಸ್ವಿಮ್ ಮಾಡುತ್ತೆ. ಮತ್ತು ಮಕ್ಕಳಿಗೆ ನೀವು ಸ್ವಿಮ್ಮಿಂಗ್ ಕಲಿಸೋದು ತುಂಬ ಸುಲಭ. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಸ್ಟಾರ್ಟ್ ಆಗೋದು ಅಲ್ಲಿಂದನೇ. ಆಮೇಲೆ ಮಕ್ಕಳು ನೋಡಿ, ನೀವು ಎಳೆ ಮಗು ನೀವು ಮಲಗಿಸಿರ್ತೀರ, ಸೈಕಲ್ ಹೊಡಿತಾ ಇರುತ್ತದು, ಕೈ ಕಾಲು ಇದು ಮಾಡ್ಕೊಂಡು ಬ್ಯೂಟಿಫುಲ್, ಅದು ಏನು ಹಿಂಗೆಲ್ಲ ಮಾಡುತ್ತೆ, ಪಲ್ಟಿ ಹೊಡೆಯುತ್ತೆ. ಅದು ದೊಡ್ಡವ್ರಿಗೆ ನಾವು ಬಗ್ಗಕ್ಕೆ ಆಗೋದಿಲ್ಲ. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಶುರು ಆಗೋದು ಅಲ್ಲಿಂದ. ನಂತರ ಏನಾಗುತ್ತೆ, ಸಣ್ಣ ಮಕ್ಕಳು ಮನೇಲಿದ್ದರೆ ಆ ಮಕ್ಕಳು ಹಿಡಿಯೋದು ತುಂಬ ಕಷ್ಟ. ಈಗ ನೀವು ಹಿಂಗೆ ತಿರುಗಿ ನೋಡೋಷ್ಟರಲ್ಲಿ ಅಲ್ಲೆಲ್ಲೋ ಹೋಗಿರ್ತವೆ, ಅದೇನೋ ಹೇಳ್ದಿರುತ್ತೆ, ನೀವು ಅಲ್ಲೇನೋ ಸರಿ ಮಾಡೋಷ್ಟರಲ್ಲಿ ಮನೆಯಿಂದ ಹೊರಗಡೆ. ಅಂದರೆ ಒಂದು ಸಣ್ಣ ಮಗುನ ನೋಡ್ಕೊಳ್ಳೋದು ಇದೆಯಲ್ಲ, ಅದು ಎಷ್ಟು ಕಷ್ಟ ಅಂದರೆ ಅದು ವಯಸ್ಸಾಗೋಗ್ಬಿಟ್ಟಿರುತ್ತೆ. ಮೊಮ್ಮಗು ಆಗೋಷ್ಟರಲ್ಲಿ ಅಜ್ಜ ಅಜ್ಜಿಗಳಿಗೆ ಏಜು, ಅವ್ರಿಗೆ ಓಡೋಕ್ಕಾಗಲ್ಲ ಅದರಿಂದ. ಇದು ಒಂದು ಕಡೆ ನಿಂತಿದ್ದ ಕಡೆ ನಿಲ್ಲಲ್ಲ, ಕೂತಿದ್ದ ಕಡೆ ಕೂರಲ್ಲ. ಆ ಮಕ್ಕಳನ್ನ ಕಟ್ಟಾಕಿ ಕೆಲಸ ಮಾಡ್ತಾ ಇರ್ತಾರೆ. ನೀವು ನೋಡಿರ್ಬೋದು ಕೆಲವು ತಾಯಂದ್ರು ಒಂದು ವೇಲ್ನ ಆ ಮಗು ಸೊಂಟಕ್ಕೆ ಕಟ್ಬಿಟ್ಟು ಅವ್ರು ಕಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಆ ಫಿಸಿಕಲ್ ಅದು ಹೆಂಗಿರುತ್ತೆ ಮಕ್ಕಳುಗಳು ಅಂದರೆ ಬಬ್ಲಿಂಗ್ ಎನರ್ಜಿ. ಅದು ಆ ಎನರ್ಜಿನ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದು ನಿಂತಲ್ಲಿ ನಿಲ್ಲಲ್ಲ, ಕೂತಲ್ಲಿ ಕೂರಲ್ಲ. ಅದು ಕ್ರಿಯೇಟಿವಿಟಿ ಅದರದ್ದು ಏನೋ ಎತ್ತಾಕಿರುತ್ತೆ, ಏನೋ ಮುಖಕ್ಕೆ ಬಳಕೊಂಡಿರುತ್ತೆ, ಏನೋ ಗೀಚಿರುತ್ತೆ, ಏನೋ ಒಂದು ಹಾಡು ಹೇಳುತ್ತೆ. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಅಲ್ಲಿಂದ ಶುರು ಆಗುತ್ತೆ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಒಂದು ಟ್ರ್ಯಾಜಿಡಿ ನಮ್ಮ ಸಮಾಜದಲ್ಲಿ. ಈಗ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಈಗ ಮಗುವಿಗೆ ಒಂದು ಅದು ಬಾಲ್ಯ, ಅದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಮಗುವನ್ನ ಒಂದು ಯಾರೋ ಕೇರ್ ಟೇಕರ್ ಹತ್ರ ಬಿಟ್ಟು ಹೋಗ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ದೊಡ್ಡ ದೊಡ್ಡ ನಗರಗಳಲ್ಲಿ ಕೆಲವು CC ಕ್ಯಾಮರಾದಲ್ಲಿ ಪತ್ತೆಯಾಗಿದೆ. ಈ ಕೇರ್ ಟೇಕರ್ಸ್ ಏನು ಮಾಡ್ತಾರೆ, ಮಕ್ಕಳನ್ನ ಹಿಡಿಯೋಕ್ಕಾಗಲ್ಲ ಅವ್ರ ಕೈಲೂ. ಅವರು ದುಡ್ಡೆಲ್ಲ ತಗೊಂತಾರೆ, ಎಲ್ಲ ಮಾಡ್ತಾರೆ. ಆದ್ರೂ ಆ ಮಗು ಎಷ್ಟು ಕೀಟ್ಲೆ ಇರುತ್ತೆ ಅಂತಂದರೆ ತಾಯಿ ಸಹಿಸ್ಕೋಬೋದು. ಈ ಥರ್ಡ್ ಪರ್ಸನ್ ಅಲ್ವಾ ಅವರು, ಕೇರ್ ಟೇಕರು. ಅವ್ರಿಗೆ ಎಲ್ಲೋ ಕೆಲವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಆ ಥರ ಅಂತಲ್ಲ. ಮೆಜಾರಿಟಿ ಏನಾಗುತ್ತೆ ಅಂದರೆ ಕಷ್ಟ ಆಗುತ್ತೆ ಅವ್ರಿಗೆ. ಅವಾಗ ಏನು ಮಾಡ್ತಾರೆ, ಆ ಮಗುವಿಗೆ ನಿದ್ರೆ ಮಾತ್ರೆ ಹಾಕಿ ಮಲಗಿಸೋ ಅಂಥದ್ದು ಬೇಕಾದಷ್ಟು ನಡೆದಿದೆ. ಆಮೇಲೆ ಮಗುವಿಗೆ ಹೊಡೆದ್ಬಿಟ್ಟು ಎದುರಿಸ್ಬಿಡೋದು, ಎದುರಿಸಿ ಅದನ್ನು ಸುಮ್ಮನೆ ಕೂತ್ಕೋಬೇಕು, ಇಲ್ಲ ಅದು ನಿದ್ದೆ ಮಾತ್ರೆ ಕೊಟ್ಟು ಅದನ್ನ ಮಲಗಿಸೋಂಥದ್ದು. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಯಾವ ಥರ ಮಕ್ಕಳಲ್ಲಿ ಇರುತ್ತೆ ಅಂದರೆ ಆ ಮಕ್ಕಳನ್ನ ನೀವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಥರದ್ದು ನಡೀತಾ ಇದೆ. ಆಮೇಲೆ ಅಜ್ಜ ಅಜ್ಜಿಗೆ ಆ ಮಕ್ಕಳ ಜೊತೆಗೆ ನೀವು ಆ ಒಂದು ಲೆವೆಲ್ಗೆ ಹೋಗಿ ಅವ್ರನ್ನ ಹಿಡ್ಕೊಳ್ಳೋದು ಮಾಡೋಕ್ಕಾಗಲ್ಲ. ಮಕ್ಕಳು ಹೆಂಗೆ ಬೆಳಿಬೇಕು ಅಂದರೆ ಸರ್, ಮಕ್ಕಳು ಪ್ರಕೃತಿಯಲ್ಲಿ ಬೆಳಿಬೇಕು. ಸಣ್ಣ ಮಕ್ಕಳು ಅಂದರೆ ಬೀಳಬೇಕು, ಏಳಬೇಕು, ಮಣ್ಣಲ್ಲಿ ಹೊರಳಾಡಬೇಕು, ಮಣ್ಣೆಲ್ಲ ಮೆತ್ಕೋಬೇಕು, ನೀರಲ್ಲಿ ಅಂದರೆ ಆ ನೇಚರಲ್ಲಿ ಏನಿದೆ ಪಂಚಭೂತ ಅಂತ ಅದನ್ನೇ ನಾವು ಈಗ ಹೇಳ್ತೀವಿ ಮಡ್ ಥೆರಪಿ ಅಂತೀವಿ, ಸನ್ ಬಾತಿಂಗ್ ಅಂತೀವಿ. ಈ ನ್ಯಾಚುರೋಪತಿಲಿ ಅದೆಲ್ಲ ಮಾಡಿಸೋದೆ ಅದು. ಸೂರ್ಯ ಸ್ನಾನ ಅಂತಾರೆ, ಮೈಗೆಲ್ಲ ಮಣ್ಣನ್ನು ಹಚ್ಬಿಟ್ಟು ನಿಲ್ಲಿಸ್ತಾರೆ, ಅಥವಾ ಎಣ್ಣೆ ಮಾಲಿಶ್ ಮಾಡ್ತಾರಲ್ಲ, ಇದೆಲ್ಲ ಮಗು ಪ್ರಕೃತಿಯಲ್ಲೇ ಅದಕ್ಕೆ ದೊರಕುತ್ತೆ. ಮತ್ತು ಮಕ್ಕಳಿಗೇನು ಅಂತಂದರೆ ಆ ತಾಯಿ ಗರ್ಭದಿಂದ ಅದಕ್ಕೆ ಹೇಳೋದು ನಾವು ನಾರ್ಮಲ್ ಡೆಲಿವರಿ ಆಗಬೇಕು ಯಾವಾಗಲೂ ಅಂತ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಆ ನೋವನ್ನ ತಡ್ಕೊಳಕ್ಕಾಗದೆ ಬಹಳಷ್ಟು ಮಹಿಳೆಯರು ಸಿಸೇರಿಯನ್ಗೆ ಅವರೇ ಹೋಗ್ತಾರೆ. ಅದು ಅಲ್ಲದೆ ತಂದೆ ತಾಯಿಗಳು ಬೇರೆ ನಾವು ಒಂದು ಎಪಿಸೋಡಲ್ಲಿ ಹೇಳಿದ್ವು, ಮುಹೂರ್ತ ನೋಡಿಬಿಟ್ಟು ಆ ಟೈಮಲ್ಲಿ ಸಿಸೇರಿಯನ್ ಅಂತ ಹೋಗೋದು, ಅಥವಾ ಡಾಕ್ಟರ್ಗಳು ಹೇಳ್ಬೋದು, ತಂದೆ ತಾಯಿಗಳು ಹೇಳ್ಬೋದು, ಅಥವಾ ಕೆಲವು ಹೆಂಗಸರು ಆ ಲೇಬರ್ ಪೇನ್ ಇದೆಯಲ್ಲ, ಅದು 350 ಮೂಳೆನ ಮುರಿದಷ್ಟು ಪೇನ್, ಅದು ತುಂಬ ಪೇನ್ ಇರುತ್ತೆ. ಅದನ್ನು ತಡ್ಕೊಳಕ್ಕಾಗದೆ ಅವರೇನೇ ಸಿಸೇರಿಯನ್ ಅಂತ ಮಾಡ್ಕೊಳ್ತಾರಲ್ವ. ಇಲ್ಲಿ ಏನಾಗುತ್ತೆ ಅಂದರೆ
ತಾಯಿಯ ಒಂದು ಮೈಕ್ರೋಬ್ಸ್ ಏನಿದೆ, ಈಗ ನಮ್ಮ ದೇಹದಲ್ಲಿ ಎಷ್ಟು ಸೆಲ್ಸ್ ಇದೆ ಅಷ್ಟು ಮೈಕ್ರೋಬ್ಸ್ ಇದೆ, ಬ್ಯಾಕ್ಟೀರಿಯಾಗಳಿದೆ ನಮ್ಮ ದೇಹದಲ್ಲಿ. ಬಾಯಿಂದ ಗುದದ್ವಾರದವರೆಗೂ ಎಲ್ಲ ಕಡೆನೂ ಮೈಕ್ರೋಬ್ಸ್ ಇದೆ. ಹಾಗಾಗಿ ಏನಾಗುತ್ತೆ, ತಾಯಿಯ ದೇಹದಲ್ಲಿ ಒಂದಷ್ಟು ಮೈಕ್ರೋಬ್ಸ್ಗಳಿರುತ್ತೆ. ಅದು ಆಕೆಯ ತಾಯಿಯಿಂದ ಬಂದಿರೋಂಥದ್ದು. ಆಕೆ ಹುಟ್ಟಬೇಕಾದ್ರೆ ಆಕೆ ತಾಯಿಯಿಂದ ಬಂದಂಥ ಬಳುವಳಿ ಅದು. ಹಾಗಾಗಿ ಅವ್ರ ಅಜ್ಜಿಗೆ ಅವ್ರ ತಾಯಿಯಿಂದ ಬಂದಿರೋ ಅಂತ ಬಳುವಳಿ. ಈ ಮೈಕ್ರೋಬ್ಸ್ಗಳೇನು ಅಂದರೆ ಜನರೇಷನ್ ಟು ಜನರೇಷನ್ ಪಾಸ್ ಆನ್ ಆಗುತ್ತೆ. ಈ ಜೆನೆಟಿಕ್ ಡಿಸಾರ್ಡರ್ಸ್ ಬಗ್ಗೆ ನಾನೆಲ್ಲ ಹೇಳಿದ್ದೆ ಅಲ್ಲ, ಅದೇ ಥರ ಈ ಮೈಕ್ರೋಬ್ಸ್ಗಳು ಅಜ್ಜಿಯಿಂದ ಮಗಳಿಗೆ, ಮಗಳಿಂದ ಮಗುವಿಗೆ ಬರುತ್ತೆ. ಈಗೇನಾಗುತ್ತೆ ಅಂದರೆ, ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ವೆಜೈನಾದಿಂದ ಮಗು ಈಚೆ ಬರಬೇಕಾದ್ರೆ ಆ ತಾಯಿಯ ಮೈಕ್ರೋಬ್ಸ್ಗೆ ಅದು ಎಕ್ಸ್ಪೋಸ್ ಆಗುತ್ತೆ. ಇಮ್ಯುನಿಟಿ ಶುರು ಆಗೋದು ಅಲ್ಲಿವರೆಗೆ ಏನಾಗುತ್ತೆ ಅಂದರೆ ಮಗು ತುಂಬ ಪ್ರೊಟೆಕ್ಟೆಡ್. ಅದು ಯಾವುದೇ ಪ್ಯಾಥೋಜನ್ಗೆ ಎಕ್ಸ್ಪೋಸ್ ಆಗೇ ಇರೋದಿಲ್ಲ ಅದು. ಅದಕ್ಕೆ ನೋಡಿ, ಸಣ್ಣ ಮಕ್ಕಳು, ಪ್ಯಾಥೋಜನ್ ಅಂದರೆ ಬ್ಯಾಕ್ಟೀರಿಯಾ ಆಗ್ಬೋದು, ವೈರಸ್ ಆಗ್ಬೋದು, ಬೇರೆ ಬೇರೆ ಸೂಕ್ಷ್ಮಾಣು ಜೀವಿಗಳು, ಇವುಗಳಿಗೆ ಎಕ್ಸ್ಪೋಸ್ ಆಗಿರೋದಿಲ್ಲ. ಮಗುವಿಗೆ ಇಮ್ಯುನಿಟಿ ಶುರು ಆಗೋದು ಅದು ಹೊರಗೆ ಬಂದ ಮೇಲೆ. ಅದು ತಾಯಿಯ ಯೋನಿಯಿಂದ ಹೊರಗಡೆ ನಾರ್ಮಲ್ ಡೆಲಿವರಿ ಆದಾಗ ಬರುತ್ತಲ್ಲ, ಆವಾಗ ಒಂದಷ್ಟು ಯೋನಿಯಲ್ಲಿ ತುಂಬ ಮೈಕ್ರೋಬ್ಸ್ ಇರುತ್ತೆ. ಅಲ್ಲಿಂದ ಅದು ಮಗು ಎಕ್ಸ್ಪೋಸ್ ಆಗುತ್ತೆ. ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ. ಆಗ ತಾಯಿ ಸ್ಕಿನ್ ಜೊತೆ ಮಗು ಇದಾಗುತ್ತಲ್ಲ, ಆವಾಗ ತಾಯಿಯ ದೇಹದಲ್ಲಿರುವ ಮೈಕ್ರೋಬ್ಸ್ ಆಕೆ ಮುಟ್ಟೋದು, ಫೀಡ್ ಮಾಡೋದು ಎಲ್ಲ ಮಾಡಿದಾಗ ಮೈಕ್ರೋಬ್ಸ್ ಎಲ್ಲ ಮಗುವಿಗೆ ಬರುತ್ತೆ. ಬಂದಾಗ ಏನಾಗುತ್ತೆ, ಅದಕ್ಕೆ ಅವಾಗಿಂದ ಎಕ್ಸ್ಪೋಸ್ ಆದಾಗ ಇಮ್ಯುನಿಟಿ ಶುರುವಾಗದೆ ಅಲ್ಲಿಂದ. ಹಾಗಾಗಿ ಮಗು ಏನು ಮಾಡಬೇಕು, ಈ ದೈಹಿಕ ವ್ಯಾಯಾಮ ಅಂತಂದರೆ ಅದು ನೆಲದ ಮೇಲೆ ಓಡಾಡೋದು, ತೆವಳೋದು, ಯಾವುದೋ ನೀರಿರುತ್ತೆ ಕುಡ್ಕೊಂಬಿಡುತ್ತೆ, ಇನ್ನೇನೋ ಇರುತ್ತೆ ತಿನ್ಕೊಳ್ಳುತ್ತೆ, ಬಿಡಬೇಕು ಅವನ್ನ ನಾವು ಹಾಗೇನೆ. ಈಗೇನು ಗೊತ್ತಾ, ನೀವೆಲ್ಲ ಅಡ್ವರ್ಟೈಸ್ ನೋಡಿರ್ಬೋದು, ನೆಲನ ಯಾವುದೋ ಹಾಕಿ ಒರೆಸಿ, ಒಂದು ಸೂಕ್ಷ್ಮಾಣುಗಳು ಇರಬಾರ್ದು. ಈ ಥರ ಮಕ್ಕಳು ಬೆಳೆದ್ರೆ ಮುಂದಿನ ದಿನದಲ್ಲಿ ಅವರ ಇಮ್ಯುನಿಟಿ ಆಕ್ಟಿವೇಟ್ ಆಗೋದೇ ಇಲ್ಲ. ಮೊದಲೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಯಾರು ನಾವು ಈ ಬಾಟಲಲ್ಲಿ ನೀರು ಕುಡಿತಾ ಇರಲಿಲ್ಲ, ಟ್ಯಾಪ್ ವಾಟರ್ ಎಲ್ಲಿ ಅಂದರೆ ಅಲ್ಲಿ ನೀರು ಕುಡಿತಾ ಇದ್ವು, ಏನೂ ಆಗ್ತಾ ಇರಲಿಲ್ಲ. ಅಂದರೆ ನಮ್ಮ ದೇಹದಲ್ಲಿ ಇಮ್ಯುನಿಟಿ, ನೀವು ಎಷ್ಟು ಎಕ್ಸ್ಪೋಸ್ ಆಗ್ತೀರೋ ಅಷ್ಟು ಇಮ್ಯುನಿಟಿ ಇರುತ್ತೆ, ಸ್ಟ್ರಾಂಗ್ ಆಗ್ತಾ ಬರ್ತೀವಿ. ಇಲ್ಲಿ ಮಕ್ಳಿಗೆ ಏನು ಮಾಡ್ತಾರೆ, ಮಣ್ಣಲ್ಲಿ ಆಟ ಆಡಕ್ಕೆ ಬಿಡಲ್ಲ, ಸೊ ನೋ ಫಿಸಿಕಲ್ ಆಕ್ಟಿವಿಟಿ. ಆಮೇಲೆ ನೆಲದ ಮೇಲೂ ಅಷ್ಟೇ, ನೆಲದ ಮೇಲೂ ಅವು ತೆವಳ್ಕೊಂಡು ಹೋಗಂಗಿಲ್ಲ, ಮನೆಯಿಂದ ಹೊರಗಡೆ ಹೋಗಂಗಿಲ್ಲ. ಈ ಥರ ಏನಾಗ್ತಾ ಇದೆ ಅಂದರೆ, ಆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಆ ಒಂದು ಎನರ್ಜಿ ಏನಿದೆ, ಫಿಸಿಕಲ್ ಆಕ್ಟಿವಿಟಿ ಮಾಡೋ ಎನರ್ಜಿ, ಅದನ್ನು ನಾವು ಕಳೀತಾ ಇದ್ದೀವಿ. ನಂತರ ಏನು ಅಂದರೆ, ತುಂಬ ಕ್ಲೀನ್ ಆಗಿರಬೇಕು ಮಕ್ಕಳು, ಅವಕ್ಕೆ ಸ್ಯಾನಿಟೈಸರ್ ಹಾಕಿ ಕೈ ತೊಳಿ. ಅದು ಎಲ್ಲಿ ಎಕ್ಸ್ಪೋಸ್ ಆಗುತ್ತೆ ಮಗು ಏನಂತಂದರೆ, ಅದು ಬೀಳಬೇಕು, ಗಾಯ ಆಗಬೇಕು. ಗಾಯ ಆದಾಗ ಅಲ್ಲಿಂದ ಅವಕ್ಕೆ ರೋಗ ಪ್ರತಿರೋಧಕ ಶಕ್ತಿ ಶುರುವಾಗದೆ ಅಲ್ಲಿಂದ. ಮಕ್ಕಳುಗಳು ನೋಡಿ ಮೊದಲೆಲ್ಲ ಹಿಂಗೆ ಅಂದರೆ, ನಾವು ದೊಡ್ಡವರಾಗೋವರೆಗೂ 2 ಮಂಡಿನೂ ಕಿತ್ಕೊಂಡು ಹೋಗಿರೋದು, ಗಾಯ ಇದ್ದೇ ಇರೋದು. ಈಗಿನ ಮಕ್ಕಳಿಗೆ ಒಂದು ಗಾಯ ಇದ್ದೇ ಇರೋದು ಅಂದರೆ ಕಂಟಿನ್ಯೂಸು ನಾವು ಎಕ್ಸ್ಪೋಸ್ ಆಗ್ತಿದ್ವು, ಇಮ್ಯುನಿಟಿ ಚೆನ್ನಾಗಿರ್ತಿತ್ತು. ಅದೇ ಈಗಿನ ಮಕ್ಕಳು ನೋಡಿ, ಅವಕ್ಕೆ ತರ್ಚಿರೋದೇ ನೋಡಿರಲ್ಲ ನಾವು. ಅಂದರೆ ಅವರು ಯಾವುದೇ ರೀತಿ ಇಮ್ಯುನಿಟಿ ಆಕ್ಟಿವೇಟ್ ಆಗೋಕ್ಕೆ ಅವಕ್ಕೆ ಅವಕಾಶನೇ ಇಲ್ಲ. ಮತ್ತು ಹೊರಗಡೆ ನೀರು ಕುಡಿಯೋದಿಲ್ಲ, ಎಲ್ಲ ಹೈಜಿನಿಕ್ಕು. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದಷ್ಟು ನಾವು ಉಳ್ಕೊಂಡು, ಅದೇ ಇಟಲಿ ಆಗಿರ್ಬೋದು, ಅಮೇರಿಕಾ ಆಗ್ಬೋದು, ಒಳ್ಳೆ ಹೇಗೆ ಅಂತಂದರೆ ಬೆಂಕಿ ಹತ್ರ ಹೋಗ ಪತಂಗ ಹೇಗೆ ಬಿದ್ದು ಸುಟ್ಟೋಗುತ್ತೆ ಆ ಥರ ಜನ ಸತ್ರು, ಹುಳುಕ್ ಥರ ಸತ್ತೋದ್ರು. ಕಾರಣ ಏನು ಅಂದರೆ ಇಮ್ಯುನಿಟಿ ಇಲ್ಲ, ಎಸಿಲಿ ಇರ್ತಾರೆ, ಎಲ್ಲದನ್ನೂ ಹೈಜೀನ್ ಅಂತ ಹೋಗ್ತಾರೆ. ನಿಮಗೆ ಈ ಥರ ಪ್ಯಾಥೋಜನ್ಗೆ ಎಕ್ಸ್ಪೋಸ್ ಆದಾಗ ನಿಮಗೆ ಇಮ್ಯುನಿಟಿ ಎಲ್ಲಿರುತ್ತೆ? ಹಾಗಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ನಾವು ದೊಡ್ಡವರಾದ್ಮೇಲೆ ನಾನು ಜಾಗಿಂಗ್ ಮಾಡ್ತೀನಿ, ಸ್ವಿಮ್ಮಿಂಗ್ ಮಾಡ್ತೀನಿ ಇದಲ್ಲ. ಇದು ಮಗು ಇದ್ದಾಗಿಂದನೇ ನೀವು ಅದನ್ನು ಹೊರಗಡೆ ಬಿಡಬೇಕು, ಆಟ ಆಡಬೇಕು. ಇನ್ನು ಚೈಲ್ಡ್ಹುಡ್ ಅಂತ ಅಂತೀವಲ್ಲ ನಾವು, ಈ ಚೈಲ್ಡ್ಹುಡ್ಡಲ್ಲಿ ಏನಾಗುತ್ತೆ ಅಂತಂದರೆ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ. ಮೊದಲೆಲ್ಲ ಮನೆಗೆ ಮಕ್ಕಳು ಬರ್ತಾ ಇರಲಿಲ್ಲ, ಹೊರಗಡೆ ಈಗ ರಜೆಗಳಿದ್ದಾಗ ಆಟ ಆಡೋಕೆ ಹೋದರೆ ಸಾಯಂಕಾಲ ಆಗಿ ಕೂಕ್ಕಬೇಕಾಗಿತ್ತು, ಎಲ್ಲೋದೆ ಇನ್ನೂ ಮನೆಗೆ ಬಂದಿಲ್ಲ ಅಂದಾಗ ಬರೋರು. ಅಲ್ಲಿವರೆಗೂ ಅಲ್ಲ, ನಿಮಗೂ ಅನುಭವ ಆಗಿರಬೇಕು, ನಮಗೂ ಅದೇ ಅನುಭವ. ಬರೀ ಆಟ ಆಡೋದು ಹೊರಗಡೆ, ಆ ಸೂರ್ಯ ಬಿಸಿಲಲ್ಲಿ ಎಷ್ಟೋ ತನಕ ಆಟ ಆಡ್ತಿದ್ವು. ಏನಾಗುತ್ತೆ ಅಂದರೆ, ಸೂರ್ಯನ ಬಿಸಿಲು ಬೀಳುತ್ತಲ್ಲ, ಆಗ ವೈಟಮಿನ್ ಡಿ ಉತ್ಪಾದನೆ ಆಗುತ್ತೆ. ನಾವು ಏನೇ ಕ್ಯಾಲ್ಸಿಯಂ ತಗೊಂಡ್ರೋ ವಿಟಮಿನ್ ಡಿ ಇಲ್ಲ ಅಂದರೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಇತ್ತೀಚೆಗೆ ಏನಾಗಿದೆ, ಮಕ್ಕಳು ಮನೆಯಿಂದ ಈಚೆನೇ ಹೋಗೋದಿಲ್ಲ, ಅವ್ರಿಗೆ ಎಲ್ಲಿ ಬಿಸಿಲೇ ಬೀಳಲ್ಲ. ಅವ್ರಿಗೆ ವಿಟಮಿನ್ ಡಿ ಎಲ್ಲಿ ಉತ್ಪಾದನೆ ಆಗುತ್ತೆ? ನೀವು ಬೂಸ್ಟ್ ಕುಡಿಸ್ತೀರಾ, ಹಾರ್ಲಿಕ್ಸ್ ಕುಡಿಸ್ತೀರಾ, ಹಂಗೂ ಹಿಂಗೆ ಇರ್ತವೆ, ಶಕ್ತಿ ಇರೋದಿಲ್ಲ, ಬಿದ್ದಿದ ತಕ್ಷಣ ಫ್ರ್ಯಾಕ್ಚರ್. ಈಗ ನೋಡಿ, ನಮಗೆಲ್ಲ ನಾವು ಚೆನ್ನಾಗಿದ್ದೀವಿ ಹೆಲ್ತಿಯಾಗಿ, ಇದುವರೆಗೂ ಫ್ರ್ಯಾಕ್ಚರ್ ಗಿಕ್ಚರ್ ಏನೂ ಆಗಿಲ್ಲ. ಕಾರಣ ಏನಂತಂದರೆ ಕ್ಯಾಲ್ಸಿಯಂ ಚೆನ್ನಾಗಿದೆ. ಕಾರಣ ಏನಂದರೆ ಹಾಲು ಕುಡಿತಿದ್ವು, ಹೊರಗಡೆ ಬಿಸಿಲಲ್ಲಿ ಇದು ಮಾಡ್ತಿದ್ವು, ವಿಟಮಿನ್ ಡಿ ಉತ್ಪಾದನೆ ಆಗೋದು, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗೋದು. ಇದ್ರ ಜೊತೆಗೆ ಚೈಲ್ಡ್ಹುಡ್ಡಲ್ಲಿ ಏನಾಗುತ್ತೆ ಅಂದರೆ, ಇತ್ತೀಚೆಗೆ ನಿಮಗೆ ಗೊತ್ತಿದ್ದು ಎಲ್ಲ ನಾವು ಸಿಟಿಗಳಲ್ಲಿರೋ ಅಂಥದ್ದು, ಮನೆ ಸಣ್ಣದಿರುತ್ತೆ, ಹೊರಗಡೆ ಗ್ರೌಂಡ್ ಇರಲ್ಲ, ಆಟ ಆಡೋಕ್ಕೆ ಅಕ್ಕಪಕ್ಕ ಮಕ್ಕಳು ಅವ್ರ ವಯಸ್ಸಿನವರು ಇರಲ್ಲ. ಸೊ ಮಕ್ಕಳು ಏನು ಮಾಡ್ತಾರೆ, ಮನೆ ಒಳಗಡೆನೇ ಇರ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ. ಅವ್ರದ್ದು ಏನು ಆ್ಯಕ್ಟಿವಿಟಿ ಅಂದರೆ ವರ್ಚುವಲ್ ಆ್ಯಕ್ಟಿವಿಟಿ, ಆನ್ಲೈನ್, ಅದರಲ್ಲಿ ಗೇಮ್ ಆಡೋದು ಅಥವಾ ಏನಾದರೂ ಮೊಬೈಲ್ ನೋಡೋದು, ಬೇರೆ ಬೇರೆ ಥರದ್ದು ಬರೀ ಮೊಬೈಲ್
ಅಡಿಕ್ಷನ್ನೇ ಆಗಿದೆ ಹೊರತು ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಈಗ ನೋಡಿ ಈ ಮಕ್ಕಳನ್ನ ಒಂದೊಂದೇ ಮಗು ಅದು ಹೊರಗಡೆ ಹೋಗೇ ಇಲ್ಲ, ಅದಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿನೂ ಇಲ್ಲ, ಎಲ್ಲ ವರ್ಚುವಲ್ಲು. ಯೋಗ ಅಂದರೂ ಅಷ್ಟೇ ಕೂತ್ಕೊಂಡೆ ಹಿಂಗೆ ತಲೆ ಅದೂ ಇದೆ. ಕೆಲವು ಸ್ಕೂಲು ಕಾಲೇಜ್ಗಳಲ್ಲಿ ಯೋಗ ಹೆಂಗೆ ಮಾಡಿಸ್ತಾರೆ ಅಂದರೆ ಕೂತ್ಕೊಂಡು ಯೋಗ ಮಾಡಿಸ್ತಾರೆ, ಕೂತ್ಕೊಂಡೇ ಕೈ ಹ್ಯಾಂಡ್ ಮೂಮೆಂಟು ಅಷ್ಟೇ ಮಾಡೋದು, ಅದೇ ಯೋಗ ಅಂತೆ. ಅಂದರೆ ಆ ಲೆವೆಲ್ಗೆ ನಾವು ರೀಚ್ ಆಗಿದ್ದೀವಿ. ಫಿಸಿಕಲ್ ಆ್ಯಕ್ಟಿವಿಟಿ ಕಂಪ್ಲೀಟ್ ನಿಲ್ಲಾಗಿ ಸೆಡೆಂಟ್ರಿ ಲೈಫ್ ಸ್ಟೈಲು ಬಂದಿದೆ. ಈಗ ನಿಮಗೆ ಒಬ್ಬನೇ ಮಗ, ಅವನಿಗೆ ಯಾರ ಜೊತೆನೂ ನೀವು ಸೇರಿಸೋದಿಲ್ಲ ಆಯಿತಾ. ಅವನಿಗೆ ಮುಂದಿನ ದಿನದಲ್ಲಿ ಎಲ್ಲ ಒಳ್ಳೆಯವರೇ ಇರ್ತಾರೆ, ಅವನ ಜೊತೆ ಫ್ರೆಂಡ್ ಸರ್ಕಲಲ್ಲಿ ಇರಲ್ಲ. ತುಂಬ ಖತರ್ನಾಕ್ ಅವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಎಲ್ಲ ಥರ. ನೀವು ಬರೀ ಒಳ್ಳೆ ಸರ್ಕಲ್ನೇ ಅವನು ಕೊಟ್ಬಿಟ್ರೆ ಮುಂದಿನ ದಿನದಲ್ಲಿ ಕೆಟ್ಟವ್ರ ಜೊತೆ ಯಾವ ರೀತಿ, ಅಂದರೆ ಕೆಟ್ಟವರು ಅಂದರೆ ಬೇರೆ ಥರದ ಜನದ ಜೊತೆ ಅವನು ಯಾವ ರೀತಿ ಅವನು ಮ್ಯಾನೇಜ್ ಮಾಡ್ತಾನೆ, ಹೇಗ್ ಬೇಕಲ್ವಾ, ಹೇಗಕ್ಕಾಗೋದಿಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಗೌತಮ ಬುದ್ಧಂದು ಕತೆ ಗೊತ್ತಿರಬೇಕು. ಅವರು ಇವ್ರು ಹೇಳ್ತಾರೆ ನೀವು ಮಗ ಮುಂದಿನ ದಿನದಲ್ಲಿ ಸನ್ಯಾಸಿ ಆಗ್ತಾನೆ ಅಂತ. ಸೊ ಅವನಿಗೆ ಯಾವುದೇ ಕಷ್ಟನೇ ನೋಡಬಾರ್ದು ಅಂತೇಳಿ ಅವನೇನು ಮಾಡ್ತಾರೆ, ಅರಮನೆಯಲ್ಲಿ ತುಂಬ ಚೆನ್ನಾಗಿ ಸಾಕ್ತಾರೆ. ಆಲ್ ಆಫ್ ಅ ಸಡನ್ ಅವನು ಹೊರಗಡೆ ಬಂದು ನೋಡ್ತಾನೆ, ಮುದುಕರು ನೋಡ್ತಾನೆ, ಸಾವಾಗಿರೋದು ನೋಡ್ತಾನೆ, ಗೊತ್ತಾಗೋಗುತ್ತೆ ಜೀವನ ನಶ್ವರ ಅಂತ. ನಮ್ಮ ಮಕ್ಕಳನ್ನ ನಾವು ಮಾಡ್ತಿರೋದು ಅಷ್ಟೇ. ಅವಕ್ಕೆ ನ್ಯಾಚುರಲ್ ಆಗಿ ಏನೇನು ಎಕ್ಸ್ಪೋಸ್ ಆಗಬೇಕು, ಅವ್ರು ಎಲ್ಲರ ಜೊತೆ ಸೇರಬೇಕು. ಅವನ ಫ್ರೆಂಡ್ ಸರ್ಕಲಲ್ಲಿ ಕಳ್ಳನೂ ಇರಬೇಕು, ಸುಳ್ಳನೂ ಇರಬೇಕು, ಒಳ್ಳೆಯವನೂ ಇರಬೇಕು. ಏಕೆಂದರೆ ಯಾರ ಜೊತೆ ಅವನು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಅಲ್ಲಿಂದ ಕಲಿಬೇಕು ಅವನು. ಇಲ್ಲ ಅಂದರೆ ಅವನು ದೊಡ್ಡವನಾದ ಮೇಲೆ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಇದರ ಜೊತೆ ಆಟ ಆಡಬೇಕು ಹೊರಗಡೆ ಹೋಗಿ. ಅದು ಯಾವ ಥರ, ಈಗ ಮಕ್ಕಳಿಗೆ ಈ ಆಟ ಏನಕ್ಕೆ ಬೇಕು, ಆ ಏಜಲ್ಲಿ ಚೈಲ್ಡ್ಹುಡ್ಡಲ್ಲಿ ಆಟ ಆಡಲೇಬೇಕು ಅವರು. ವಾಟ್ ಎವರ್ ಮೇ ಬಿ, ನೀವು ನಾನು ಚೆಸ್ ಕಲಿಸ್ತಿದ್ದೀನಿ, ನಾನು ಮ್ಯೂಸಿಕ್ ಹಾಕ್ತಿದ್ದೀನಿ, ಮತ್ತೊಂದು ಅದಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು. ಏಕೆಂದರೆ ಅವರ ಬೋನ್ಸ್ ಸ್ಟ್ರಾಂಗ್ ಆಗಬೇಕು. ಆಮೇಲೆ ಆ ರಿಸಿಲಿಯನ್ಸ್ ಕೆಪಾಸಿಟಿ, ರಿಸಿಲಿಯನ್ಸ್ ಅಂತ ಒಂದಿದೆ. ಅಂದರೆ ರಿಸಿಲಿಯನ್ಸ್ ಅಂದರೆ ಈಗ ನೀವು ರಬ್ಬರು ಅದನ್ನು ನೀವು ಯಾವುದೋ ಒಂದು ಶೇಪಲ್ಲಿ ಹಿಂಗೆ ಮಾಡ್ತೀರಾ, ಬಿಟ್ಟರೆ ಪುನಃ ಅದು ಒರಿಜಿನಲ್ ಶೇಪಿಗೆ ಬರುತ್ತೆ. ನಮ್ಮಲ್ಲೂ ಆ ರಿಸಿಲಿಯನ್ಸ್ ಕೆಪಾಸಿಟಿ ಬರಬೇಕು ಅಂತಂದರೆ ಮಕ್ಕಳು ಆಟ ಆಡಬೇಕು. ಕಾರಣ ಏನಂತಂದರೆ ನಾನು ವಿಟಮಿನ್ ಡಿದು ಒಂದು ಹೇಳಿದೆ. ಇದರ ಜೊತೆಯಲ್ಲಿ ಅವರು ಬೇರೆಯವರ ಜೊತೆ, ಮಕ್ಕಳ ಜೊತೆ ಆಟ ಆಡಬೇಕಾದ್ರೆ ಅವರಿಗೆ ನಮಗೆ ಗೊತ್ತಾಗದೆ ಬೇಕಾದಷ್ಟು ಕ್ವಾಲಿಟೀಸ್ಗಳನ್ನ ಅವ್ರು ಗಳಿಸ್ತಾರೆ. ಈಗ ಹೊರಗಡೆ ಒಂದು ಯಾವುದೋ ಒಂದು ಆಟ ಆಡ್ತಾನೆ, ಕ್ರಿಕೆಟೋ ಫುಟ್ಬಾಲೋ ಯಾವುದೋ ಒಂದು ಆಟ ಆಡೋಕ್ಕೆ ಹೋಗ್ತಾನೆ ಅವನು. ಅವಾಗ ಏನು ಮಾಡ್ತಾನೆ, ಫಸ್ಟ್ ಒಂದೇನು ಅಂತಂದರೆ ಫೋಕಸ್ ಇರುತ್ತೆ. ನೀವು ಗೋಲ್ ಹೊಡಿಬೇಕು ಅಂತಂದರೆ ಫೋಕಸ್ ಬೇಕು, ಕಾನ್ಸಂಟ್ರೇಷನ್ ಬೇಕು. ಅಷ್ಟಕ್ಕೆ ನೀನು ಮಾಡಬೇಕು ಅಂದರೆ ನಿನ್ನ ಜೊತೆ ಇರೋ ಅಂಥ ಈ ಥರ ಆಟಗಾರರನ್ನ ನೀನು ಭಾಳ ಚೆನ್ನಾಗಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ನೋಡೋ ನೀನು ಹಂಗೆ ಮಾಡು, ನೀನು ಹಿಂಗೆ ಮಾಡು, ನೀನು ಹಿಂಗೆ ಮಾಡು, ಗೈಡ್ ಮಾಡ್ತಾನೆ. ಆ ಸಿಚುಯೇಷನ್ನ ಕಂಟ್ರೋಲ್ ತಗೊಳ್ಳೋ ಕೆಪಾಸಿಟಿ ಬರುತ್ತೆ ಮಕ್ಕಳಿಗೆ. ಆಮೇಲೆ ಕೋಆರ್ಡಿನೇಟ್ ಮಾಡಬೇಕು. ನೀನು ಅವನಿಗೆ ಜೋರು ಮಾಡಿದ್ರೆ ನಿಂಗೆ ಗೊತ್ತು ಆಟದಲ್ಲಿ ನಾನು ಸೋತ್ಬಿಡ್ತೀನಿ ಅಂತೇಳಿ. ನೀನು ಅವನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು, ನೋಡಪ್ಪ ಬಾ ನೀನು ಈ ಕಡೆ ನಿಂತ್ಕೋ, ನೀನು ಹಿಂಗೆ ಮಾಡು ಅಂದರೆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಮಗು ಯಾವಾಗ ಆಟ ಆಡುತ್ತೆ ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ. ಆಮೇಲೆ ಏನೇ ಆದ್ರೂ ತಕ್ಷಣ ಸರಿ ಮಾಡ್ಕೊಳ್ಳೋದು. ಈಗ ನಿಮಗೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಹೆಂಗೆ ಅಂದರೆ ಅವನ ಚಾಕಚಕ್ಯತೆ ಹೆಂಗಿರುತ್ತೆ ಅಂದರೆ ಬಾಡಿ ಮೈಂಡ್ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ ಅವ್ರಿಗೆ. ಬಾಡಿ ಮೈಂಡು ಕೋಆರ್ಡಿನೇಷನ್ ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅನ್ನೋ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ, ರಿಫ್ಲೆಕ್ಸಸ್ ಚೆನ್ನಾಗಿರುತ್ತೆ, ಏಕಾಗ್ರತೆ ಇರುತ್ತೆ. ಆಮೇಲೆ ಆ ಇಮ್ಮಿಡಿಯೇಟ್ ಡಿಸಿಷನ್ನು ಮಾಡೋ ಕೆಪಾಸಿಟಿ ಅವ್ರಿಗಿರುತ್ತೆ. ಈಗ ಹಿಂಗೆ ನೋಡಿ, ನಾವು ಸುಮಾರು ಆಟಗಳಲ್ಲಿ ಗೆಲ್ತಾರಲ್ಲ ನಮ್ಮ ಆಟಗಾರರು, ನಾವು ಅನ್ಕೊಂಡೇ ಇರಲ್ಲ, ಚಕ್ ಅಂತ ಯಾವುದೋ ಒಂದು ಮೂಮೆಂಟಲ್ಲಿ ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂತೇಳಿ ಮಾಡಿಬಿಡ್ತಾರೆ. ಅಂದರೆ ಆ ಥರ ರಿಫ್ಲೆಕ್ಸಸ್ಸು ಅವರ ದೇಹದಲ್ಲಿ ಡೆವಲಪ್ ಆಗುತ್ತೆ. ಅದ್ರ ಜೊತೆ ಕೋಆರ್ಡಿನೇಷನು. ಆಮೇಲೆ ಮಕ್ಕಳು ಆಟ ಆಡಬೇಕು, ಫಿಸಿಕಲ್ ಆ್ಯಕ್ಟಿವಿಟಿ ಬೇಕೇ ಬೇಕು. ಈಗ ಎಲ್ಲೋ ಆಟ ಆಡೋಕ್ಕೆ ಹೋಗಿದ್ದಾನೆ, ಈ ಮ್ಯಾಚ್ ಅವನು ಸೋತ, ಆಮೇಲೆ ನೆಕ್ಸ್ಟ್ ಮ್ಯಾಚ್ ಗೆಲ್ತಾನೆ. ಮಗುಗೆ ಗೊತ್ತಾಗಬೇಕು ಜೀವನದಲ್ಲಿ ಸೋಲು ಗೆಲುವು ಅದು ಬಂದೇ ಬರುತ್ತೆ. ಇವಾಗ ನಾನು ಸೋಲ್ತೀನಿ, ನಾಳೆ ಗೆಲ್ತೀನಿ, ಇವತ್ತು ಗೆದ್ದಿರ್ತೀನಿ, ನಾಳೆ ನಾನು ಸೋಲ್ಬೋದು. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಮಗುಗೆ ಫಿಸಿಕಲ್ ಆ್ಯಕ್ಟಿವಿಟಿ ಕೊಡ್ತಾ ಇಲ್ಲ, ವರ್ಚುವಲ್ಲು ವಿಡಿಯೋ ಗೇಮ್ ಆಡ್ತಾನೆ. ವಿಡಿಯೋ ಗೇಮಲ್ಲಿ ನಿಮ್ಗೇನೋ ಬರೀ ನೀವು ಗೆಲ್ತಾ ಹೋಗ್ತೀರಾ. ಆ ಮಗುವಿಗೆ ಒಂದು ಸೋಲು ಅನ್ನೋದು ಇದೆ ಅಂತಲೇ ಗೊತ್ತಿಲ್ಲ. ಜೀವನದಲ್ಲಿ ಅವನೇನಾದ್ರು ಸೋತ್ರೆ ಅವನ್ನ ನೆಕ್ಸ್ಟ್ ಥಿಂಕ್ ಮಾಡೋದು ನಾನು ಸೂಸೈಡ್ ಮಾಡ್ಕೋಬೇಕು. ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂತಿರೋದೇನೋಕೆ ಅಂತಂದರೆ ಅವರಿಗೆ ಜೀವನದಲ್ಲಿ ಒಂದು ಸೋಲು ಅಂತ ಇದೆ ಅಂತಲೇ ಗೊತ್ತಿಲ್ಲ. ಆದರೆ ಒಬ್ಬ ಆಟಗಾರ ಏನು ಮಾಡ್ತಾನೆ, ಅವನು ಸ್ಪೋರ್ಟಿವ್ ಆಗಿರ್ತಾನೆ. ಈಗ ಸೋಲಿಗೆ ಆದರೆ ತಕ್ಷಣ ಅವನೇನು ಒಂದು ಇದಾಗಲ್ಲ, ನಾನು ನೆಕ್ಸ್ಟ್ ಮ್ಯಾಚ್ ನಾನು ಗೆಲ್ತೀನಿ ಅಂತಾನೆ. ಆಮೇಲೆ ಹೀಸ್ ಅ ಫೈಟರ್. ಮಗುವಿಗೆ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಏನಕ್ಕೆ ಬೇಕು ಅಂದರೆ ಅದು ಏನಾದ್ರು ಸ್ಪೋರ್ಟ್ಸ್ ಆಗಲಿ, ಎನಿಥಿಂಗ್, ಯಾವುದೇ ಆಟ ಆಗಲಿ, ಅವನು ಹೀಸ್ ಅ ಫೈಟರ್. ಕೊನೆವರೆಗೂ ಆ ಮಗು ಹೋಪ್ಸ್ ಕಳ್ಕೊಳ್ಳಲ್ಲ.
ಕೊನೆ ಎಂತ ಮೂಮೆಂಟಲ್ಲೂ ನಾವು ನೋಡ್ತಿರೋರಿಗೆ ಟೆನ್ಷನ್ ಆಗ್ತಿರುತ್ತೆ, ಹೋಯ್ತಿ ಮ್ಯಾಚ್ ಅಂತೀವಿ. ಆದರೆ ಅವನು ಮಾತ್ರ ಯಾವುದೇ ಕಾರಣಕ್ಕೂ ಆಟನ ಬಿಟ್ಕೊಡಲ್ಲ. ಅವನು ಕೊನೆವರೆಗೂ ಅವನು ಸೆಣಿಸ್ತಾನೆ. ಇದನ್ನು ನಾವು ಕಲಿಸಿದ್ರೆ ಈ ಚೈಲ್ಡ್ಹುಡ್ಡಲ್ಲಿ ಮಗು ಹೊರಗಡೆ ಹೋಗಬೇಕು, ನೇಚರಲ್ಲಿ ಎಕ್ಸ್ಪೋಸ್ ಆಗಬೇಕು, ಇದೆಲ್ಲ ಆಟಗಳನ್ನು ಆಡಬೇಕು. ಆ ಸ್ಪೋರ್ಟ್ಸ್ಮನ್ ಕ್ವಾಲಿಟಿ ಮಗುಗೆ ಬರೆಸಲೇಬೇಕು. ಇಲ್ಲಾಂದರೆ ನೀವು ಏನೇ ಕೊಡಿ, ನೀವು ಲ್ಯಾಪ್ಟಾಪ್ ಕೊಡಿ, ಮೊಬೈಲ್ ಕೊಡಿ, ಆ ಮಗುನ ನಾವು ಬೇರೆ ಡೈರೆಕ್ಷನಲ್ಲಿ ತಗೊಂಡೋಗಿ ಅದರ ಜೀವನ ಹಾಳಾಗ್ತಿದೆ ಹೊರತು ಆ ಮಗು ಒಬ್ಬ ಸ್ಪೋರ್ಟ್ಸ್ ಪರ್ಸನ್ನಾಗಿ ಬರೋ ಚಾಲೆಂಜ್, ಈ ಥರದ ಜೀವನದಲ್ಲಿ ಬೇಕಾದಷ್ಟು ಚಾಲೆಂಜ್ ಬರುತ್ತೆ. ಸೋಲಾಗ್ಬೋದು, ಗೆಲುವಾಗ್ಬೋದು, ಏನೇ ಆದ್ರೂ ನಾನು ಐ ವಾಂಟ್ ಗಿವ್ ಅಪ್ ಅನ್ನೋದು ಒಂದು ಕ್ವಾಲಿಟಿ ಇದೆಯಲ್ಲ, ಅದನ್ನ ಮಕ್ಕಳಲ್ಲಿ ನಾವು ಬೆಳೆಸಬೇಕು. ಅಂದರೆ ಚೈಲ್ಡ್ಹುಡ್ಡಲ್ಲಿ ಮಕ್ಕಳು ಹೊರಗಡೆ ಹೋಗಬೇಕು, ಆಟ ಆಡಬೇಕು, ಜಗತ್ತು ಹೆಂಗಿದೆ ಅಂತ ಗೊತ್ತಾಗಬೇಕು. ಎಲ್ಲ ಥರದ ಫ್ರೆಂಡ್ಸು ಇರಬೇಕು. ಅವ್ನ ಫ್ರೆಂಡ್ ಗ್ರೂಪಲ್ಲಿ ಒಬ್ಬ ಕಳ್ಳನೂ ಇರಬೇಕು, ಒಬ್ಬ ಸ್ಮೋಕ್ ಮಾಡೋನು ಇರಬೇಕು. ಏಕೆಂದರೆ ಆದರೆ ಮಾನಿಟ್ರ್ ಮಾಡ್ತಾ ಇರಬೇಕು ನಾವು. ಆದರೆ ನೋಡಬೇಕು ಅವನ ಜೊತೆ ತುಂಬ ಹೋಗ್ತಾ ಇದ್ದಾನಾ ಇಲ್ವಾ ಅನ್ನೋದೆಲ್ಲ ನಾವು ಮಾಡಬೇಕು. ಇದು ಚೈಲ್ಡ್ಹುಡ್ಡಲ್ಲಿ ನಾವೇನಾದರೂ ಮಕ್ಕಳಿಗೆ ಕೊಟ್ಟರೆ ಖಂಡಿತವಾಗ್ಲೂ ಫಿಸಿಕಲ್ ಹೆಲ್ತ್ ಅಂತ ನಾನು ಏನು ಹೇಳಿದೆ, ಮುಂದಿನ ದಿನದಲ್ಲಿ ಅವನು ಅದ್ಭುತವಾಗಿ ಅವನ ಕೆರಿಯರಲ್ಲಾಗ್ಬೋದು, ಅವನ ಜೀವನದಲ್ಲಾಗ್ಬೋದು, ಅವನು ನಡೆಸ್ಕೊಂತ ಬರ್ತಾನೆ. ಭಾಳ ಚೆನ್ನಾಗಿ ಹೇಳಿದ್ರಿ ಮೇಡಮ್ ನೀವು. ಎರಡು ಇದರಲ್ಲಿ ನಾನು ಪಾಯಿಂಟ್ ಮೆನ್ಷನ್ ಮಾಡ್ಬೇಕು ಅಂದ್ಕೊಂಡೆ. ಒಂದೇನೆಂದರೆ, ಭಾಳಷ್ಟು ಪೇರೆಂಟ್ಸು ಇರ್ರೆಸ್ಪಾನ್ಸಿಬಲ್ ಆಗಿರ್ತಾರೆ. ನಾನು ಇದನ್ನು ಭಾಳ ಯೋಚನೆ ಮಾಡಿ ಬೆಳೆಸ್ತಾ ಇದ್ದೀನಿ ಈ ಶಬ್ದನ. ಎಷ್ಟು ಇರ್ರೆಸ್ಪಾನ್ಸಿಬಲ್ ಇರ್ತಾರೆ ಅಂತಂದ್ರೆ, ಅವರು ಮಗುವಿಗೆ ಮೇಡಮ್ ಏನು ಹೇಳಿದರು, ಆಟ ಆಡೋಕ್ಕೆ ಬಿಡಿ, ಅದಕ್ಕೆ ಅದು ಎಲ್ಲೋ ನೀರು ಚೆಲ್ಲುತ್ತೆ, ಇನ್ನೊಂದೇನೋ ಮಾಡ್ಕೊಳ್ಳುತ್ತೆ, ಅದು ಏನೇನೋ ಬೀಳುತ್ತೆ ಎಲ್ಲ. ಬಟ್ ಯಾವುದೇ ಕಾರಣಕ್ಕೂ ಮಗುವಿನ ಸುಪರ್ದಿನಲ್ಲಿ, ಅಂದರೆ ಅದು ಏನು ಸುತ್ತಳತೆ ಇದೆ, ಅದರದ್ದು ಒಂದು ಪರಿಧಿ ಇದೆ, ಆ ಪರಿಧಿನಲ್ಲಿ ತುಂಬಾ ಅಪಾಯಕಾರಿ ವಸ್ತುಗಳು ಇಡಬೇಡಿ. ಅದು ಮಾಡಲ್ಲ ಮೇಡಮ್. ಎಷ್ಟೋ ಜನ ನೋಡಿದೀನಿ, ನಾಣ್ಯ ನುಂಗಿ ಸತ್ತೋಗಿರೋ ಮಗು, ಇನ್ನೊಂದೇನೋ ನುಂಗಿ ಅದ್ರ ಸಿಕ್ಕಾಕೊಂಡು ಅದು ಸತ್ತೋಗಿದೆ ಮಗು. ಆಮೇಲೆ ಇದು ಒಂದು ಬಕೆಟ್ ಇಟ್ಟಿದ್ದಾರೆ, ನೋಡೇ ಇಲ್ಲ, ಅದ್ರೊಳಗಡೆ ಮುಳುಗಿ ಬಿದ್ದು ಸತ್ತೋಗಿದೆ. ಹೌ ಕ್ಯಾನ್ ದೇ ಬಿ ಸೋ ಇರೆಸ್ಪಾನ್ಸಿಬಲ್? ಮಗು ಮನೆ ಒಳಗಡೆ. ಇದು ದಯವಿಟ್ಟು ಇದನ್ನ ಗಮನಿಸಿ. ಎರಡನೇದು, ನನಗೆ ಭಾಳ ಬೇಜಾರಾಗೋದಂದ್ರೆ, ನಮ್ಮ ಕಾರ್ಮಿಕ ವರ್ಗ ಬಂದ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ನಾವು ಪಾಪ ನಾನು ಅಬ್ಸರ್ವ್ ಮಾಡಿದ್ದೀನಿ, ಅವ್ರಿಗೆ ಮನೆಯಿಂದ ಹೊರಗಡೆ ಬಿಟ್ಬಿಡ್ತಾರೆ. ಅವ್ರನ್ನ ಗೈಡ್ ಮಾಡೋರಾಗ್ಲಿ, ಅವ್ರನ್ನ ಕೇರ್ ಮಾಡೋರಾಗ್ಲಿ ಎಲ್ಲ ಎಷ್ಟೋ ಸಲ ಆಕ್ಸಿಡೆಂಟ್ ಆಗೋದು, ಇನ್ನೊಂದೇನೋ ಆಗೋದು ಅಲ್ಲಾಗುತ್ತೆ. ಹೀಗಾಗಿ ಮನೆ ಒಳಗಡೆ ಒಂಥರ ಕೇರ್ ಮಾಡಿದರೆ ಮನೆ ಹೊರಗಡೆ ಒಂಥರ ಕೇರ್ ಮಾಡಬೇಕು. ಇದೆರಡೂ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಫ್ರೀ ಆಗಿಬಿಡ್ಬೇಕು. ಸೊ ಅದು ಒಬ್ಬ ತಂದೆ ತಾಯಿಯ, ಅಂದರೆ ಜವಾಬ್ದಾರಿಯುತ ತಂದೆ ತಾಯಿಯ ಲಕ್ಷಣ. ಇಲ್ಲಾಂದರೆ ತಂದೆ ತಾಯಿ ಆಗೋಕ್ಕೆ ಲಾಯಕ್ಕಿಲ್ಲ ಅಂತ ಅನ್ಕೊಂಬಿಡಿ. ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಒಂದು ಹೇಳ್ಬೇಕು ಅನ್ಕೊಂಡೆ. ಈ ಒಂದು ಇಮ್ಯುನಿಟಿ ಪವರ್ ಬಗ್ಗೆ ನೀವು ಹೇಳಿದ್ರಲ್ಲ, ನನಗೆ ನನ್ನ ಮಗ ಅವಾಗ ಒಂದು 8 ತಿಂಗಳು 9 ತಿಂಗಳು ಇರ್ಬೋದು, 1 ವರ್ಷ ಆಗಿರಲಿಲ್ಲ ಅನ್ಸುತ್ತೆ. ಅವಾಗ ನಮಗೆ ಒಂದು ಏಕಮಾತ್ರ ಜವಾಬ್ದಾರಿ ಅಂದರೆ ಮಗು ನೋಡ್ಕೊಳ್ಳೋದು ಹಂಗೆ. ಯಾಕೆ ಅಂದರೆ, ಅವನಿಗೆ ಒಂದು 10 ದಿನಕ್ಕೊಂದ್ಸಲ ಜ್ವರ ಬರೋದು, ಶೀತ ಬರೋದು, ನೆಗಡಿ ಆಗೋದು. ಅವನು ಎಷ್ಟು ವೀಕ್ ಆಗ್ಬಿಟ್ಟಿದ್ದ ಅಂತಂದರೆ, ಅಲ್ಲಿ ನಾವು ಇದರಲ್ಲಿ MS ರಾಮಯ್ಯ ಹೋಟೆಲಿದ್ದೆ, ಒಂದು ಚಿಲ್ಡ್ರನ್ ಸ್ಪೆಷಲಿಸ್ಟು ಅವರೊಬ್ರು ಇದ್ದರು. ನಾವು ಅಲ್ಲಿ ಹೋಗಿ ಕೂತ್ಕೋತಿದ್ವಿ, ತುಂಬ ಜನ ಇರೋರು, ನಾವು ಹೋಗಿ ಕೂತ್ಕೋತಿದ್ವಿ. ಅವ್ರೇನೊಂದು ಟ್ಯಾಬ್ಲೆಟ್ ಕೊಡೋರು, ಇಂಜೆಕ್ಷನ್ ಇದು ಕೊಡೋರು, ಔಷಧ ಕೊಡೋರು, ತೊಗೊಂಡು ಬರ್ತಿದ್ದೆ. ಮತ್ತೆ ಹಿಂಗೆ ಆಗೋದು. ನನಗೆ ನೋಡಿ 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 ನಂಗೆ ಬೇಜಾರಾಗಿ ನಾನೊಂದ್ಸಲ ನನ್ನ ವೈಫ್ಗೆ ಹೇಳಿದೆ. ಅವಳು ಜ್ವರಕ್ಕೊಂದು ಹಾಕ್ತಾ ಇದ್ದಾಳೆ, ನೆಗಡಿಗೊಂದು ಹಾಕ್ತಾ ಇದ್ದಾಳೆ, ಇನ್ನೊಂದಕ್ಕೇನೋ ಹಾಕ್ತಾ ಇದ್ದಾಳೆ, ಟ್ಯಾಬ್ಲೆಟ್ ಮಾಡಿ ಮಾಡಿ ಹಾಕ್ತಾ. ಅವಳು ಚಿಕ್ಕವಳು ಪಾಪ, ಅವಳು ಗೊತ್ತು, ಅವಳು ಚಿಕ್ಕವಳು, ನನಗೂ ಬುದ್ಧಿ ಇಲ್ಲ ಅಂದ್ರೆ ಹೇಳೋದು ನಮ್ಗೆ ಗೊತ್ತಿಲ್ವಲ್ಲ ಆ್ಯಕ್ಚುಲಿ. ನನಗೊಂದ್ಸಲ ನಾನು ನೋಡಿ ನೋಡಿ ಬೇಜಾರಾಗಿ ನಾನು ಹೇಳಿದೆ, ಇಲ್ಲ ಅದು ಏನಾದರೂ ಆಗಲಿ ಅದು ಟ್ಯಾಬ್ಲೆಟ್ ಹಾಕ್ಬೇಡ ಅಂತಂದೆ. ಅವಳಿಗೆ ಸಿಟ್ಟು ಬಂತು, ಅವಳು ನಾನು ಬೈದ್ಲು, ನೀನು ಇಲ್ಲ ನಾನು ನೋಡಿ ನೋಡಿ ಬೇಜಾರಾಗಿದೆ, ನೀನು ಟ್ಯಾಬ್ಲೆಟ್ ಹಾಕೋದು ಬಿಟ್ಬಿಡು, ಅದು ಏನಾದರೂ ಆಗಲಿ ನೋಡೋಣ ನಾವು ಅಂತ ಹೇಳಿ ಅಂತಂದೆ ನಾನು. ಮೇಡಮ್ ಸರ್ಪ್ರೈಸ್ ನನಗೆ, ಅದಾದಮೇಲೆ ಅವನಿಗೆ ಜ್ವರ ಬರಲಿಲ್ಲ, ನೆಗಡಿ ಬರಲಿಲ್ಲ, ಅವ್ನು ಗುಂಡು ಆಗ್ತಾ ಹೋದ. ಅವನು ನಮ್ಮ ದೇಹದಲ್ಲೇನೆ ಇಮ್ಯುನಿಟಿ ಇರುತ್ತೆ ಸರ್. ಅದು ನಾವೇನು ಮಾಡ್ತೀವಿ ಅಂದರೆ, ಹೊರಗಡೆಯಿಂದ ಆ್ಯಂಟಿಬಯೋಟಿಕ್ಸ್ನ ಕೊಡ್ತಾ ಬರ್ತೀವಲ್ಲ, ಆ ಇಮ್ಯುನಿಟಿ ಸಪ್ರೆಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ಎಲ್ಲಿ ಬೇಕು, ತುಂಬ ಅವಶ್ಯಕತೆ ಇದೆ ಅಂಥ ಕಡೆ ಮಾತ್ರ ಆ್ಯಂಟಿಬಯೋಟಿಕ್ಸ್ ತಗೋಬೇಕು. ಅದೇ ಮೊನ್ನೆ ನನ್ನ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು, ಡೋಲೋ 650 ಅದು ಇಂಡಿಯನ್ಸ್ಗೆ ಪೆಪರ್ಮೆಂಟ್ ಥರ ಅಂತ ಮಾತಾಡಿದ್ರೆ, ಡೋಲೋ 650 ನೀವು ನುಂಗ್ತೀರಾ, ಅದೇ ಥರ ಆ್ಯಂಟಿಬಯೋಟಿಕ್ ನೀವು ಏನಕ್ಕೆ ಹೋಗಿ ತಕ್ಷಣ ಆ್ಯಂಟಿಬಯೋಟಿಕ್ ಕೊಟ್ಬಿಡ್ತಾರೆ. ಆ್ಯಂಟಿಬಯೋಟಿಕ್ ಆದಾಗ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿ ಎಲ್ಲಿದಾಯ್ತು. ಆಮೇಲೆ ನಮ್ಮ ಜನಕ್ಕೆ ಹಿಂಗೆ ಅಂತಂದ್ರೆ, ಆಂಟಿಬಯೋಟಿಕ್ ನೀವು ಹೇಳಿದ್ರಲ್ಲ, ಅವ್ರಿಗೆ ಪೂರ ನಾಲೆಡ್ಜ್ ಇರೋದಿಲ್ಲ. ಈಗ 5 ದಿನ ಅಂತ ಕೊಟ್ಟಿರ್ತಾರೆ, 5 ದಿನ ನೀವು ತಗೊಂಡ್ಲೇಬೇಕು, ಶುರು ಮಾಡಬಾರ್ದು, ಮಾಡಿದ್ರೆ ತಗೊಂಡ್ಬೇಕು, ಕಂಪ್ಲೀಟ್ ಮಾಡಬೇಕು. ಇವ್ರು ಏನ್ ಮಾಡ್ತಾರೆ, 2 ದಿನ ತಗೊಳ್ಳೋದು, 3 ದಿನ ತಗೊಳ್ಳೋದು, ನಿಲ್ಲಿಸ್ಬಿಡೋದು. ಏನಾಗುತ್ತೆ ಅಂತಂದ್ರೆ, ಆ ಬ್ಯಾಕ್ಟೀರಿಯಾ ಈ ಒಂದು ಆಂಟಿಬಯೋಟಿಕ್ಗೆ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಟೈಮು ನಿಮಗೆ ಇದೇನಾದ್ರು ತೊಂದರೆ ಆದ್ರೆ ಇದು ವರ್ಕ್ ಆಗೋದಿಲ್ಲ, ನೀವು ಇನ್ನೂ ಹೈಯರ್ ಆಂಟಿಬಯೋಟಿಕ್ ಹೋಗ್ಬೇಕು, ಆಮೇಲೆ ಹೈಯರ್ ಡೋಸೇಜ್ಗೆ ಹೋಗ್ಬೇಕು. ನಮ್ಮ
ನಮಗೆ ನಾವೇನೆ ನಮ್ಮ ಒಂದು ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ನಾವೇನು ಮಾಡ್ತೀವಿ, ನಮಗೆ ನಾವೇನೆ ಬ್ಯಾಕ್ಟೀರಿಯಾಗಳಿಗೆ ರೆಸಿಸ್ಟೆನ್ಸ್ನ ನಾವೇ ಡೆವಲಪ್ ಮಾಡ್ಕೊಂಡ್ಬಿಡ್ತೀವಿ. ಕೊನೆಗೆ ಏನಾಗುತ್ತೆ ಅಂದರೆ ಅದನ್ನು ಕಲ್ಚರ್ ಮಾಡಿಸ್ಬೇಕಾಗುತ್ತೆ. ಎಷ್ಟು ಬ್ಯಾಕ್ಟೀರಿಯಾ ಇದಕ್ಕೆ ನಾವು ನಾವು ಆ್ಯಂಟಿಬಯೋಟಿಕ್ಗೆ ನಮ್ಮ ದೇಹದಲ್ಲಿ ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ ಅಂತ ಕಲ್ಚರ್ ಮಾಡಿ ಕೊನೆಗೆ ಯಾವುದೂ ಇಲ್ಲ ಅನ್ನೋದನ್ನ ಟ್ರೀಟ್ ಮಾಡಬೇಕಾಗುತ್ತೆ. ಹಾಗಾಗಿ ಆದಷ್ಟು ಆ್ಯಂಟಿಬಯೋಟಿಕ್ಸು ಅವಾಯ್ಡ್ ಮಾಡೋದು ಒಳ್ಳೆಯದು. ತಗೊಂಡ್ರೆ ಕಂಪ್ಲೀಟ್ ಮಾಡಿ, ಅರ್ಧಂಬರ್ಧ ಮಾಡಿ 2 ತಗೊಳ್ಳೋದು 3 ದಿನ ತಗೊಳ್ಳೋದು ಇದು. ಆಮೇಲೆ ಅದ್ರ ಜೊತೆಗೆ ಅದು ವಿಟಮಿನ್ ಬಿ ಕಾಂಪ್ಲೆಕ್ಸು ತಗೊಂಡ್ಲೇಬೇಕು. ನೀವು ಆ್ಯಂಟಿಬಯೋಟಿಕ್ ತಗೊಂಡ್ರೆ ವಿಟಮಿನ್ ಬಿ ಕಾಂಪ್ಲೆಕ್ಸು ತಗೊಂಡ್ಲೇಬೇಕು. ಕಾರಣ ಏನಂದರೆ ಆ್ಯಂಟಿಬಯೋಟಿಕ್ ಕೊಟ್ಟಾಗ ನಿಮಗೆ ನಾನು ಬೇರೆ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ನಮ್ಮ ಗಟ್ ಒಳಗಡೆ 2 ಥರದ ಮೈಕ್ರೋಬ್ಸ್ ಇರುತ್ತೆ, ಗುಡ್ ಮತ್ತು ಬ್ಯಾಡ್ ಅಂತ, ಹಾರ್ಮ್ಫುಲ್ಲು ಗುಡ್ ಅಂತ. ನೀವು ಆ್ಯಂಟಿಬಯೋಟಿಕ್ಕು ಈ ಹಾರ್ಮ್ಫುಲ್ಗೆ ಕೊಟ್ಟರೆ ಅದ್ರ ಜೊತೆ ಒಳ್ಳೇದು ಸಾಯುತ್ತೆ. ಅದರಲ್ಲಿ ಡಿಫ್ರೆನ್ಶಿಯೇಟ್ ಏನಿಲ್ಲ, ಇದು ಒಳ್ಳೇದು ಇದು ಕೆಟ್ಟದು ಅಂತ ಹುಡುಕೊಂಡು ಆ್ಯಂಟಿಬಯೋಟಿಕ್ಸ್ ಇದು ಮಾಡಲ್ಲ. 2 ಕಂಪ್ಲೀಟಾಗಿ ಸತ್ತೋಗುತ್ತೆ. ಸತ್ತೋದ ನಂತರ ನೀವೇನು ಮಾಡಬೇಕು ಅಂದರೆ, ನಿಮ್ಗೆ ಒಳ್ಳೇದು ಪುನಃ ರಿಜುವಿನೇಟ್ ಆಗಿ ಚೆನ್ನಾಗಬೇಕು ಅಂದರೆ ನೀವು ವಿಟಮಿನ್ ಬಿ ಕಾಂಪ್ಲೆಕ್ಸು ತಗೊಂಡ್ಲೇಬೇಕದು. ಇಲ್ಲ ಅಂತಂದರೆ ಆ್ಯಂಟಿಬಯೋಟಿಕ್ ನೀವು ತಗೊಂಡು ಒಂದಷ್ಟು ದಿನ ಆದಮೇಲೆ ಮನೇಲೆ ಬೇಕಾದಷ್ಟು ಥರದ ಫುಡ್ ಇದೆ. ಮೊದಲು ನಮ್ಮ ಹಿಂದೆ ಅಜ್ಜಿ ಅವರೆಲ್ಲ ಮಾಡ್ತಾಯಿದ್ರು, ಬಹಳಷ್ಟು ಜನ ಮಾಡೋರು ಹಳ್ಳಿಗಳಲ್ಲೆಲ್ಲ ಏನು ಮಾಡೋರು ಅಂದರೆ, ಅನ್ನ ಮಿಕ್ಕಿರುತ್ತಲ್ಲ ರಾತ್ರಿ, ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಅದಕ್ಕೆ ಮೆಣಸಿನಕಾಯಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ನೀರು ಹಾಕಿ ಇಟ್ಬಿಡೋರು. ಅದು ಫರ್ಮೆಂಟ್ ಆಗೋದದು. ಬೆಳಗ್ಗೆ ಎದ್ದು ಅದನ್ನು ಚೆನ್ನಾಗಿ ಉಪ್ಪಿಗಿಪ್ಪು ಹಾಕೊಂಡು ಕಲಸ್ಕೊಂಡು ತಿನ್ನೋರು. ಅದರಂಥ ಫೆಂಟಾಸ್ಟಿಕ್ ಪ್ರೋಬಯೋಟಿಕ್ಕು ಯಾವುದೂ ಇಲ್ಲ ಜಗತ್ತಲ್ಲಿ, ನಿಮ್ಗೆ ಇನ್ಯಾವುದೂ ಸಿಕ್ಕೋದಿಲ್ಲ. ಅಷ್ಟು ದಿ ಬೆಸ್ಟ್ ಪ್ರೋಬಯೋಟಿಕ್ ಅದು. ಅಂದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು, ಒಳ್ಳೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಇದಾಗಿರುತ್ತೆ ಫರ್ಮೆಂಟ್. ಅದನ್ನು ನೀವು 1 ವಾರ ತಗೊಂಡ್ರೆ ನಿಮ್ಮ ಗಟ್ಟೆಲ್ಲ ಸರಿಯಾಗ್ಬಿಡುತ್ತೆ. ಹೆಂಗೆ ಮೇಡಮ್ ಅದು ಇನ್ನೊಂದ್ಸಲ ಮಾಡೋದು ಹೆಂಗೆ ಹೇಳಿ? ಅನ್ನ ಮಿಕ್ಕಿರುತ್ತೆ ರಾತ್ರಿ, ನೀವು ಊಟ ಮಾಡಿದ್ಮೇಲೆ ಒಂದು ಸ್ವಲ್ಪ ಅನ್ನ ಮಿಕ್ಕಿದೆ, ಅದಕ್ಕೆ ಒಂದಷ್ಟು ನೀರು ಹಾಕ್ತಾರೆ. ಅದು ಮಣ್ಣಿನ ಮಡಕೆನೇ ಸಾಮಾನ್ಯ ಬಳಸೋದು. ಅದನ್ನು ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡಿದ್ದಾರೆ, ಇದು ದಿ ಬೆಸ್ಟ್ ಅಂತ ಹೇಳ್ತಾರೆ. ಮಣ್ಣಿನ ಮಡಕೆಯಲ್ಲಿ ಅನ್ನ ಹಾಕೋದು, ಮೊದಲೆಲ್ಲ ಹಾಗೆ ಮಾಡ್ತಾ ಇದ್ರು. ಅದಕ್ಕೆ ಒಂದಷ್ಟು ಮೊಸರು ಹಾಕೋದು, ನೀರು ಹಾಕೋದು, ನೀರು ಮೊಸರು ಸ್ವಲ್ಪ ತೆಳ್ಳಗಾಗುತ್ತೆ. ಆಮೇಲೆ ಈರುಳ್ಳಿ ಮತ್ತು ಮೆಣಸಿನಕಾಯಿ ಒಂದು ಸ್ವಲ್ಪ ಉಪ್ಪು ಬೇಕಾದ್ರೆ ಹಾಕಿಟ್ಬಿಡ್ಬೋದು. ಬೆಳಗ್ಗೆ ಅಷ್ಟೊತ್ತಿಗೆ ಫರ್ಮೆಂಟ್ ಆಗಿರುತ್ತೆ, ಗಂಜಿ ಥರ. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ತಿಂದರೆ ನಿಮಗೆ ಯಾವ ಒಂದು ಪ್ರೋಬಯೋಟಿಕ್ಸ್ಗಳು ನಿಮಗೆ ಏನು ಪ್ರೋಬಯೋಟಿಕ್ಸ್ ಬೇಕು ಅಂತ ಹೇಳ್ತಾರೆ ಡಾಕ್ಟ್ರು, ಅದೆಲ್ಲ ಅದರಲ್ಲೇ ಸಿಕ್ಬಿಡುತ್ತೆ. ಫ್ರಿಜ್ಜಲ್ಲಿ ಬೇಡ, ಹೊರಗಡೆ ಫರ್ಮೆಂಟ್ ಆಗಬೇಕು, ಉಳಿ ಬರಬೇಕು ಒಂದು ಸ್ವಲ್ಪ ಅದು. ಹಾಗಾಗಿ ಈ ಥರ ಆ್ಯಂಟಿಬಯೋಟಿಕ್ ನೀವು ತಗೊಂಡಾಗ ಇದನ್ನು ಫಾಲೋ ಅಪ್ ಮಾಡ್ಕೊಂಡು ಬರಬೇಕು. ಈಗ ಮಕ್ಕಳಲ್ಲಿ ನಾನು ಈ ಹೆಲ್ತ್ ಬಗ್ಗೆ, ಈ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಹೇಳಿದೆ, ಅದು ಮಾಡಲೇಬೇಕಾಗುತ್ತೆ. ನೀವು ಮಕ್ಕಳಲ್ಲಿ ನೀವು ಹೊರಗಡೆ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡಲೇಬೇಕು. ನೀವು ಅಪಾರ್ಟ್ಮೆಂಟಲ್ಲಿ ಇದ್ದೀವಿ, ಜಾಗ ಇಲ್ಲ, ಅದು ಗೊತ್ತಿಲ್ಲ, ಅಥವಾ ಅವನಿಗೇನು ಅಬ್ಯಾಕಸ್ ಕಲಿಸ್ತಿದ್ದೀವಿ, ಅವನಿಗೆಲ್ಲ ಗೊತ್ತಲ್ಲ ನಿಮಗೆ. ಮಕ್ಕಳುಗಳನ್ನ ಜನ ಹೆಂಗೆ ಅಂತಂದರೆ, ಪೇರೆಂಟ್ಸು ಮಕ್ಕಳಿರೋದೇ ಇವ್ರಿಗೋಸ್ಕರ ಅಂತ ಅನ್ಕೊಂಡ್ಬಿಡ್ತಾರೆ. ನಮ್ಮ ಮಕ್ಕಳಿರೋದೇ ನನಗೆ ಹೆಸರು ತರೋಕ್ಕೆ, ಅವನು ಯಾವುದೋ ರಿಯಾಲಿಟಿ ಶೋಗೆ ಹೋಗ್ಬೇಕು, ಅವ್ನು ಹಾಡು ಹೇಳಬೇಕು, ಅವ್ನು ಡ್ಯಾನ್ಸ್ ಮಾಡಬೇಕು, ಅವ್ನು ಕರಾಟೆಗೆ ಹೋಗ್ಬೇಕು. ಅಲ್ಲ, ಕೆಲವೆಲ್ಲ ಮಾಡಲಿ, ಇಲ್ಲ ಅಂತಲ್ಲ. ಬಟ್ ಏನಂದರೆ ಇವೆಲ್ಲ ಹಾಬೀಸ್ಗಳು ಯಾರನ್ನ ಮೆಚ್ಚಕ್ಕೆ ಮಕ್ಳ ಕೈಲಿ ಮಾಡಿಸ್ತಾರೆ. ಮಗು ಖುಷಿ ಪಡ್ಬೇಕದು. ಮಗು ಅದ್ರ ಸ್ವಇಚ್ಛೆಯಿಂದ ಹೋಗಿ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು, ಮತ್ತೊಂದು ಮಾಡೋದು ಮಾಡಬೇಕು. ಇಲ್ಲೇನಾಗುತ್ತೆ ಅಂದರೆ, ಈ ಸ್ವಪ್ರತಿಷ್ಠೆಯಿಂದಾಗಿ ಮಗುಗೆ ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ. ಅದು ಯಾವಾಗ್ಲೂ ಕಂಪ್ಯೂಟರ್ದು ಏನೋ ಗೇಮ್ ಮಾಡೋದು, ಅಥವಾ ಅಬಾಕಸ್ಗೆ ಅಂತ ಪ್ರಾಕ್ಟೀಸ್ ಮಾಡೋದು, ಇಲ್ಲ ಚೆಸ್ ಆಡೋ ಮಕ್ಕಳು. ಈ ಸ್ಪೋರ್ಟ್ಸ್ ಅನ್ನೋದನ್ನ ಕಂಪ್ಲೀಟ್ ನೆಗ್ಲೆಕ್ಟೆಡ್ ಕಾಂಪೊನೆಂಟು. ಇತ್ತೀಚೆಗೆ ಏನಾಗಿದೆ, ಸ್ಕೂಲ್ಗಳಲ್ಲಿ ಮೊದಲು PT ಪೀರಿಯಡ್ ಅಂತ ಇರೋದು. ಅಟ್ಲೀಸ್ಟ್ ಅವಾಗ ಒಂದಷ್ಟು ಅವ್ರನ್ನ ಬಿಸಿಲಲ್ಲಿ ಕರ್ಕೊಂಡೋಗಿ ಒಂದಷ್ಟು ಎಕ್ಸಸೈಸ್ ಮಾಡಿಸಿ ಎಲ್ಲ ಮಾಡಿ ಪಾಪ ಚೆನ್ನಾಗಿ ಮಾಡ್ತಾ ಇದ್ರು. ಇತ್ತೀಚೆಗೆ ಏನಾಗಿದೆ, ಆ ಪೀರಿಯಡನ್ನು ಆಕ್ಯುಪೈ ಮಾಡ್ಕೊಂಡು ಅಲ್ಲಿ ಏನೋ ಒಂದು ಸ್ಪೆಷಲ್ ಕೋಚಿಂಗ್ ಅಂತೆ. ಮತ್ತೇನೋ ಮಕ್ಕಳು ಆಟ ಆಡದೆ ಹೋದರೆ ಅವರ ದೈಹಿಕ ಆರೋಗ್ಯ ಯಾವ ರೀತಿ ವೃದ್ಧಿ ಆಗುತ್ತೆ, ಇಮ್ಯುನಿಟಿ ಹೆಂಗೆ ಬರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಕೆಪಾಸಿಟಿ ದೇಹದಲ್ಲಿ ಯಾವ ರೀತಿ ಅವರಿಗೆ ಡೆವಲಪ್ ಆಗುತ್ತೆ, ಖಂಡಿತ ಸಾಧ್ಯ ಇಲ್ಲ. ಇದು ಇವಾಗಾದರೆ ಇನ್ನು ನೋಡಿ, ಮಕ್ಕಳು 7-8ವರೆಗೂ 7ನೇ ಕ್ಲಾಸ್ 8ನೇ ಕ್ಲಾಸ್ವರೆಗೂ ಒಂಥರ ಅವ್ರನ್ನ ಹಿಡ್ದಾಕ್ತಾರೆ. 8ರಿಂದ ಶುರು ಆಗ್ಬಿಡುತ್ತೆ. ನೆಕ್ಸ್ಟ್ ಅವರು JEE ಅಡ್ವಾನ್ಸು, ಮೇನ್ಸು, ನೀಟ್ ಇದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಆಲ್ರೆಡಿ ಅವರನ್ನು ಟ್ಯೂಷನ್ನು ಅವನೇನು ಮಾಡ್ತಾನೆ, ಸ್ಕೂಲ್ಗೆ ಹೋಗು, ಅಲ್ಲೂ PT ಇರೋದಿಲ್ಲ. ಏಕೆಂದರೆ ಅವ್ರಿಗೆ ಮಾರ್ಕ್ಸು ಆ ಸ್ಕೂಲ್ದು ತುಂಬ ಚೆನ್ನಾಗಿ ಅವ್ರಿಗೆ ಇದು ಬರಬೇಕು ಅಂದರೆ ಪರ್ಸೆಂಟೇಜ್ ಚೆನ್ನಾಗಿ ಬರಬೇಕು. ಸೊ ಎಕ್ಸ್ಟ್ರಾ ಕ್ಲಾಸ್ ಮಾಡಿದ್ರೆ ತಾನೇ ಬರೋದು. ಸೊ PT ಪೀರಿಯಡಲ್ಲೂ ಎಂಗೇಜ್ ಮಾಡ್ತಾರೆ. ಆಮೇಲೆ ಮಗು ಅಲ್ಲಿಂದ ಬರುತ್ತೆ, ಬಂದಿದ ತಕ್ಷಣ ಪಾಪ ಅದಕ್ಕೇನೋ ಆಟ ಆಡೋಕ್ಕೆ ಇಷ್ಟ, ಕ್ರಿಕೆಟೋ ಏನೋ ಆಡಬೇಕು ಅನಿಸುತ್ತೆ, ಇಲ್ಲ ಟ್ಯೂಷನ್ಗೆ ಹೋಗು, ನೀಟ್ ಇದೆ ಅಥವಾ JEE ಅಡ್ವಾನ್ಸು, ಇಲ್ಲ ನಿನ್ನ ಕೆರಿಯರ್ ಏನಾಗುತ್ತೆ, ನೀನು ಆಟ ಆಡಲಿಲ್ಲ, ನೀನು ಏನಾದ್ರು ಬರೀ ಆಟ ಆಡ್ತಾ ಕೂತ್ರೆ ನೀನು ಕೊನೆಗೆ ನೀನು ಡಾಕ್ಟ್ರು ಆಗಲ್ಲ, ಇಂಜಿನಿಯರು ಆಗಲ್ಲ,
ನೀನು ಭೂಮಿ ಮೇಲೆ ಬದುಕಕ್ಕೆ ಆಗಲ್ಲ ಅನ್ನುವ ಆ ಥರ ತಂದೆ ತಾಯಿಗಳು ಮಗುವಿನ ತಲೆಯಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಆ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದೇ ಮಕ್ಕಳಿಗಿಲ್ಲ. ಆದ ಕಾರಣ ಇತ್ತೀಚೆಗೆ ನೋಡಿ, ಮೊದಲು ಒಬಿಸಿಟಿ ಅಂದರೆ ಎಷ್ಟಕ್ಕೆ ಬರ್ತಿತ್ತು, ಒಂದು 50 ವರ್ಷ ಆದಮೇಲೆ ಒಬಿಸಿಟಿ ಅದು ಎಲ್ಲ. ಈಗ ಚೈಲ್ಡ್ಹುಡ್ ಒಬಿಸಿಟಿ. ಕಾರಣ ಏನು ಅಂತಂದರೆ ನೋ ಫಿಸಿಕಲ್ ಆ್ಯಕ್ಟಿವಿಟಿ, ಕಂಪ್ಲೀಟ್ ಸೆಡೆಂಟ್ರಿ ಲೈಫ್ ಸ್ಟೈಲು. ಅದ್ರ ಜೊತೆ ಅವು ತಿನ್ನೋ ಆಹಾರ ಏನಾಗ್ತಾ ಇದೆ ಅಂದರೆ, ಈಗ ನೀನು ನೀಟು JEE ಇದಕ್ಕೆಲ್ಲ ನೀನು ಓದ್ತಾ ಇದೆಯಾ, ತುಂಬ ಸ್ಟ್ರೆಸ್ ಇರುತ್ತೆ ಮಗುಗೆ. ಸ್ಟ್ರೆಸ್ ಅಂತಂದರೆ ನೀವು ನಿಜವಾಗ್ಲೂ ಇಮ್ಯಾಜಿನ್ನು ಮಾಡೋಕ್ಕಾಗಲ್ಲ. ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು ಅದನ್ನು. ಈಗ ನನ್ನ ಮಗನೋ ಮಗಳೋ ನೀಟು JEE ಅದು ಯಾವುದಕ್ಕೋ ಓದ್ತಿದ್ದಾನೆ ಅಂದರೆ ಅವನ ಮನಸ್ಸಲ್ಲಿ ಅವ್ನಿಗೆ ಹೆಂಗಾಗಿದ್ದಾನೆ ಅನ್ನೋದನ್ನ ಮೊದಲು ನಾನು ಅರ್ಥ ಮಾಡ್ಕೋಬೇಕು. ಆಮೇಲೆ ಅವ್ರಿಗೆ ಹೇಳ್ಬೇಕು, ನಿನಗೆ ನೋಡಪ್ಪ ನೀನು ಮಾಡದೆ ಹೋದ್ರೂ ಪರವಾಗಿಲ್ಲ, ನೀನು ಆರೋಗ್ಯವಾಗಿರು, ಚೆನ್ನಾಗಿರು ಅಂತ ಇಟ್ಕೊಂಡು ಮಾಡಬೇಕು. ಅಂದರೆ ಪಾಪ ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಅದ್ರ ಜೊತೆಗೆ ನಾವು ಪ್ರೆಷರೈಸ್ ಮಾಡಿ ಇಲ್ಲ ನೀನು ಮಾಡಲೇಬೇಕು ಅಂತಂದಾಗ ಫಿಸಿಕಲ್ ಆ್ಯಕ್ಟಿವಿಟಿ ಹೋಯ್ತು. ಇದು ಫಿಸಿಕಲ್ ಆ್ಯಕ್ಟಿವಿಟಿ ಹೋದಾಗ ಈ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಎಮೋಷನಲ್ ಈಟಿಂಗ್ ಅಂತ ನೀವು ಕೇಳಿರ್ಬೋದು. ಈ ಎಮೋಷನಲ್ ಈಟಿಂಗ್ ಅನ್ನೋದು ನ್ಯೂ ಕಾನ್ಸೆಪ್ಟ್. ಅದು ಇದು ಬರ್ತಾ ಇದೆ. ಎಮೋಷನಲ್ ಈಗ ಊಟ ಯಾವಾಗ ಮಾಡ್ತಿದ್ರು ನಾವು, ಮೊದಲೆಲ್ಲ ಯಾವ ಥರ ಅಂದರೆ ಹಸುವಾದಾಗ ಊಟ ಮಾಡೋದು. ಭಾಳ ಹಿಂದೆ ಶಿಫ್ಟ್ ಟು ಮೌತ್ ಅಂತ ನೀವು ಕೇಳಿರ್ಬೋದು. ನೀವು ತುಂಬ ಹಿಂದಿನವ್ರು ಕೇಳಿದ್ರೆ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದಂಥ ಸಮಯದಲ್ಲಿ ಭಾಳಷ್ಟು ಜನ ಅನ್ನ ಇಲ್ದೇ ಸತ್ತೋಗಿದ್ದಾರೆ. ಆವಾಗ ಶಿಪ್ಪಿಂದ ಬಂದು ಈಗ ಗೋಧಿ ಎಲ್ಲ ಬರ್ತಾ ಇತ್ತು ಮೊದಲು ನೋಡಿ, ಕೆಲವು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅದರಲ್ಲೆಲ್ಲ ಉಪ್ಪಿಟ್ಟು ಮಾಡಿ ಎಲ್ಲ ಕೊಟ್ಟು. ಅವಾಗ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಇನ್ನೂ ಆಗಿರಲಿಲ್ಲ, ತುಂಬ ಆಹಾರ ಕೊರತೆ ತುಂಬ ಇತ್ತು. ಅವಾಗೆಲ್ಲ ಏನು ಅಂತಂದರೆ ಮೊದಲು ಕಾನ್ಸೆಪ್ಟ್ ಏನಂದರೆ ಊಟ ಯಾವಾಗ ಮಾಡಬೇಕು ಅಂದರೆ ನಿನಗೆ ಹಸಿವಾದಾಗ ಊಟ ಮಾಡಬೇಕು. ನಿನಗೆ ತುಂಬ ಹಸಿವಾಗಿ ನನಗೆ ಊಟ ಬೇಕು ಅಂತ ಬಾಡಿ ಇದು ಮಾಡಬೇಕು, ಆವಾಗ ನೀನು ಊಟ ಮಾಡಬೇಕು. ನಂತರ ಮೊದಲೆಲ್ಲ 2 ಊಟ ಮಾಡ್ತಾಯಿದ್ರು. ಒಂದು 11 ಗಂಟೆಗೆ ಒಂದು ಮಾಡ್ತಾಯಿದ್ರು. ಈ ಬ್ರೇಕ್ಫಾಸ್ಟ್ ಇದೆಲ್ಲ ಮೊದಲು ಕಾನ್ಸೆಪ್ಟೇ ಇರಲಿಲ್ಲ. 11 ಗಂಟೆಗೆ ಒಂದು ಊಟ ಮಾಡೋರು ಚೆನ್ನಾಗಿ ಅಚ್ಚುಕಟ್ಟಾಗಿ, ಎಲ್ಲ ಪಲ್ಯ ಉಪ್ಪಿನಕಾಯಿ ಎಲ್ಲದೂ ಮಜ್ಜಿಗೆ ಇದು ತಿಳಿ ಹುಳಿ ಎಲ್ಲ ಹಾಕೊಂಡು ಒಂದು ಒಳ್ಳೆ ಊಟ ಮಾಡೋರು. ಆಮೇಲೆ ಸಾಯಂಕಾಲ 6 ಗಂಟೆ ಅಥವಾ 7 ಗಂಟೆಗೆ ಒಂದು ಊಟ. ಮನುಷ್ಯನಿಗೆ 2 ಊಟ ಇದ್ದಿದ್ದು. ನಂತರ 3 ಊಟ ಬಂತು. ಈಗೇನಾಗುತ್ತೆ, ಮಧ್ಯಾಹ್ನ ನಿಮಗೆ ಹಸುವಾಗ್ತಾ ಇರಲ್ಲ, ಅಯ್ಯೋ ಲಂಚ್ ಟೈಮ್ ಅನ್ನೋದು ಹೋಗೂಟ ಮಾಡೋದು. ನಿಮ್ಗೆ ಹಸುವೆ ಆಗಿರಲ್ಲ, ಬಾಡಿ ಕೇಳಿರಲ್ಲ. ಆದರೆ ಲಂಚ್ ಟೈಮ್ ಅಂತ ಒಂದು ಮಾಡಿಬಿಟ್ಟಿದ್ದೀವಲ್ಲ, ಫಿಕ್ಸ್ ಮಾಡಿಬಿಟ್ಟು 1 to 2, 2 to 3 ಲಂಚ್ ಅವರ್ ಅಂದಾಗ ಹಸುವಾಗಲಿ ಬಿಡಲಿ ಹೋಗಿ ಊಟ ಮಾಡೋದು. ಆಮೇಲೆ 4 ಗಂಟೆಗೆ ಕಾಫಿ ಟೈಮ್, ಟೀ ಟೈಮ್ ನಾವೇ ಮಾಡ್ಕೊಂಡಿರೋದು. ಕಾಫಿ ಟೈಮ್, ಟೀ ಟೈಮ್ ಜೊತೆಗೆ ಒಂದಷ್ಟು ಸ್ನ್ಯಾಕ್ಸ್, ಒಂದಷ್ಟು ಸಮೋಸ ಅಂತೆ, ಒಂದಷ್ಟು ಜಂಕ್ ಆಹಾರ. ಅದಾದಮೇಲೆ ಪುನಃ ನೈಟು 7 ಗಂಟೆಲಿ ಏನೋ ಒಂಚೂರು ತಿಂತಾರೆ, ಪುನಃ 9 ಗಂಟೆಗೂ ತಿನ್ನೋ ಅಂಥವ್ರು ಇದ್ದಾರೆ. ಸೊ ಏನಾಗ್ತಾ ಇದೆ, ಈಗ ಊಟದ್ದು ಪ್ಯಾಟ್ರನ್ ಚೇಂಜ್ ಆಗಿದೆ. ಎಮೋಷನಲ್ ಈಟಿಂಗು, ಈಗ ನಾವು ಫಿಸಿಕಲ್ ಈಟಿಂಗ್ ಮಾಡ್ತಾ ಇಲ್ಲ ಯಾರು. ಎಮೋಷನಲ್ ಈಟಿಂಗ್ ಅಂತಂದರೆ ಏನು ಅಂದರೆ ಸ್ಟ್ರೆಸ್ ಆಯಿತು, ತುಂಬ ಬೇಜಾರಾಯಿತು, ನಾನು ಇವಾಗ ಒಂದಷ್ಟು ತಿಂದರೆ ನಾನು ಸರಿ ಆಗ್ತೀನಿ. ಐಸ್ ಕ್ರೀಮ್ ತಿನ್ನು, ಚಾಕೋಬಾರು ಅದು ಇದು ಚಾಕ್ಲೇಟ್ಗಳು ತಿಂದಾಗ ಸಮಾಧಾನ. ಅಥವಾ ತುಂಬ ಖುಷಿ ಆಯಿತು ಆಗಲೂ ತಿನ್ನು, ಖುಷಿಯಾದಾಗಲೂ ತಿನ್ನು, ದುಃಖ ಆದಾಗಲೂ ತಿನ್ನು. ಇದನ್ನು ಎಮೋಷನಲ್ ಈಟಿಂಗ್ ಅಂತ ಅಂತೀವಿ. ಅಂದರೆ ಅವಾಗ ಏನಾಗಿರುತ್ತೆ ಅಂದರೆ ನಮ್ಮ ಮೈಂಡಲ್ಲಿ ಬೀಟಾ ವೇವ್ಸ್. ಈಗ ನೀವು ನೋಡಿ, ಯಾವುದೋ ಒಂದು ಮೂವಿ ನೋಡೋಕ್ಕೆ ಮಾಲ್ಗೆ ಹೋಗಿರ್ತೀರ, ಅಲ್ಲಿ ನೀವೇನು ಮಾಡ್ತೀರಾ, ನೀವು ಸಲಾಡ್ ತಿಂತೀರಾ? ಹಾಂ, ನೀವೇನು ಮಾಡಿದ್ರಿ, ಚಾಕೋಸು ಅಂತೆ, ಆಮೇಲೆ ದೊಡ್ಡ ಇದರಲ್ಲಿ ಬಕೆಟಲ್ಲಿ ಪಾಪ್ಕಾರ್ನ್ ಅಂತೆ, ಈ ಜಂಕ್ ಆಹಾರನೇ ತಾನೇ ನೀವು ತಿನ್ನೋದು. ಆವಾಗ ನಿಮ್ಗೇನಾದರೂ ಕ್ಯಾರೆಟು ಸೌತೆಕಾಯಿ ಇದ್ಕೊಟ್ರೆ ತಿಂತೀರಾ ನೀವು? ತಿನ್ನಲ್ಲ. ಏನಕ್ಕೆ ಅಂತಂದರೆ ನಮ್ಮದು ಮೈಂಡಲ್ಲಿ ಬೀಟಾ ವೇವ್ಸ್ ಅಂತ ಇರುತ್ತೆ. ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತೀವಲ್ಲ, ಓವರ್ ಆ್ಯಕ್ಟಿವ್ ಆಗಿದ್ದಾಗ ಬೀಟಾ ವೇವ್ಸ್ ಇರುತ್ತೆ. ನಾವು ಸುಮ್ಮನೆ ಸೈಲೆಂಟಾಗಿ ಹಿಂಗೆ ಸುಮ್ಮನೆ ಕೂತ್ಕೊಂಡಾಗ ಆಲ್ಫಾ ವೇವ್ಸ್ಗೆ ಹೋಗುತ್ತೆ. ಆಮೇಲೆ ನಂತರ ನೀವು ನಿದ್ದೆ ಮೂಡಿಗೆ ಹೋದಾಗ ತೀಟಾ ವೇವ್ಸ್ಗೆ ಹೋಗುತ್ತೆ. ಆಮೇಲೆ ಫುಲ್ ನಿದ್ದೆ ಡೆಲ್ಟಾ, ಆಮೇಲೆ ಮೆಡಿಟೇಟಿಂಗು ಸಮಾಧಿ ಸ್ಥಿತಿ ಗಾಮ. ಈಗ ಬೀಟಾ ವೇವ್ಸು ಯಾವಾಗಲೂ ಇರಬಾರ್ದು, ತುಂಬ ಡೇಂಜರ್ ಅದು. ಯಾವಾಗಲೂ ಮೈಂಡಲ್ಲಿ ಬೀಟಾ ವೇವ್ಸ್ ಇತ್ತು ಅಂತಂದರೆ ಅದು ನಮ್ಮನ್ನ ಯಾವಾಗಲೂ ಅಲರ್ಟ್ ಮಾಡ್ತಾ ಇರುತ್ತೆ, ಸ್ಟ್ರೆಸ್ ಜಾಸ್ತಿ ಆಗ್ತಿರುತ್ತೆ. ಕಾರಣ ಏನು ಅಂದರೆ, ನೀವು KGF ಅಂತ ಮೂವಿಗಳು ನೋಡಬೇಕಾದ್ರೆ ನಿಮ್ಮದು ಬೀಟಾ ವೇವ್ಸು ಫುಲ್ ಪೀಕಲ್ಲಿರುತ್ತೆ. ಅಲ್ಲಿ ಕ್ರೈಮ್ ನೋಡ್ತೀರಾ, ಹೊಡೆಯೋದು ಬಡಿಯೋದು ಸಾಯಿಸೋದು ಇಂಥದ್ದೆಲ್ಲ ನೋಡಿದಾಗ ನಿಮಗೆ ಜಂಕ್ ಆಹಾರನೇ ಬೇಕು. ಅದು ತಿಂದಾಗ ತುಂಬ ಸಾಲ್ಟ್ ಇರೋದು ಸ್ವೀಟ್ ಇರೋದು ತಿಂದಾಗ ನೀವು ಸಮಾಧಾನ ಆಗುತ್ತೆ ನಿಮಗೆ. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಈ ಎಮೋಷನಲ್ ಈಟಿಂಗು, ಈ ಒಂದು ಮಕ್ಕಳುಗಳು, ಈ ಅಡಲಸೆಂಟ್ ಮಕ್ಕಳಿಗೆ ಎಮೋಷನಲ್ ಈಟಿಂಗು, ಯದ್ವಾ ಜಂಕ್ ಆಹಾರ ತಿನ್ನಲೇಬೇಕು, ಅವರು ತಿಂತಾರವರು. ಕಾರಣ ಏನಂತಂದರೆ ಬಾಡಿಗೆ ಆವಾಗ ತುಂಬ ಸಾಲ್ಟ್ ಇರೋ ಅಂಥದ್ದು, ತುಂಬ ಸ್ಪೈಸಿ ಆಗಿರೋದು, ತುಂಬ ಆಯಿಲ್ ಇರೋ ಅಂಥದ್ದನ್ನು ಕೇಳುತ್ತದು.
ಬೀಟಾ ವೇವ್ಸ್ ಜಾಸ್ತಿ ಇರೋದ್ರಿಂದ. ಸೊ ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಬರೀ ಓದ್ತಾ ಇದ್ದಾರೆ, ಅದ್ರ ಜೊತೆ ಜಂಕ್ ಆಹಾರ, ಅದ್ರ ಜೊತೆಗೆ ಅವರು ಸ್ಲೀಪಿಂಗ್ ಪ್ಯಾಟರ್ನು ಚೇಂಜ್ ಆಯ್ತು. ಈಗ ಮೊದಲೆಲ್ಲ ನಮ್ಮದು ಫಿಸಿಕಲ್ ಆಕ್ಟಿವಿಟಿ ಮಕ್ಕಳು ಚೆನ್ನಾಗಿ ಆಟ ಆಡ್ಕೊಂಡು ಬರೋರು, ಬಂದು ಸಾಯಂಕಾಲದ ಹೊತ್ತು ಕೈಕಾಲು ಮುಖ ತೊಳ್ಕೊಂಡು ಭಜನೆ ಗೀಜನೆ ಮನೆಯಲ್ಲೆಲ್ಲ ಮಾಡೋರು, ಒಂದು ಪ್ಯಾಟ್ರನ್ ಇತ್ತು ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ. ಅದಾದಮೇಲೆ ರಾತ್ರಿ ಆದಮೇಲೆ ಏನು ಅಂತಂದರೆ ಊಟ ಎಲ್ಲ ಒಂಚೂರು ಆದಮೇಲೆ ಅಜ್ಜಿ ತಾತನ ಹತ್ರ ಕೂತ್ಕೊಂಡು ಕತೆ ಕೇಳೋದು ಮಕ್ಕಳು. ಅದು ಸಾಮಾನ್ಯವಾಗಿ ಎಷ್ಟು ಕತೆ ಕೇಳೋರು ಅವಾಗ ಏನಾಗ್ತಾ ಇತ್ತು ಅಂದರೆ, ನೀವು ಏನೇನು ಇನ್ಸ್ಟ್ರಕ್ಷನ್ನು ಮಗುಗೆ ಕೊಡ್ತಾ ಇದ್ರಿ, ಆ ಇನ್ಸ್ಟ್ರಕ್ಷನ್ಗಳು ನೀವು ಕಥೆಯಲ್ಲಿ ಪಾತ್ರಗಳು ಹೇಳ್ತಾ ಇದ್ರಲ್ಲ, ಆ ಪಾತ್ರಗಳು ಆ ಮಗು ಆಲ್ಫಾ ಸ್ಟೇಜ್ಗೆ ಹೋಗ್ಬಿಟ್ಟು ತೀಟಾ ಸ್ಟೇಜ್ಗೆ ಹೋಗಿರೋದು ಮೈಂಡ್. ನೀವು ಕತೆ ಹೇಳ್ಬೇಕಾದ್ರೆ ಮಗು ಅಂತ ಅನ್ನೋದಲ್ವಾ ಅವಾಗ. ಏನಂದರೆ ನೀವು ಏನೇ ಇನ್ಫಾರ್ಮೇಷನ್ ಕೊಟ್ಟರು ಅದು ರೆಕಾರ್ಡ್ ಆಗೋದು ಸಬ್ಕಾನ್ಷಿಯಸ್ ಮೈಂಡಲ್ಲಿ. ರೆಕಾರ್ಡ್ ಆಗಿ ಮುಂದಿನ ದಿನದಲ್ಲಿ ನೀವು ರಾಮನ ಕತೆ ಹೇಳಿದ್ರೆ ಮಗುಗೆ ನೀವೇನು ಮಾಡೋದೇ ಬೇಡ, ಅದರಲ್ಲಿ ರಾಮನ ಗುಣಗಳು ಅದಕ್ಕೆ ಬರುತ್ತೆ. ನೀವು ಹರಿಶ್ಚಂದ್ರನ ಕತೆ ಹೇಳ್ತಾ ಇದ್ರೆ ನೀವು ಮಗುಗೆ ನೀನು ಸತ್ಯ ಹೇಳು ಅಂತ ನೀವೇನು ಬೇರೆ ಕಾನ್ಷಿಯಸ್ ಆಗಿದ್ದಾಗ ಹೇಳೋದೇ ಬೇಡ. ಏಕೆಂದರೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಆ ತಾಟು ನೀವು ಆ ಮಗುಗೆ ಕೊಟ್ಟಿರ್ತೀರ. ಹರಿಶ್ಚಂದ್ರ ಎಷ್ಟು ಸತ್ಯಕ್ಕೋಸ್ಕರ ಏನೇನು ತ್ಯಾಗ ಮಾಡ್ದ. ಪುಣ್ಯಕೋಟಿ ಕತೆ ನೀವು ಹೇಳಿದ್ರೆ ಆ ಮಗು ನಿದ್ದೆ ಮಾಡೋ ಸ್ಟೇಜಲ್ಲಿ ಮಗುಗೆ ನೀವು ಆ ಕಮಿಟ್ಮೆಂಟ್ ಅನ್ನೋದು, ಕೊಟ್ಟ ಮಾತಿಗೆ ನಾನು ತಪ್ಪಬಾರದು ಅನ್ನೋದು ಇದೆಯಲ್ಲ, ನೀವು ಇನ್ನೊಂದ್ಸಲ ಕೂರಿಸ್ಕೊಂಡು ನೋಡಪ್ಪ ನೀನು ಯಾರು ಏನಾದರೂ ಹೇಳಿದ್ರೆ ನೀನು ಪ್ರಾಮಿಸ್ ಮಾಡಿದ್ರೆ ನೀನು ಹಂಗೆ ನಡ್ಕೋಬೇಕು ಅಂತ ನೀವು ಹೇಳೋದೇ ಬೇಡ. ಮಗುಗೆ ಆಲ್ರೆಡಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಇದು ಬಾಡಿ ಫುಲ್ ಸ್ಟ್ರೈನ್ ಆಗಿರುತ್ತೆ. ಫಿಸಿಕಲ್ ಹೆಲ್ತ್ ಏನಕ್ಕೆ ಬೇಕು ಅಂದರೆ ಬಾಡಿ ಪೂರ ನಿಮಗೆ ಸ್ಟ್ರೈನ್ ಆಯಿತು. ಸ್ಟ್ರೈನ್ ಆದಾಗ ನೀವು ಮಗು ಮಲಗುತ್ತಲ್ಲ ಇಮ್ಮಿಡಿಯೇಟಾಗಿ ಅದು ತೀಟಾ ಸ್ಟೇಜ್ಗೆ ಹೊಟ್ಟೋಗ್ಬಿಡುತ್ತೆ ಸಬ್ಕಾನ್ಷಿಯಸ್ ಲೆವೆಲ್ಗೆ. ಸೊ ನೀವು ಏನೇ ಇನ್ಸ್ಟ್ರಕ್ಷನ್ ಕೊಡಿ, ನೀನು ಅಬ್ದುಲ್ ಕಲಾಂ ಆಗು ಅಂತನೇ ಆಗುತ್ತೆ. ನೀವು ವಿಶ್ವೇಶ್ವರಯ್ಯ ನಿಜವಾಗ್ಲೂ ಇದು ಯಾವ ಥರ ಸೈನ್ಸ್ ಇದೆ ಅಂದರೆ ಜನಕ್ಕೆ ಗೊತ್ತಿಲ್ಲ. ಬಟ್ ನನಗೆ ಈಗ ಗೊತ್ತಿದ್ರು ನಾನೀಗೇನು ಮಾಡೋದು ನನ್ನ ಮಕ್ಳಿಗೆ ಮಾಡೋಕ್ಕಾಗಲ್ಲ, ದೊಡ್ಡವರಾಗ್ಬಿಟ್ಟಿದ್ದಾರೆ ಅವರು. ಅದು ಚೈಲ್ಡ್ಹುಡ್ಡಲ್ಲಿ ಆಗಬೇಕದು. ಹಾಗಾಗಿ ಮಕ್ಕಳಿಗೆ ನೀವು ಮಿನಿಮಮ್ ನೀವು ಹೇಳಲೇಬೇಕಾಗಿದ್ದು ಹರಿಶ್ಚಂದ್ರಂದು ಕತೆ ಹೇಳಬೇಕು, ಪುಣ್ಯಕೋಟಿ ಕತೆ ಹೇಳಬೇಕು. ಅದೇ ರೀತಿ ಈ ಥರದ್ದು ಯಾವ ವ್ಯಾಲ್ಯೂಸು ನಮ್ಮ ಮಕ್ಕಳಿಗೆ ನಾವು ಬೇಕು ಅಂತೀವಿ ಅಂತದ್ದು ಹೇಳಿದಾಗ ಫಿಸಿಕಲ್ಲಾಗಿ ಸ್ಟ್ರೈನ್ ಆದಾಗ ಮೈಂಡು ಆಟೋಮೆಟಿಕ್ಕಾಗಿ, ಈಗ ನೀವು ನೋಡಿ ಸಮಾಧಿ ಸ್ಥಿತಿ ಯಾವಾಗ ಹೋಗ್ತೀರಾ ಅಂದರೆ ಯೋಗ ಎಲ್ಲ ಮಾಡ್ತೀರಲ್ವಾ, ಹೋಗಿ ಶವಾಸನ ಹಾಕಿದಾಗ ಏನಾಗುತ್ತೆ ಹೇಳಿ, ಹಾಗೆ ನೀವು ನಿದ್ದೆ ಮಾಡ್ತಾ ಇರ್ತೀರ. ಅಂದರೆ ಮೈಂಡು ಅಷ್ಟು ರಿಲ್ಯಾಕ್ಸ್ ಆಗುತ್ತೆ. ಆವಾಗ ನಿಮ್ಗೆ ಏನೇ ಇನ್ಸ್ಟ್ರಕ್ಷನ್ ಕೊಟ್ರು ಆ ಇನ್ಸ್ಟ್ರಕ್ಷನ್ನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿ ಅದೇ ಥರನೇ ಮಗು ನಡ್ಕೊಳ್ಳುತ್ತೆ, ಅದೇ ಥರ ಥಾಟ್ ಪ್ರೋಸೆಸ್ ನಡೆಯುತ್ತೆ, ಅದೇ ಥರ ಅದ್ರ ಸರ್ಕಮ್ಸ್ಟೆನ್ಸ್ ಆಗುತ್ತೆ. ಮಗು ಏನು ಅನ್ಕೊಳ್ಳುತ್ತೆ, ನೀವೇನು ಕತೆ ಹೇಳಿರ್ತೀರ ಮಗು ಅದೇ ಥರನೇ ಆಗುತ್ತೆ. ಹಾಗಾಗಿ ಇದೆಲ್ಲ ಬ್ಯೂಟಿಫುಲ್ ಸೈನ್ಸ್ ಇದು. ಇದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಈಗೇನಾಗ್ತಾ ಇದೆ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಮಗುಗೆ ಸ್ಟ್ರೈನೇ ಆಗಲ್ಲ. ಸೊ ನೀವು ಏನೇ ಹೇಳಿದ್ರು ಆ ಒಂದು ಕಾನ್ಷಿಯಸ್ ಲೆವೆಲ್ಗೆ ಮಗು ಹೋಗೋದಿಲ್ಲ. ಮೋರ್ ಓವರ್ ಕತೆ ಹೇಳ ಅಂತ ಅಜ್ಜ ಅಜ್ಜಿರು ಯಾರೂ ನಾನು ನೋಡಿಲ್ಲ. ಏಕೆಂದರೆ ದೇ ಆರ್ ಆಲ್ ಬಿಸಿ ವಿತ್ ಟಿ ವಿ ನೋಡ್ಕೊಂಡು, ಆ ಸೀರಿಯಲ್ ನೋಡ್ಕೊಂಡು, ಅಲ್ಲಿ ಬೈಕೊಂಡು, ಆ ಸೊಸೆ ಅತ್ತೆ ಗಲಾಟೆ ಆಗ್ಬೋದು, ಆ ಪೊಲಿಟಿಕಲ್ ನ್ಯೂಸ್ಗಳು ನೋಡಿ. ಅಂದರೆ ಜನನೂ ಹಾಗೆ, ನಾವು ಮಗುವನ್ನ ಮಾತ್ರ ಬ್ಲೇಮ್ ಮಾಡೋಕ್ಕಾಗಲ್ಲ. ಇಡೀ ಸೊಸೈಟಿಲಿ ಎಲ್ಲ ಥರದೂ ಏಜಲ್ಲೂ ನಾವು ಎಲ್ಲೋ ಒಂದು ಕಡೆ ಡಿರೈಲ್ ಆಗಿಬಿಟ್ಟಿದ್ದೀವಿ ನಾವು. ಹಾಗಾಗಿ ನಾವು ಪುನಃ ವಾಪಸ್ಸದು ಬರಬೇಕಾಗುತ್ತೆ. ಚೈಲ್ಡ್ಹುಡ್ಡಲ್ಲಿ ನನ್ನ ಯಾವುದು ಅಂತ ಹೇಳಿದೆ, ಅಡೋಲೆಸೆಂಟ್ ಅಂತಂದ್ರೆ ಬೇಸಿಕಲಿ ಹದಿಹರೆಯ. ಹೌದು. ಓಕೆ, ನೀವು ಯೂತ್ ಆಗೋಕ್ಕಿಂತ ಮುಂಚೆ ಬಾಲ್ಯವನ್ನು ದಾಟಿರ್ತೀರಿ. ಯೂತ್ ಅಂತ ನಿಮ್ಗೆ ಕರೆಯೋಕ್ಕಾಗಲ್ಲ. ಮಧ್ಯದಲ್ಲಿ ಒಂದು ಸ್ಪೇಸ್, ಒಂದು ಜಾಗ ಇರುತ್ತೆ. ಅದು 11-12ರಿಂದ ಶುರುವಾಗಿ 18-19 ತನಕ ಇರುತ್ತೆ ಅಂತ ನಾನು ಅನ್ಕೋತೀನಿ. ಆ ಏಜ್ನ ಸಮಸ್ಯೆಗಳ ಬಗ್ಗೆ, ಆ ಏಜಲ್ಲಿ, ಯಾಕೆಂದರೆ ಈ ಏಜಿಗೆ ಮಕ್ಕಳೇನಂದರೆ ಮಗು ಇದ್ದಾಗ ಅದು ನ್ಯಾಚುರಲ್ ಆಗಿ ಆಟ ಆಡಕ್ಕೆ ಹೋಗುತ್ತೆ, ಅದಕ್ಕೆ ಹೇಳದೇ ಬೇಕಾಗಿಲ್ಲ. ಬಟ್ ಈ ಏಜಲ್ಲಿ ನೀವು ಅದನ್ನು ಕಲ್ಟಿವೇಟ್ ಮಾಡಿರಬೇಕು. ಒಂದು ಅದು ತಾನಾಗಿ ಹೋಗ್ಬೇಕಂದ್ರೆ ಅದಕ್ಕೊಂದು ಹ್ಯಾಬಿಟ್ ಆಗಿರಬೇಕು, ಇಲ್ಲ ಅಂದರೆ ಅದಕ್ಕೊಂದು ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಆಗಿರಬೇಕು. ಇಲ್ಲ ಅಂದರೆ ಅದು ಓದಕ್ಕೆ ಶುರು ಮಾಡುತ್ತೆ, ಇಲ್ಲ ಗೇಮ್ಸ್ ಆಡೋಕ್ಕೆ ಶುರು ಮಾಡುತ್ತೆ. ಬೇರೆ ಬೇರೆ ಥರದ ಆಮಿಷಗಳು ಅದಕ್ಕೆ ಅದ್ರ ಮುಂದೆ ಅದ್ರ ಸುತ್ತಮುತ್ತ ಕಾಣ್ತಾ ಇರುತ್ತೆ. ಇನ್ನೊಂದು ಫಿಸಿಕಲ್ ಅಟ್ರಾಕ್ಷನ್ ಶುರು ಆಗಿರುತ್ತೆ ಅಪೋಸಿಟ್ ಸೆಕ್ಸ್ ಬಗ್ಗೆ, ಅಥವಾ ಒಂದು ಕುತೂಹಲ ಶುರು ಆಗಿರುತ್ತೆ, ಅದು ಹೇಗಿರುತ್ತೆ ಇದು ಹೇಗಿರುತ್ತೆ ಅಂಥೇಳಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಇದು ಭಾಳ ಒಂಥರ ಚಾಲೆಂಜಿಂಗ್ ಟೈಮು ಆ್ಯಸ್ ಫಾರ್ ಎಸ್ ಪೇರೆಂಟ್ಸ್ ಆರ್ ಕನ್ಸರ್ನ್. ಈ ಟೈಮಲ್ಲಿ ಹೇಗೆ ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈ ಅಡೋಲೆಸೆಂಟಲ್ಲಿ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು ಸರ್, ಖಂಡಿತ. ಇದು ಇಟ್ ಈಸ್ ಎ ಮಸ್ಟ್. ನಿಮ್ಮ ಮಗ ನೀವು CET ಕ್ಲಿಯರ್ ಮಾಡ್ತಾನೋ ಇಲ್ವೋ, ನೀಟ್ಗೆ ಹೋಗ್ತಾನೋ ಇಲ್ವೋ, ಫಿಸಿಕಲ್ ಆಕ್ಟಿವಿಟಿ. ಏಕೆಂತಂದರೆ ಒಂದು ಸ್ಟ್ರೆಸ್ ಇರುತ್ತೆ ಓದೋ ಕಡೆ. ಯಾವಾಗ ಮಗುಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಇಮ್ಯುನಿಟಿ ಡೌನ್ ಆಗುತ್ತೆ. ಹಾರ್ಮೋನು ಈಗ ಆಲ್ರೆಡಿ ಅದು ಒಂದು ಅಡೋಲೆಸೆಂಟಿಗೆ ಬಂದಾಗ ಹಾರ್ಮೋನ್ ಫ್ಲಕ್ಚುಯೇಷನ್ ಯಾವ ಥರ ಇರುತ್ತೆ ಅಂದರೆ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಲ್ಯೂಟಿನೈಸಿಂಗ್ ಹಾರ್ಮೋನು, TSH,
ಟೆಸ್ಟೋಸ್ಟಿರಾನ್ ಫ್ಲೆಶ್ ಆಗ್ತಾ ಇರುತ್ತೆ ಅದಕ್ಕೆ. ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳದೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಶುರು ಆಗಿರುತ್ತೆ, ಗಂಡು ಮಕ್ಕಳಿಗೆ ಸ್ಪರ್ಮೆಟೋಜೆನೆಸಿಸ್ ಅದು ಶುರು ಆಗ್ತಿರುತ್ತೆ. ಇದೆಲ್ಲ ಇರೋದ್ರಿಂದ ಆಲ್ರೆಡಿ ಅದಕ್ಕೆ ದೇಹದ ಒಳಗಡೆ ಹಾರ್ಮೋನಲ್ಲು ಇಂಬ್ಯಾಲೆನ್ಸ್ಗಳು ಇರುತ್ತೆ. ಇದ್ರ ಜೊತೆಗೆ ಸ್ಟ್ರೆಸ್ ಜಾಸ್ತಿ ಇದೆ. ಸೊ ಇಮ್ಯುನಾಲಜಿಕಲ್ ಇಂಬ್ಯಾಲೆನ್ಸಸ್ ಸಹ ಶುರು ಆಗ್ತಿರುತ್ತೆ. ಇದನ್ನೆಲ್ಲ ನೀವು ನಾರ್ಮಲೈಸ್ ಮಾಡಬೇಕು ಅಂದರೆ ಒಂದು ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು. ಅದು ಏನಾದ್ರು ಆಗಿರ್ಬೋದು, ನೀವು ಯೋಗನಾರು ಮಾಡಿಸಿ, ಸ್ವಿಮ್ಮಿಂಗು, ಶಟಲ್ಲು, ವಾಲಿಬಾಲು, ಥ್ರೋಬಾಲು, ಕ್ರಿಕೆಟು, ಹಾಕಿ ಹೊರಗಡೆ ಆಡಬೇಕು. ಅದು ಗ್ರೌಂಡಲ್ಲಿ ಆಡಬೇಕು. ಕಾರಣ ಏನಂತಂದರೆ ಹೊರಗಡೆ ನೇಚರಲ್ಲಿ ಹೋಗಿ ನೀವು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ, ಅಥವಾ ವಾಕಿಂಗ್ ಆದರೂ ಆಗ್ಬೋದು, ನೀವು ಹೋಗ್ತಾ ಇದ್ದೀರಾ, ನಿಮ್ಮ ಮಗನ ಕರ್ಕೊಂಡೋಗಿ, ಏನಾಗುತ್ತೆ ಅಂದರೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಇದೆ ನಮ್ಮ ದೇಹದಲ್ಲಿ. ಈ ನ್ಯಾಚುರಲ್ ಕಿಲ್ಲರ್ ಸೆಲ್ಲು ಇಮ್ಯುನಾಲಜಿಲಿ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸೋದು. ನಮ್ಮ ದೇಹದಲ್ಲಿ ಇದು ಇಮ್ಯುನೋಗ್ಲೋಬಿನ್ಸ್ಗಳಂತ ಇದೆ. IgA, IgG, IgM, IgD, IgE ಅಂತ ಇವೆಲ್ಲ ಇಮ್ಯುನೋಗ್ಲೋಬಿನ್ ಅಂತೀವಿ. ಇದ್ರ ಜೊತೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ಅಂತ ಇದೆ. ಆಮೇಲೆ T ಸೆಲ್ಸು, B ಸೆಲ್ಸ್ ಅಂತ ನೀವು ಕೇಳಿರ್ಬೋದು, ಮ್ಯಾಕ್ರೋಫೇಜಸ್ಸು. ಇವೆಲ್ಲ ನಮ್ದು ಇಮ್ಯುನಾಲಜಿ ರಿಲೇಟೆಡ್ ಸೆಲ್ಸ್ಗಳು. ಮಗು ಹೊರಗಡೆ ಈಗ ಏನು ಆಟ ಆಡಕ್ಕೆ ಹೋಗ್ತಾನೆ, ಅವಾಗ ಏನಾಗುತ್ತೆ ಅಂದರೆ ಅವನಿಗೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ತುಂಬ ಚೆನ್ನಾಗಿ ಬಿಡುಗಡೆ ಆಗುತ್ತೆ. ಈ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಯಾವಾಗ ಬಿಡುಗಡೆ ಆಗುತ್ತೆ, ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದ್ರ ಜೊತೆಗೆ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ. ಮಗು ಆಟ ಆಡುತ್ತಲ್ಲ, ಅವಾಗ ಎಂಡಾರ್ಫಿನ್ ಅನ್ನೋದು ಒಂದು ಹಾರ್ಮೋನು. ನಮ್ಮ ದೇಹದಲ್ಲಿ ಒಂದಷ್ಟು ಒಳ್ಳೆ ಹಾರ್ಮೋನ್ಗಳಿದೆ, ಅದು ಭಾಳ ಫೆಂಟಾಸ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಅದರಲ್ಲಿ ಮುಖ್ಯವಾಗಿದ್ದು ಡೋಪಮೈನು, ಇವೆಲ್ಲ ನ್ಯೂರೋ ಟ್ರಾನ್ಸ್ಮಿಟರು. ಡೋಪಮೈನು, ಸೆರಟನಿನ್ನು, ಆಕ್ಸಿಟಾಸಿನ್ನು, ಎಂಡಾರ್ಫಿನ್ನು, ಮೆಲಟೋನಿನ್ನು, ಇವೆಲ್ಲದು ತುಂಬ ಒಳ್ಳೆ ಹಾರ್ಮೋನ್ಗಳು, ನಮ್ಮ ದೇಹಕ್ಕೆ ತುಂಬ ಅವಶ್ಯಕವಾಗಿರೋಂಥದ್ದು. ಈ ಮಗು ಆಟ ಆಡಿದಾಗ ಎಂಡಾರ್ಫಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ಒಂಥರ ಪೇನ್ ಕಿಲ್ಲರ್ ಥರ ಅದು. ಈಗ ನೋಡಿ, ಮಕ್ಕಳು ಆಟ ಆಡ್ಕೊಂಬಂದು ಸುಸ್ತು ಅಂತ ಅನ್ನಲ್ಲ ಅವರು. ಕೇಳಿದ್ದೀರಾ ಯಾವ್ದಾದ್ರು ಮಗು ತುಂಬ ಚೆನ್ನಾಗಿ ಆಟ ಆಡ್ಕೊಂಬಂದು ನನಗೆ ನೋವು ಅದು ಇದು ಅನ್ನಲ್ಲ, ಖುಷಿಯಾಗಿರುತ್ತದು. ಏಕೆ ಅಂತಂದರೆ ಆ ನೋವನ್ನ ಮರೆಮಾಚೋದು. ಅದು ಬಿದ್ದಿರ್ಬೋದು, ಎದ್ದಿರ್ಬೋದು, ಏಟ ಮಾಡ್ಕೊಂಡಿರ್ಬೋದು, ಬಟ್ ನೋವಾಗಲ್ಲ. ಅದು ಖುಷಿಯಾಗಿ ಮುಖದಲ್ಲಿ ಆ ಕಳೆ ಇರುತ್ತೆ. ಕಾರಣ ಏನಂದರೆ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ. ದೇಹದಲ್ಲಿ ಈ ಎಂಡಾರ್ಫಿನ್ನು ಬೇಕು. ಇದು ಯಾವ ಥರ ಅಂತಂದರೆ, ನಾವು ಪೇನ್ ಕಿಲ್ಲರ್ಗಳು ತಗೊಂತೀವಲ್ಲ, ತುಂಬ ಏನೋ ನೋವಾದಾಗ ಪೇನ್ ಕಿಲ್ಲರ್ ಹೊರಗಡೆಯಿಂದ ತಗೊಂತೀವಿ ನಾವು. ಆದರೆ ಆಟ ಆಡಿದಾಗ ನಿಮಗೆ ದೇಹದ ಒಳಗಡೆನೇ ಪೇನ್ ಕಿಲ್ಲರ್ ರಿಲೀಸ್ ಆಗುತ್ತೆ. ಹಾಗಾಗಿ ಇದೆಲ್ಲ ನಿಮಗೆ ರಿಲೀಸ್ ಆಗಬೇಕಾದ್ರೆ ಮಗು ಏನಾಗುತ್ತೆ ಅಂದರೆ ಫಿಸಿಕಲಿನೂ ಫಿಟ್ ಆಗುತ್ತೆ, ಮೆಂಟಲಿನೂ ಫಿಟ್ ಆಗುತ್ತೆ. ಏಕೆಂದರೆ ಈ ಫಿಸಿಕಲ್ ಮೆಂಟಲ್ ಹೆಲ್ತ್ ಇದೆಯಲ್ಲ, ಇದು ಒಂದು ಕಾಯಿನ ಎರಡು ಮುಖ ಥರ. ನೀವು ಫಿಸಿಕಲ್ ಹೆಲ್ತ್ ಚೆನ್ನಾಗಿದ್ದಾಗ ಆಟೋಮೆಟಿಕ್ ಆಗಿ ನಿಮ್ಮ ಮೂಡ್ ತುಂಬ ಚೆನ್ನಾಗಾಗುತ್ತೆ. ಆ ಡಿಪ್ರೆಷನ್ಗೆ ಹೋಗೋ ಅಂಥದ್ದೇನಾದ್ರು, ಈಗ ಮಗುಗೆ ತುಂಬ ಬೇಜಾರಾಗಿದೆ, ಮಾರ್ಕ್ಸು ಕಮ್ಮಿ ಬಂದ್ಬಿಡ್ತು, ಈಗ ಅವನು CETಗೆ ಏನೋ ಓದ್ತಾ ಇದ್ದಾನೆ, ಕಮ್ಮಿ ಬಂತು, ಬೇಜಾರಾಗಿದೆ. ಆಗ ಅವನು ಮನೇಲೇ ಕೂತಿರ್ತಾನೆ, ಅವ್ನ ಫ್ರೆಂಡ್ ಬಂದು ಕರೀತಾನೆ, ಬಾರೋ ಒಂದು ಕ್ರಿಕೆಟ್ ಆಡೋಣ ಅಂತ. ಹೋದ್ರೆ ಅವನು ಅಲ್ಲಿ ಆಡ್ಕೊಂಡು ಬರೋಷ್ಟರಲ್ಲಿ ಮೂಡ್ ಚೆನ್ನಾಗಾಗಿರುತ್ತೆ. ಆದರೆ ನೀವು ಎಷ್ಟೋ ಸಮಾಧಾನ ಮಾಡ್ತೀರಾ, ಹೋಗ್ಲಿ ಬಿಡಪ್ಪ, ಇದು ಇನ್ನೂ ಸುಮ್ಮನೆ ಮಾಡ್ತಾ ಇರೋದು ಟೆಸ್ಟ್, ಇನ್ನೊಂದು ಇರುತ್ತೆ, ಅದ್ರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡುವಂತೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂದರೆ ಅವನು ಆ ಒಂದು ಲೂಪ್ ಇದೆಯಲ್ಲ, ಈ ಲಿಂಬಿಕ್ ಲೂಪ್ ಅಂತ ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೆ. ನಮ್ಮಲ್ಲಿ 3 ಥರದ ಬ್ರೈನ್ ಇದೆ. ಒಂದು ಮೆಮಿಲಿಯನ್ ಬ್ರೈನು, ಮನುಷ್ಯನ ಬ್ರೈನು ಅಂತ ಅಂತೀವಿ, ನಿಯೋಕಾರ್ಟೆಕ್ಸ್ ಅಂತ. ಹಿಂಭಾಗದಲ್ಲಿ ಬರೋದು ರೆಪ್ಟಿಲಿಯನ್ ಬ್ರೈನು, ಪ್ರಾಣಿ ಮೆದುಳು ಇದೆ ನಮ್ಮಲ್ಲಿ. ಅದ್ರ ಕೆಳಗಡೆ ಬ್ರೈನ್ ಸ್ಟೆಮ್ಮು. ಈಗ ನಮಗೆ ದುಃಖ ಆದಾಗ, ಕೋಪ ಬಂದಾಗ, ಸಂತೋಷ ಆದಾಗ, ಎಲ್ಲ ಆದಾಗ ಈ ಲಿಂಬಿಕ್ ಬ್ರೈನ್ ಮಾತ್ರ ವರ್ಕ್ ಮಾಡ್ತಾ ಇರುತ್ತೆ. ಈ ಒಂದು ಜಡ್ಜ್ಮೆಂಟ್ ಅನಾಲಿಸಿಸು, ಈ ಮನುಷ್ಯನ ಬ್ರೈನ್ ಏನಿದೆ ಅದು ಹಂಗೆ ಶಟ್ ಡೌನ್ ಆಗಿಬಿಟ್ಟಿರುತ್ತೆ. ಇದು ಸೀಸಾ ಥರ, ನೀವು ಸೀಸಾ ನೋಡಿದ್ದೀರಲ್ವಾ, ಈ ಕಡೆ ಕೂತ್ರೆ ಇದು ಮೇಲೆ ಹೇಳುತ್ತೆ, ಇದು ಕೆಳಗೆ ಬಂದರೆ ಇದು ಮೇಲೆ ಹೇಳುತ್ತಲ್ವಾ. ಅದೇ ಥರ ಈ ಮುಂದಿನ ಬ್ರೈನ್ ಆಕ್ಟಿವೇಟ್ ಆದರೆ ಹಿಂದಿನ ಬ್ರೈನ್ ಸಪ್ರೆಸ್ ಆಗುತ್ತೆ, ಹಿಂದಿನ ಬ್ರೈನ್ ಆಕ್ಟಿವೇಟ್ ಆದರೆ ಮುಂದಿನ ಬ್ರೈನ್ ಸಪ್ರೆಸ್ ಆಗುತ್ತೆ. ಹಿಂದಿನ ಬ್ರೈನು ಪ್ರಾಣಿ ಬ್ರೈನ್, ಅದು ಅಂದರೆ ಅದು ದುಃಖದಲ್ಲೇ ಇರೋಂಥದ್ದು. ಅಯ್ಯೋ ಮಾರ್ಕ್ಸ್ ಕಮ್ಮಿ ಬಂತು, ಇನ್ನೇನು ಮಾಡೋದು, ನನಗೆ ಇನ್ನೇನು ಇಲ್ಲ, ನಮ್ಮ ಅಪ್ಪ ಅಮ್ಮ ಅಷ್ಟೊಂದು ಹೋಪ್ಸ್ ಇಟ್ಕೊಂಡಿದ್ರು, ನಾನು ಅವ್ರದ್ದು ನೆರವೇರ್ಸೋಕ್ಕಾಗಲಿಲ್ಲ, ಈ ಥರದ್ದೆಲ್ಲ ತಲೆ ಕೆಡಿಸೋದು. ಆ ಮುಂದಿನ ಬ್ರೈನು, ಸುಮ್ಮನಿರೋ, ಈಗ ಸೋತ್ರೆ ಏನಂತೆ, ನಾಳೆ ದಿನ ಇನ್ನೂ ಚೆನ್ನಾಗಿ ಮಾಡ್ತೀಯಾ, ಈಗ ಕಮ್ಮಿ ಬಂದ್ರೇನಂತೆ, ಮಾಡು, ನಿನ್ಗೆ ಯು ಹ್ಯಾವ್ ದ ಕೆಪಾಸಿಟಿ, ನಿನ್ಗೆ ಆ ಶಕ್ತಿ ಇದೆ, ಯಾಕೆ ತಲೆ ಕೆಡಿಸ್ಕೊಂತೀಯ ಅಂತ ನಿಮ್ಮನ್ನು ಎಚ್ಚರಿಕೆ ಕೊಡೋದು ಈ ಬ್ರೈನು. ಅದು ಆ್ಯಕ್ಟಿವೇಟ್ ಆಗಬೇಕು ಅಂತಂದರೆ ನೀವು ಹೊರಗಡೆ ಹೋಗಿ ಫಿಸಿಕಲ್ ಆ್ಯಕ್ಟಿವಿಟಿ, ನೀವು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದಾಗ ಮಾತ್ರ, ನೇಚರಲ್ಲಿ ಇದ್ದಾಗ, ಮಣ್ಣಲ್ಲಿದ್ದಾಗ, ಗ್ರೌಂಡಲ್ಲಿದ್ದಾಗ, ನೇಚರ್ ವಾಕ್ ಮಾಡಿದಾಗ ನಿಮಗೆ ಈ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗುತ್ತೆ. ಆದರೆ ಈಗ ಏನಾಗ್ತಾ ಇದೆ ಅಂದರೆ, ಇತ್ತೀಚೆಗೆ ಒಂದು ಹೊಸ ಕಾನ್ಸೆಪ್ಟ್, ಒಂದು ಟರ್ಮಿನಾಲಜಿ, ಡಿಜಿಟಲ್ ಡಿಮೆನ್ಷಿಯಾ ಅಂತ ಕೇಳಿದ್ದೀರಾ? ಅದು ಆ ಡಿಜಿಟಲ್ ಡಿಮೆನ್ಷಿಯಾ ಅಂತ ಒಂದು ಹೊಸ ಕಾಯಿಲೆ. ಅದು ಏನಂದ್ರೆ, ಡಿಮೆನ್ಷಿಯಾ ಅಂದ್ರೆ ಮರಗುಳಿತನ. ಈ ಮರಗುಳಿತನ ಯಾರಿಗೆ ಬರ್ತಾ ಇತ್ತು? ವಯಸ್ಸಾದವ್ರಿಗೆ ಬರ್ತಾ ಇತ್ತು.
ನಮ್ಮ ಅಜ್ಜಿ ತಾತ ಅವ್ರಿಗೆಲ್ಲ ಪಾಪ ಕನ್ನಡಕ ಎಲ್ಲೋ ಇಟ್ಬಿಟ್ಟಿದ್ದೀನಿ, ಎಲ್ಲಿ ಹುಡ್ಕೋದು, ಟ್ಯಾಬ್ಲೆಟ್ ಎಲ್ಲಿದೆ, ಈ ಥರ ಮರಗುಳಿತನ ವಯಸ್ಸಾದಂಗೆ ಕೆಲವು ಕಾಯಿಲೆಗಳು ಬರುತ್ತೆ. ಅದರಲ್ಲೂ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ ಅಂತ ಕರಿತೀವಿ ನಾವು. ಅದರಲ್ಲಿ ಅಲ್ಝೈಮರು, ಪಾರ್ಕಿನ್ಸನ್ನು, ಹಂಟಿಂಗ್ಸ್ಟನ್ ಡಿಸೀಸು, ಡಿಮೆನ್ಷಿಯಾಗಳು ಬೇಕಾದಷ್ಟು ಥರ ಇದೆ. ಇಂಥದ್ದೆಲ್ಲ ಡಿಜಿಟಲ್ ಇಲ್ದರೆ ಡಿಮೆನ್ಷಿಯಾಗಳು, ಅದು ವಯಸ್ಸಾದ್ಮೇಲೆ ಬರೋದು, 70 ವರ್ಷ 80 ವರ್ಷ ಅದೆಲ್ಲ. ಈ ಡಿಜಿಟಲ್ ಡಿಮೆನ್ಷಿಯಾ ಇದು ಮಕ್ಕಳಿಗೆ ಬರೋ ಅಂಥದ್ದು. ಸಣ್ಣ ವಯಸ್ಸಿನಲ್ಲಿ ಈ ಒಂದು ಮರೆಗುಳಿತನ ಬರ್ತಾ ಇದೆ. ಕಾರಣ ಏನಂತಂದರೆ ಈ ಡಿಜಿಟಲ್ ಅಂದರೆ ನಮ್ಮ ಮೊಬೈಲು ಅಥವಾ ನಮ್ಮದು ಕಂಪ್ಯೂಟರ್ ಆಗಿರ್ಬೋದು, ಇವುಗಳನ್ನ ನಾವು ನೋಡ್ತಾ ಹೋಗ್ತೀವಿ, ನಮ್ಮ ನ್ಯೂರಾನ್ಸು ಸಾಯ್ತಾ ಬರುತ್ತೆ. ಈ ನ್ಯೂರಾನ್ಸ್ ಹೆಂಗೆ ಅಂತಂದರೆ, ಈಗ ಕಿಡ್ನಿಲಿ ಏನೋ ತೊಂದರೆ ಆಯಿತು, ಲಿವರಲ್ಲಿ ಏನೋ ತೊಂದರೆ ಆಯಿತು ಅಂತಂದರೆ ಅಲ್ಲಿರೋ ಸೆಲ್ಗಳು ಮಲ್ಟಿಪ್ಲೈ ಆಗ್ತಾ ಬರುತ್ತೆ, ಸರಿಯಾಗುತ್ತದು. ಆದರೆ ನಿಮ್ಮ ಮೆದುಳಿನಲ್ಲಿ ಏನಾದರೂ ತೊಂದರೆ ಆಗಿ ಮೆದುಳಿನಲ್ಲಿರುವ ನರಕೋಶಗಳು ಏನಾದರೂ ನಶಿಸೋಕ್ಕೆ ಶುರು ಆದರೆ ಅದು ಪುನಃ ಸರಿ ಆಗೋದಿಲ್ಲ. ಅದು ರಿಸರ್ವಯರ್ ಥರ. ಇದು ಎನಿ ಟೈಮು ಇವೆಲ್ಲ ಚೆನ್ನಾಗಾಗ್ತಾ ಬರುತ್ತೆ. ಮೆದುಳಲ್ಲಿರೋ ನ್ಯೂರಾನ್ಸ್ ಏನಿದೆ ಅಂದರೆ ಫಿಕ್ಸ್ಡ್, ಅದು ಅಲ್ಲಿ ಸೆಲ್ ಡಿವಿಷನ್ ಇಲ್ಲ, ಎಲ್ಲೋ ಸ್ಟೆಮ್ ಸೆಲ್ಸ್ ಸ್ವಲ್ಪ ಇರ್ಬೋದು, ಬಟ್ ಅದು ಫಿಕ್ಸ್ಡ್. ಆದರೆ ಏನಂದರೆ 15 ವರ್ಷದವರೆಗೆ ನಮಗೆ ಆ ಮಗುಗೆ ಆ ಬ್ರೈನ್ ಡೆವಲಪ್ಮೆಂಟ್ ಆಗಿ ಮತ್ತು ನ್ಯೂರೋಪ್ಲಾಸ್ಟಿಸಿಟಿ ಆಗುತ್ತೆ. ನ್ಯೂರೋಪ್ಲಾಸ್ಟಿಸಿಟಿ ಅಂತಂದರೆ ಈಗ ನಂಬರ್ ಕಮ್ಮಿ ಇದೆ. ಈಗ ಒಂದು ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ ಅಂತನ್ನಿ, ಬ್ರೈನಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ. ಆದರೆ ಕನೆಕ್ಷನ್ ಇದೆಯಲ್ಲ ಇವುಗಳಿಗೆ, ಇವು ತುಂಬ ಜಾಸ್ತಿ ಆಗುತ್ತೆ. ಒಂಥರ ಹಿಂಗೆ ನೆಟ್ವರ್ಕಿಂಗ್ ಇರುತ್ತಲ್ಲ, ತುಂಬ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದಷ್ಟು ಆ ವ್ಯಕ್ತಿ ತುಂಬ ಬುದ್ಧಿವಂತ ಆಗಿರ್ತಾನೆ. ಇದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಕೆಲವರು ಈ ಐನ್ಸ್ಟೀನು ಇವ್ರುಗಳೆಲ್ಲ ನೀವು ನೋಡಿರ್ಬೋದು, ಈಗ ವಿಶ್ವೇಶ್ವರಯ್ಯನವರಾಗಿರ್ಬೋದು, ಇವ್ರುಗಳೆಲ್ಲ ನ್ಯೂರೋಪ್ಲಾಸ್ಟಿಸಿಟಿ ತುಂಬ ಚೆನ್ನಾಗಿತ್ತು. ಕನೆಕ್ಷನ್ಸ್ಗಳು ಒಂದಕ್ಕೊಂದು ಕನೆಕ್ಷನ್ ಇದೆಯಲ್ಲ, ಬರೀ ಸಿಂಗಲ್ ಲೈನ್ ಅಲ್ಲ, 4-5 ಕನೆಕ್ಷನ್ಗಳು ಎಲ್ಲ ಥರದ್ದು ಇತ್ತು. ಇದೇನಾಗ್ತಾ ಇದೆ, ಈ ಮಕ್ಕಳಿಗೆ ಯಾವಾಗ ನೀವು ಮೊಬೈಲ್ ಅಡಿಕ್ಷನ್ನು ಅಥವಾ ಬ್ಲೂ ಸ್ಕ್ರೀನ್ ಅಡಿಕ್ಷನ್ ಅಂತ ಅಂತೀವಿ, ಅಥವಾ ಬರೀ ಕಂಪ್ಯೂಟರ್ ಮುಂದೆ ನಾವು ನೋಡ್ತಾ ಇರೋದು, ಈ ನ್ಯೂರಾನ್ಸ್ಗಳು ಅದಕ್ಕದೇ ಸಾಯ್ತಾ ಹೋಗುತ್ತೆ. ಹಾಗಾಗಿ ಮರೆಗುಳಿತನ ಈ ಅಡಲಸೆಂಟಲ್ಲಿ ಮಕ್ಕಳು ಯಾವಾಗ ಬರೀ ಓದೋದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾರೆ, ಅಥವಾ ಅವ್ರಿಗೆ ವರ್ಚುವಲ್ ಆಗಿ ಬೇಜಾರಾಯ್ತಾ ಹೊರಗಡೆ ಆಟಾಡಕ್ಕೆ ಹೋಗ್ತಾ ಇಲ್ಲ, ಅವರು ಯಾವುದೋ ಆನ್ಲೈನ್ ಗೇಮ್ ಮಾಡೋದು, ಮತ್ತೊಂದು ಮಾಡೋದು. ಆಮೇಲೆ ಹೈಪರ್ ಲಿಂಕ್ಸ್ಗಳು ನಿಮಗೆಲ್ಲ ಗೊತ್ತಿರ್ಬೋದು. ಇತ್ತೀಚೆಗೆ ಹೈಪರ್ ಲಿಂಕ್ಸ್ ನೋಡ್ಕೊಂಡು ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ. ಈ ಹೈಪರ್ ಲಿಂಕ್ಸೇ ನೋಡೋದ್ರಿಂದ ನಮ್ಮ ಮೆಮೊರಿಲಿ ಅದು ಉಳ್ಕೊಳ್ಳೋದೇ ಇಲ್ಲ. ಅದು ಮೊದಲೆಲ್ಲ ಏನು ಮಾಡ್ತಿದ್ವು, ಬರಿತಾ ಇದ್ವು, ಓದ್ತಾ ಇದ್ವು. ಈಗಲೂ ನಿಮಗೆ ನಿದ್ದೆಲಿ ನಾನು ಟೇಬಲ್ಸ್ ಹೇಳಿದ್ರೆ ನೀವು ಹೇಳ್ತೀರಾ ಕಣ್ಣು ಮುಚ್ಕೊಂಡೇನೆ. ಬಟ್ ಇವಾಗಿನ ಮಕ್ಕಳಿಗೆ ಆ ಮೆಮೊರಿನೇ ಇಲ್ಲ. ಕಾರಣ ಏನಂತಂದರೆ ಅದು ರಿಜಿಸ್ಟರ್ ಆಗೋದಿಲ್ಲ, ಲಾಂಗ್ ಟರ್ಮ್ ಮೆಮೊರಿಲಿ ರಿಜಿಸ್ಟರ್ ಆಗ್ತಾ ಇಲ್ಲ ಅದು ಕಾನ್ಸೆಪ್ಟ್ಸ್ಗಳು ಏನಿದೆ ಓದ್ತಾ ಇರೋದು. ಹಾಗಾಗಿ ಡಿಜಿಟಲ್ ಡಿಮೆನ್ಷಿಯಾನು ಸಹ ಫಿಸಿಕಲ್ ಆ್ಯಕ್ಟಿವಿಟಿ ಯಾವ ಮಗು ಮಾಡ್ತಾ ಇಲ್ಲ, ಅದು ಇನ್ನೊಂದು ಕಡೆ ಈ ಕೂತ್ಕೊಂಡೇ ಇದು ಮಾಡೋದು, ಸೆಡೆಂಟ್ರಿ ಆಗಿ ಮೊಬೈಲ್ ನೋಡೋದು, ಅಲ್ಲೇ ಆನ್ಲೈನ್ ಗೇಮ್ ಆಡುತ್ತೆ, ಆಟ ಆಡಬೇಕದು. ಆದರೆ ಹೊರಗಡೆ ಹೋಗಿ ಆಟ ಆಡ್ತಾ ಇಲ್ಲ ಅದು, ಏಕೆಂದರೆ ಹೊರಗಡೆ ಜಾಗ ಇಲ್ಲ, ಮತ್ತು ಫ್ರೆಂಡ್ಸ್ ಇಲ್ಲ, ಆಮೇಲೆ ತಂದೆ ತಾಯಿ ಬಿಡಲ್ಲ. ಆಮೇಲೆ ಫ್ರೆಂಡ್ಸ್ ಇದಾರೆ, ಜಾಗನೂ ಇದೆ, ತಂದೆ ತಾಯಿ ಬಿಡ್ತಾರಂದ್ರೂ ಕೂಡ ಹೋಗಲ್ಲ. ಯಾಕೆಂದ್ರೆ ಅವನಿಗೆ ಅಡಿಕ್ಷನ್, ಮೊಬೈಲ್ ಇಷ್ಟ, ಖಂಡಿತ ಈಸಿ ಅದು ಹೋಗಿ ಕರಿಬೇಕು, ಅವ್ರು ಬರಬೇಕು, ಅಲ್ಲಿ ಜಾಗ, ಆಮೇಲೆ ಬೀಳ್ಬೇಕು, ಏಳ್ಬೇಕು, ಬೆವರು ಬರುತ್ತೆ, ಮಣ್ಣಾಗುತ್ತೆ, ಬಿಸಿಲು, ಸುಸ್ತಾಗುತ್ತೆ, ಬಾಯಾರಿಕೆ ಆಗುತ್ತೆ. ಸೊ ಇದು ಕೂತ್ಕೊಂಡು ಇಲ್ಲೇನೆ ಆಡ್ಬೋದಲ್ಲ. ನೀವು ಇನ್ನೊಬ್ಬರ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಾಗುತ್ತೆ, ಅವ್ರು ಇಷ್ಟ ಪಡ್ಬೋದು, ಖಂಡಿತ ಅದು ಆಡೋಣ, ಇದು ಮಾಡೋಣ, ಇಲ್ಲಿ ಹೋಗೋಣ ಅಂತ ಅನ್ಬೋದು. ಇಲ್ಲಿ ಏನು ಇಲ್ವಲ್ಲ, ಎಲ್ಲ ನಿಮ್ದೇ, ಎಲ್ಲ ನೀವೇ ಮಾಸ್ಟ್ರು. ಆಮೇಲೆ ಅದು ನೀವ್ ಹೇಳ್ದಂಗೆ ಕೇಳುತ್ತೆ. ಆಮೇಲೆ ನೀವು ಸೋಲೋದೇ ಇಲ್ಲ, ಇಲ್ಲಿ ನಿಮಗೆ ಪಾಯಿಂಟ್ಸ್ಗಳು ಬರ್ತಾ ಇರುತ್ತೆ. ಸೊ ನಿಮ್ಮ ಡೋಪಮೈನ್ ರಿಲೀಸ್ ಆಗ್ಬಿಟ್ಟು ಯು ಆರ್ ದ ಕಿಂಗ್ ಅಂತ ನಿಮಗೆ ಅದು ತಿಳಿಸ್ಬಿಡುತ್ತೆ. ಕೊನೆಗೊಂದು ದಿನ ಜೀವನದಲ್ಲಿ ನಾನು ಕಿಂಗ್ ಅಲ್ಲ, ನಾನು ಕಿಂಗು ಆಗ್ಬೋದು, ಸೋಲುಬೋದು, ಗೆಲ್ಲಬಹುದು ಅಂತಂದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ, ಆ ಸೋಲುಗಳನ್ನು ತಡ್ಕೊಳ್ಳೋ ಶಕ್ತಿ ಮಗುಗೆ ಬರಲ್ಲ. ಇದ್ರ ಜೊತೆ ನಾನು ಆಗಲೇ ತಿಳಿಸ್ದೆ, ಮನುಷ್ಯನ ನಡುವೆ ಆ ಒಂದು ರಿಲೇಷನ್ ಇದೆ. ಮೊದಲು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ನೋಡಿ, ನೀವು ಜಗಳ ಆಡ್ತಿದ್ರಿ, ಬೈತಿದ್ರಿ, ಪುನಃ ಸರಿ ಆಗ್ತಾ ಇದ್ರಿ. ಅಲ್ಲಿ ಒಂದು ಮಕ್ಕಳಲ್ಲಿ ಈ ಒಂದು ಅಹಂ ಅನ್ನೋದು ನಾವು ನೋಡಿರ್ಲಿಲ್ಲ. ಮಕ್ಕಳಲ್ಲಿ ಆ ಒಂದು ಸೆಲ್ಫ್ ಸೆಂಟರ್ಡ್ ಅಹಂ ಅಥವಾ ಸೆಲ್ಫಿಶ್ನೆಸ್ಸು ಇರ್ತಾ ಇರಲಿಲ್ಲ. ಅವಾಗ ಯಾರೋ ತಂದಿದ್ನ ಎಲ್ಲ ಹಂಚ್ಕೊಂಡು ತಿನ್ನೋರು, ಏನೋ ಆದರೆ ಎಲ್ಲ ಸೇರ್ಕೊಳ್ಳೋರು. ಈಗೇನಾಗ್ತಾ ಇದೆ ಅಂದರೆ ಮಕ್ಕಳು ಇನ್ನೊಂದು ಮಗು ಜೊತೆ ಸೇರಲ್ಲ. ಕಾರಣ ಏನಂತಂದರೆ, ನಂದನ್ನ ಸಾಮಾನು ಕಿತ್ಕೊಂತಾನೆ, ನನಗೆ ಬೈತಾನೆ, ನಂಗೆ ಅಂದರೆ ಸಣ್ಣದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರೋ ಸ್ಥಿತಿಗೆ ಮಕ್ಕಳುಗಳನ್ನು ನಾವೇ ಮಾಡಿಬಿಟ್ಟಿದ್ದೀವಿ. ನೀನು ತುಂಬ ದೊಡ್ಡವನು ಅಂತ ನಾವು ಅವ್ರನ್ನ ಏರಿಸ್ಬಿಡ್ತೀವಿ. ನೀನು ಯಾಕೆ ಅವನ ಹತ್ರ ಬೈಸ್ಕೊಂತೀಯ, ನೀನು ಯಾಕೆ ಅವನ ಹತ್ರ ಹೊಡೆಸ್ಕೊಂತೀಯ, ಆ ಥರದ್ದೆಲ್ಲ ತಂದೆ ತಾಯಿಗಳಿಂದನೇ ಮಕ್ಕಳುಗಳು ಇವಾಗ ಅಷ್ಟು ಸೆನ್ಸಿಟಿವ್ ಆಗಿ. ಈಗ ಈ ಥರ ಬೆಳೆದಿರೋ ಮಕ್ಕಳು ಮುಂದೆ ಒಂದು ದಿನ ಆಫೀಸರ್ ಹತ್ರ ಒಂದು ಬೈದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ. ಈಗ ನಾನು ಒಬ್ಬ ಪ್ರೊಫೆಸರ್ ಆಗಿರ್ಬೋದು, ನನಗಿನ ಒಬ್ರು ಮೇಲಿರ್ತಾರೆ, ನನಗೇನೋ ಒಂದು ತಪ್ಪು ಮಾಡಿದಾಗ ಅವರು ಒಂದು ಮಾತು ಅನ್ಬೋದು. ಅಂದಿದ ತಕ್ಷಣ ಅಯ್ಯೋ ನಾನೇನೋ ದೊಡ್ಡದಿದ್ದು, ನನಗೆ ಅವ್ರು ಹಂಗಂದ್ರಲ್ಲ ಅಲ್ಲ ಅನ್ನಿಸ್ಕೊಂಡ್ಲು ಬೇಕಾಗುತ್ತೆ ನಾವು ಕೆಲವು ಸಲ. ಏನೋ
ಏನು ಮಾಡೋಕ್ಕಾಗಲ್ಲ. ಸೊ ಆ ಅಕ್ಸೆಪ್ಟೆನ್ಸು, ಆ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡೋದು, ಇದು ಮಕ್ಕಳಿಗೆ ಅಡಲಸೆಂಟಲ್ಲಿ ಯಾವಾಗ ಬರುತ್ತೆ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದಾಗ ಮಾತ್ರ. ಇನ್ನು ಮುಂದುವರೆದು ನಾವು ಯೂತ್ ಅಂತ ಏನಾದ್ರು ನೋಡೋದಾದರೆ ಫಿಸಿಕಲ್ ಆ್ಯಕ್ಟಿವಿಟಿ ಯೂತಲ್ಲಿ ಮೇಡಮ್ ಇಲ್ಲಿ ಬರುವಂಥ ಮುಖ್ಯ ಸಮಸ್ಯೆಗಳು ಏನು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಓಕೆ ಫಿಸಿಕಲ್ ಆ್ಯಕ್ಟಿವಿಟಿ ಒಂದು ಪ್ರಶ್ನೆ ಕೇಳಿ ನಾವು ಮುಂದೆ ಹೋಗೋಣ. ಸೊ ಇದು ಅಡಲಸೆಂಟ್ ಏಜ್ನ ಒಂದಷ್ಟು ವಿಚಾರಗಳು. ನನಗನ್ಸುತ್ತೆ ಮೇಡಮ್ ತುಂಬ ಚೆನ್ನಾಗಿ ಎಲ್ಲವನ್ನೂ ಕೂಡ ಅದರಲ್ಲಿ ಕವರ್ ಮಾಡಿದ್ದಾರೆ. ಏನಂದರೆ ಇದರಲ್ಲಿ ಒಂದೇ ಒಂದು ಅಂದರೆ ಗಮನಿಸಬೇಕಾಗಿರೋ ತಂದೆ ತಾಯಿಗಳಂತಂದರೆ, ಮಗುನ ನೀವು ಇಷ್ಟದವರೆಗೂ ಮಗು ಥರ ನೋಡ್ತಿದ್ರಿ, ಈಗ ಸ್ವಲ್ಪ ನೀವು ಅಡಲ್ಟ್ ಥರ ಅವನ್ನ ಟ್ರೀಟ್ ಮಾಡಿ, ಫ್ರೆಂಡ್ ಥರ ಟ್ರೀಟ್ ಮಾಡಿ, ಅವನ ಜೊತೆ ಕೂತ್ಕೊಂಡು ಮಾತಾಡಿ. ಅವ್ನು ಏನೋ ಒಂದು ಹಠ ಮಾಡ್ತದಾನೆ ಅಂದರೆ ಜಾಸ್ತಿ ನೀವು ನಿಮ್ಮ ಒಂದು ಇದನ್ನ ಅವನ ಮೇಲೆ ಇಂಪೋಸ್ ಮಾಡೋಕೆ ಹೋಗಬೇಡಿ, ಆಯ್ತು ಬಿಟ್ಬಿಡಿ ಅವನಿಗೆ. ಆಮೇಲೆ ಮರುದಿನ ಹೇಳಿ, ಅದಾದಮೇಲೆ ಹೇಳಿ ಇದು ಹೆಂಗೆ ಅನ್ನೋದು. ಇದನ್ನ ಒಂದಷ್ಟು ವಿಚಾರಗಳನ್ನ ನಾವು ಮಾಡಬೇಕು. ಎರಡನೇ ನಾನು ಕಲ್ಕೊಂಡಿರೋದು, ಅರ್ಥ ಮಾಡ್ಕೊಂಡಿರೋದು ಅಂದರೆ, ಮಕ್ಕಳಿಗೆ ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ನಾನು ನನ್ನ ಮಗನಿಗೆ ಪುಸ್ತಕ ಸಂತೆ ಕರ್ಕೊಂಡೋದೆ. ಅವನಿಗೆ ಹೋಗೋಣ ಬಾರೋ ಅಂತಾನೆ ಬೆಳಿಗ್ಗೆ, ಇಲ್ಲಪ್ಪ ನಾನು ಬರಲ್ಲ, ನೀವು ಹೋಗೋಣ, ಸಂತೆಗೆ ಹೋಗೋಣ, ಆಮೇಲೆ ಅಲ್ಲೆಲ್ಲ ಸಿಗುತ್ತೆ, ಅಲ್ಲಿ ಅದಾದ್ಮೇಲೆ ಊಟಕ್ಕೆ ಹೋಗ್ಬೋದು ಅಂತಲೂ ಗೊತ್ತಿದೆ ಅವನಿಗೆ. ಆದ್ರೆ ಅವನಿಗೆ ಒಂದು ಸ್ವಲ್ಪ ಇದು ನಾನು ಸ್ವಲ್ಪ ಫೋರ್ಸ್ ಮಾಡಿ ಕರ್ಕೊಂಡೋದೆ. ಅಲ್ಲಿಗೆ ಒಂದು 10 ಜನ ಲೇಖಕರು ಸಿಕ್ಕರು, ಆಮೇಲೆ ಒಂದಷ್ಟು ಜನ ಫ್ರೆಂಡ್ಸ್ ಸಿಕ್ಕರು, ನಂದು ಎಲ್ರಿಗೂ ನಾನು ಪರಿಚಯ ಮಾಡಿದೆ. ಆಮೇಲೆ ಇವನೊಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ, ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದರು. ನಾನು ಬರುವಾಗ ಅವನಿಗೆ ಅಂದೆ ಹೆಂಗಿತ್ತು ಅಂತ ಕೇಳಿದೆ, ಇಲ್ಲ ತುಂಬ ಚೆನ್ನಾಗಿತ್ತು ಅಂತಂದ. ಈಗ ಮಗುವಿಗೆ ಗೊತ್ತಿಲ್ಲ ಅಥವಾ ಮಗನಿಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅನ್ನೋದು, ನಮಗೆ ಗೊತ್ತಿದೆ. ನಾವು ವಿ ಹ್ಯಾವ್ ಟು ಟೇಕ್ ದಮ್ ಟು ಪ್ಲೇಸಸ್, ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ದೇ ಮೀಟ್ ರೈಟ್ ಪರ್ಸನ್ಸ್. ಅಂದರೆ ಕರೆಕ್ಟ್ ಆಗಿರೋ ವ್ಯಕ್ತಿಗಳನ್ನ ಮೀಟ್ ಅಂದರೆ ಅವನಿಗೆ ಇದು ಭಾಳ ಮುಖ್ಯ. ಅಡೋಲೆಸೆಂಟ್ ಅಲ್ಲಿ ಅಂದರೆ ಅವನಿಗೆ ಮುಂದಿನ ಜೀವನದ ಬಗ್ಗೆ ನಿರ್ಧಾರ ಕೈಗೊಳ್ಳುವಂಥ ವಯಸ್ಸಿನಲ್ಲಿ ಅವನು ಸರಿಯಾದ ವ್ಯಕ್ತಿಗಳನ್ನ ಮೀಟ್ ಮಾಡ್ತಾ ಹೋದ್ರೆ ಆ ನಿರ್ಧಾರ ತೆಗೆದುಕೊಳ್ಳಕ್ಕೆ ಅವನಿಗೆ ಹೆಲ್ಪ್ ಆಗುತ್ತದೆ ಖಂಡಿತ. ಸೊ ಹೀಗಾಗಿ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಏಜ್ ಅಂತ ನನಗನ್ಸುತ್ತೆ. ಸೊ ನೀವು ಇದನ್ನ ಎದುರಿಸಿರ್ತೀರಾ ಅಲ್ವಾ? ಹೌದು, ಖಂಡಿತ ಸರ್. ಆಮೇಲೆ ನಿಮ್ಮ ಮಕ್ಕಳು ಬಿಡಿ ಬ್ರೈಟ್ ಸ್ಟೂಡೆಂಟ್ಸು ಅಲ್ಲ, ಆದ್ರೂ ಅವ್ರಿಗೆ ಎಲ್ಲಾ ತರ ಎಕ್ಸ್ಪೋಜರು ಬೇಕು ಸರ್. ಅವರು ಬರೀ ಒಳ್ಳೆ ಫೇಸ್ ಮಾತ್ರ ನೋಡಬಾರ್ದು, ಈ ತರ ಕೆಟ್ಟದು ಇರುತ್ತೆ ಅನ್ನೋದು ನೋಡಿದಾಗ ಮಾತ್ರ ಚಾಲೆಂಜಸ್ಸು, ಈಗ ಮೋಸ ಹೋಗೋದೇ ಆಗಲಿ ಮತ್ತೊಂದೇ ಆಗಲಿ ಯಾವಾಗ ಆಗುತ್ತೆ ಅಂದ್ರೆ ಅವರು ಕೆಟ್ಟದೇ ನೋಡಿರಲ್ಲ. ಅವ್ರಿಗೆ ಕೆಟ್ಟದನ್ನು ಬೇಕು, ಮನುಷ್ಯನಿಗೆ ಎಲ್ಲ ತಿಳ್ಕೊಂಡಿರ್ಬೇಕು. ಆದರೆ ನನ್ನ ಲಿಮಿಟಲ್ಲಿ ನಾನು ಹೇಗಿರಬೇಕು, ಈಗ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಕುಡಿಯೋನು ಇರಬೇಕು, ಜುಜಾಡೋನು ಇರಬೇಕು, ಬೇರೆ ಥರ ಎಲ್ಲ ಇರಬೇಕು. ಇದ್ರೂ ತಾವರೆ ಎಲೆ ಮೇಲೆ ನೀರಿರುತ್ತಲ್ಲ, ಅಂಥವ್ರು ಗೊತ್ತಿರಬೇಕು. ಏಕೆಂದರೆ ಜಗತ್ತು ಅಷ್ಟು ಹಾಳಾಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಿಮಗೆ ಒಬ್ರು ಕೆಟ್ಟ ಫ್ರೆಂಡ್ ಇದ್ದಾಗಲೇ ತಾನೇ ಗೊತ್ತಾಗೋದು. ಇಲ್ಲಾಂದರೆ ನೀವೇನು ಅನ್ಕೊಂತೀರಾ ಜಗತ್ತೆಲ್ಲ ಸುಂದರವಾಗಿದೆ ಅಂತ? ಆವಾಗ ನಿಮಗೆ ಸಡನ್ನಾಗಿ ಆ ಶಾಕ್ನ ತಡ್ಕೊಳಕ್ಕಾಗಲ್ಲ. ಅಯ್ಯೋ ಈ ಥರನೂ ಇರ್ತಾರಾ, ಹಿಂಗೂ ಮೋಸ ಮಾಡ್ತಾರಾ, ಹಿಂಗೂ ಇರ್ತಾರಾ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದರೆ ಅವನು ಒಬ್ಬ ಹೇಳಿರ್ಬೇಕು ನಿಮಗೆ, ಅಯ್ಯೋ ನೋಡು ಆ ಹುಡುಗಿನ ಲವ್ ಮಾಡಿದ್ದೆ ನಾನು ಕೈ ಕೊಟ್ಲು ಅನ್ನೋದು. ಅಂದರೆ ಹಿಂಗಾಗುತ್ತೆ ಅನ್ನೋದಾರು ಅಟ್ಲೀಸ್ಟ್ ಗೊತ್ತಿರಬೇಕಲ್ವಾ? ಹಾಗಾಗಿ ಮಕ್ಕಳಿಗೆ ಎಲ್ಲ ಥರದ್ದು ಅವ್ನು ಯಾವಾಗದಾಗುತ್ತೆ ಅಂದರೆ ಹೊರಗಡೆ ಹೋಗ್ಬೇಕು. ಅವನು ಹೊರಗಡೆ ಹೋಗಿ ಆಟ ಆಡಬೇಕು, ಜನರ ಜೊತೆ ಸೇರಬೇಕು. ಆಗಲಿ ತಪ್ಪುಗಳಾಗಲಿ, ಏಟಾಯ್ತಾ ಆಗಲಿ, ಹುಷಾರು ತಪ್ಪುದನ್ನ ತಪ್ಪಲಿ, ಮತ್ತೊಂದು ಲಾಸ್ ಆಯ್ತಾ, ದುಡ್ಡು ಕಳ್ಕಣ್ಣ ಎಲ್ಲೋ ಯಾರಿಗೋ ಏನೋ ಕೊಟ್ಟು ಹೋಗ್ಲಿ ಬಿಡಿ. ಬಟ್ ಅದರಿಂದ ನೀವು ಕಲಿತೀರಾ ಜೀವನದಲ್ಲಿ. ಈ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇದಕ್ಕೆ ನಾವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ತುಂಬ ಚೆನ್ನಾಗಿ ಹೇಳಿದ್ರಿ. ನಾನು ಚಿಕ್ಕವನಿಂದ ಒಂದು ತಪ್ಪು ಮಾಡಿದ್ದೆ. ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು PUC ಇದ್ದಾಗ, ದೋಸ್ತ ಒಂದು ಮಾರ್ಕೆಟ್ ಚೈನ್ ಥರ ಒಂದು ಸ್ಕೀಮ್ ಇದೆ. ಏನಂದ್ರೆ 100 ರೂಪಾಯಿ ಕೊಟ್ಬಿಟ್ರೆ ಅದು ನಿನಗೆ 400 ರೂಪಾಯಿ ಬರುತ್ತೆ, ನೀನು 4 ಜನ ಕರ್ಕೊಂಬರ್ಬೇಕು, ಅವರಿಂದ ನಿಂಗೆ 800 ರೂಪಾಯಿ ಬರುತ್ತೆ ಆಮೇಲೆ ಅಂತೆಲ್ಲ ಹೇಳಿದರು. ನಾನು ಅಪ್ಪಂಗೆ ಹೌದು ಕೇಳಿದೆ, ಅಪ್ಪ ಹಿಂಗೆ ಅಂತೇಳಿ. ನಮ್ಮಪ್ಪ ಬೇಡ ಅನ್ಲಿಲ್ಲ, 100 ರೂಪಾಯಿ ಕೊಟ್ಟರು. ನಾನು ಹೇಳಿದೆ ಹಿಂಗೆಲ್ಲ ಅವ್ರ ಒಂದೇ ಮಾತಂದ್ರು, ನೀನು ಈ 100 ರೂಪಾಯಿ ಬಸ್ ತಂದ್ಬಿಡು ಸಾಕಷ್ಟೇ ಅಂದ್ರು. ಸೂಪರ್. ಹೌದು. ಆಮೇಲೆ ಆ 100 ರೂಪಾಯಿ ಬರಲಿಲ್ಲ. ಐ ಅಂಡರ್ಸ್ಟುಡ್ ದ ಲೆಸನ್. ಆಮೇಲೆ ಅವರು ಅಂದ್ರೆ ನಾನು ಹೇಳಿದೆ ಇನ್ನೊಂದ್ಸಲ ಹಿಂಗೆ ಆಯ್ತು ಮೇಡಮ್, ರಸ್ತೆಯಲ್ಲಿ ಹೋಗ್ತಾ ಇದ್ದೀನಿ, ನಾನು ದೊಡ್ಡವನೇ ಅವಾಗ ಚಿಕ್ಕವನು ಅಲ್ಲ, ಏನೋ ಹಾಕೊಂಡು ಕೂತ್ಕೊಂಡಿದ್ದಾನೆ, ಏನೋ ಜನ ಕೂತ್ಕೊಂಡು ಏನೋ ಮಾಡಿ. ನಾನು ಹೋದೆ ಅಲ್ಲಿ, ಏನು ಅಂತ ಕೇಳಿದ್ರು, ಹಿಂಗೆ ಇಡಬೇಕು, ಇದ್ರ ಮೇಲೆ ಇಟ್ಟರೆ ಹಿಂಗೆ ಬರುತ್ತೆ, ನೀನು 100 ರೂಪಾಯಿ ಕೊಟ್ಟರೆ 300 ರೂಪಾಯಿ ಬರುತ್ತೆ ಅಂದರು. 200 ರೂಪಾಯಿ ಕೊಟ್ಟರೆ, ನಾನು 200 ರೂಪಾಯಿ ಕೊಟ್ಟೆ, ಹೋಯ್ತು, ವಾಪಸ್ ಬಂದೆ ನೋಡಿ. ಬಟ್ ನಿಮ್ಗೆ ಅದರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಜೀವನದಲ್ಲಿ. ಮುಂದೆ 20 ಲಕ್ಷ ಕಳ್ಕೊಳ್ಳೋದನ್ನ 200 ರೂಪಾಯಿ ಕಳ್ಕೊಂಡು ಕಲ್ತ್ಕೊಂಡ್ರಿ ಅಲ್ಲ. ಇದೆಲ್ಲ ಮಕ್ಕಳಿಗೆ ಯಾವಾಗ ಸಿಕ್ಕುತ್ತೆ ಅಂದ್ರೆ ನೀವು ಹೊರಗಡೆ ಬಿಡಿ ಅವ್ರನ್ನ, ಅವ್ರು ಆಟ ಆಡ್ಲಿ, ಸೋಲು ಗೆಲುವು ಅವ್ರಿಗೆ ಒಂದು ಅರ್ಥ ಆಗಬೇಕು. ನಮ್ಗೆ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಏನ್ ಅನ್ಕೊಂಡಿದ್ದಾನೆ ಅಂದ್ರೆ, ಈಗ ನಿಮ್ಮನ್ನೇ ನೋಡ್ಲಿ ನನ್ನೇ ನೋಡ್ಲಿ, ಅಯ್ಯೋ ಮೇಡಮ್ ಅಷ್ಟು ಸಂತೋಷವಾಗಿರೋರು ಜಗತ್ತಲ್ಲಿ ಯಾರು ಇಲ್ಲ, ಅಕ್ಕಿ ಸರ್ ಅಷ್ಟು ಸಂತೋಷವಾಗಿ. ಆದ್ರೆ ಅದ್ರ ಹಿಂದೆ ನಮ್ಮದೇ ಆದ ಕಷ್ಟಗಳಿರುತ್ತೆ, ಆದ್ರೆ ನಾವು ಹೇಳ್ಕೊಳಕ್ ಆಗಲ್ಲ. ನಾವು
ಖುಷಿಯಾಗಿ ಸಂತೋಷವಾಗಿರ್ತೀವಿ. ಈ ಸೋಲು ಗೆಲುವು ಯಾವಾಗ ಅಂತಂದ್ರೆ ಸಂತೋಷ ದುಃಖ ನೀವು ಆಟ ಆಡಿದಾಗ ಗೊತ್ತಾಗೋದು ನಿಮ್ಗೆ. ಒಂದ್ಸಲ ಸೋಲ್ತೀರಾ, ಇನ್ನೊಂದ್ಸಲ ಗೆಲ್ತೀರಾ, ಒಂದ್ಸಲ ಸೋಲ್ತೀರಾ, ಇನ್ನೊಂದ್ಸಲ ಗೆಲ್ತೀರಾ. ಸೊ ನಮ್ಗೇನು ಒಂದು ಅರ್ಥ ಆಗುತ್ತೆ ಜೀವನದಲ್ಲಿ ಅಂದ್ರೆ ಸುಖ ದುಃಖ ಅನ್ನೋದು ಹಗಲು ರಾತ್ರಿ ತರ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಸೊ ಸ್ಥಿತಪ್ರಜ್ಞ, ಸುಖ ಬಂದಾಗ್ಲೂ ಹಿಂಗೆ ಇರು, ದುಃಖ ಬಂದಾಗ್ಲೂ ಹಿಂಗೆ ಇರು, ಅದನ್ನ ಸ್ಥಿತಿಸ್ಥಾಪಕತ್ವ ಅಂತ ನಾನು ಹೇಳಿದೆ, ರಿಸಿಲಿಯನ್ಸ್ ಅಂತ. ಸುಖ ಬಂದಾಗ ಏನ್ ಹಾರಾಡಿ ನನ್ನಂತವ್ರು ಇಲ್ಲ ಅಂತ ಅನ್ಕೊಂಡು ದುಃಖ ಬಂದಾಗ ಬಿದ್ದೋಗೋದಕ್ಕಿನ್ನ ಎಲ್ಲದನ್ನು ನೀವು ಸರಿಯಾಗಿ ತಗೋಬೇಕು ಅಂದ್ರೆ ಮಕ್ಕಳನ್ನ ನೀವು ಆಟ ಆಡಕ್ ಬಿಡಿ. ಫಿಸಿಕಲ್ ಆಕ್ಟಿವಿಟಿ ಅತ್ಯಗತ್ಯ ಅಂತ ಹೇಳ್ಬಹುದು. ಅಡಲ್ಸೆಂಟ್ ದಾಟಿದ ಮೇಲೆ ಒಂದು ಅಡಲ್ಟ್ ಹುಡ್ ಅಂತ ಬರುತ್ತೆ. 21 ದಾಟಿದ ಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಮನೆಯಿಂದ ಹೊರಗಡೆ ಬಂದಿರ್ತೀವಿ, ಯೂಶ್ವಲಿ ಮನೇಲಿದ್ದರೂ ಕೂಡ ಅಪ್ಪ ಅಮ್ಮ ನೀ ಎಲ್ಲಿಗೆ ಹೋಗ್ತೀಯಾ, ಯಾವಾಗ ಬರ್ತೀಯ ಅಂತ ಕೇಳಕ್ಕೆ ಹೋಗಲ್ಲ, ಅವನೇನೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ಬಿಟ್ಬಿಡ್ತಾರೆ. ಆಮೇಲೆ ಸ್ವಲ್ಪ ವರ್ಷ ಆದಮೇಲೆ ಮದುವೆ ಆಗುತ್ತೆ, ಹೆಣ್ಮಕ್ಳಿದ್ರೆ ಒಂದು 24-25 ವರ್ಷಕ್ಕೆ ಅವರು ಗಂಡ ಮನೆ ಹೋಗ್ತಾರೆ, ಅವ್ರದ್ದು ಕೆಲಸನೋ ಅವ್ರ ಮಗುನೋ ಈ ಥರ ಆಗುತ್ತೆ. ಗಂಡು ಮಕ್ಕಳಾದರೆ ಜಾಬಲ್ಲಿ ಏನೋ ಸಮಸ್ಯೆ, ಜಾಬ್ ಹುಡುಕೋದು ಸಿಗಲ್ಲ ಅಥವಾ ಸರಿಯಾದ ಜಾಬ್ ಸಿಗಲ್ಲ, ಈ ಥರದ್ದಿರುತ್ತೆ. ಸೊ ಈ ವಯಸ್ಸಲ್ಲಿ ನನಗನ್ಸುತ್ತೆ ನಾವು ಭಾಳಷ್ಟು ನೆಗ್ಲೆಕ್ಟ್ ಮಾಡೋ, ಹೆಲ್ತನ್ನು ನೆಗ್ಲೆಕ್ಟ್ ಮಾಡೋ ವಯಸ್ಸಂದ್ರೆ ಇದೆ. ಹೌದು, ವಿ ಸ್ಟಾರ್ಟ್ ನೆಗ್ಲೆಕ್ಟಿಂಗ್. ನಾವು ನೋಡಿ ಸೇಮ್ ಮೇಡಮ್, PUC ಆದಮೇಲೆ ವಿ ಸ್ಟಾಪ್ಡ್ ಪ್ಲೇಯಿಂಗ್. ಹೌದು, ಅದು ಬೇರೆ ಥರದ್ದೇ ಒಂದು ಝೋನ್ಗೆ ಹೋಗಿ ಅಲ್ಲಿ ತನಕ ಕ್ರಿಕೆಟ್ ಪ್ರತಿದಿನ ಆಡ್ತಿದ್ದವರು ಅಲ್ಲಿಗೆಲ್ಲ ನಾನು ಅಷ್ಟು ಎಲ್ಲರೂ ಆಟ ಆಡೋದು ಬಿಟ್ಬಿಟ್ರು, ಅವ್ರವ್ರ ಲೈಫಲ್ಲಿ ಬ್ಯುಸಿ ಆದರು. ಸೊ ಇಲ್ಲಿ ನಮ್ಮ ಹೆಲ್ತನ್ನು, ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ ಸರ್? ಇವಾಗ ಅಡಲಸೆಂಟ್ ಅಂತಾಗ ನಾನು ಹೇಳಿದೆ ನಿಮಗೆ ಒಂದು PUC ವರ್ಗೂ ನೀವು ಬರೀ ಓದ್ತಾನೆ ಇರ್ತೀರ. ಇತ್ತೀಚೆಗೆ ಮಕ್ಕಳು ಹೆಂಗೆ ಅಂತಂದರೆ ಆಟ ಆಡೋದಿಲ್ಲ, ಏಕೆಂದರೆ ಅವ್ರ ಗಮನ ಎಲ್ಲ ನೀಟು ಮತ್ತು JE ಇದನ್ನು ನೀವು ಕ್ರ್ಯಾಕ್ ಮಾಡಲೇಬೇಕು, ನೀನು ಇಂಜಿನಿಯರ್ ಆಗಬೇಕು ಇಲ್ಲ ಡಾಕ್ಟರ್ ಆಗಬೇಕು, ಅದೊಂದು ಬಂದ್ಬಿಟ್ಟಿರುತ್ತೆ ತಲೆಯಲ್ಲಿ. ಇಲ್ಲ ಅಂದರೆ ನನ್ನಂಥ ನಿಷ್ಪ್ರಯೋಜಕ ಯಾರೂ ಇಲ್ಲ ಅಂತ ಅವರೇ ಅನ್ಕೊಂಬಿಟ್ಟಿರ್ತಾರೆ. ಸೊ ಅವ್ರು ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಸೆಕೆಂಡ್ PU, ಫಸ್ಟ್ PU, ಸೆಕೆಂಡ್ PU 10th ಶುರು ಆಯಿತು ಬಿಡಿ, 9th ಶುರು ಆಗುತ್ತೆ. ಈಗ 10th ಇರುತ್ತೆ. ಸೊ ಅಲ್ಲಿಗೆ ಚೆನ್ನಾಗಿ ಓದಬೇಕು, ಅಲ್ಲಿಂದ ಫಿಸಿಕಲ್ ಆ್ಯಕ್ಟಿವಿಟಿ ನಿಂತೋಯ್ತು. ಎಲ್ಲದು ಅವ್ರು ಏನು ಆಡ್ತಿದ್ರು, ಕ್ರಿಕೆಟು, ಹಾಕಿ, ಫುಟ್ಬಾಲು ಎಲ್ಲದೂ ಅಲ್ಲಿಗೆ ಸ್ಟಾಪ್. ಅದನ್ನೆಲ್ಲ ಮೂಟೆ ಕಟ್ಟಿ ಮೇಲೆ ತಂದೆ ತಾಯಿನೇ ಎಸ್ತು ಬಿಡ್ತಾರೆ. ಇದ್ರೆ ನೀನು ಆಡ್ತೀಯ ಕಣಪ್ಪ, ನೀನು ಹಾಳಾಗ್ಬಿಡ್ತೀಯ ನೀನು ಅಂತ ಹೇಳಿ ಅವರೇನೆ ಮಾಡ್ತಾರೆ. ಸೊ ಸೆಕೆಂಡ್ PU ಆದಮೇಲೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜೋ ಮೆಡಿಕಲ್ ಕಾಲೇಜ್ಗೆ ಹೋಗಿ ಸೇರ್ತಾರೆ. ಸೊ ನೋಡ್ಕೊಂತಾರೆ, ಅವ್ರಿಗೆ ಗೊತ್ತಾಗುತ್ತೆ ಐ ಆಮ್ ಅನ್ಫಿಟ್, ನಂದು ಫಿಸಿಕಲ್ ಹೆಲ್ತ್ ಚೆನ್ನಾಗಿಲ್ಲ ಅಂತ. ಇದ್ದಕ್ಕಿದ್ದಂಗೆ ಕಾನ್ಷಿಯಸ್ ಶುರು ಆಗ್ಬಿಡುತ್ತೆ. ಇದೆಲ್ಲ ಹೆಂಗೆ ಅಂತಂದರೆ ಒಂದೇ ದಿನಕ್ಕೆ ನಿಮಗೆ ದಪ್ಪ ಆಗೋದು, ಸಣ್ಣ ಆಗೋದು, ಆರೋಗ್ಯ ಸಿಕ್ಕೋದು ಇದು ಆಗಲ್ಲ. ಇದು ಅದಕ್ಕೋಸ್ಕರ ನಾನು ಹೇಳೋದು, ಯಾವುದೋ ಪ್ರಾಡಕ್ಟ್ ತಗೊಂಡು ನಾಳೆ ದಿನ ಸಣ್ಣ ಆಗ್ಬಿಡ್ತೀನಿ, ಒಂದು ವಾರದಲ್ಲಿ ಸಣ್ಣ ಆಗ್ತೀನಿ, ಒಂದು ವಾರದಲ್ಲಿ ದಪ್ಪ ಆಗ್ತೀನಿ, ಇದು ಆಗಲ್ಲ, ಆಗಬಾರ್ದು. ಇದು ನಮ್ದು ಏನೇ ಆಗಬೇಕು ಅಂದರೆ ವೆರಿ ಗ್ರ್ಯಾಜುವಲ್ ಪ್ರಾಸೆಸ್. ನೀವು 2 ವರ್ಷ ತಗೊಳ್ಳಿ, 3 ವರ್ಷ ತಗೊಳ್ಳಿ, ನೀವು ಆ ಫಿಟ್ನೆಸ್ ತಗೊಳ್ಳೋಕ್ಕೆ, ಮಸಲ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ನಿಧಾನಕ್ಕೆ ಮಾಡಿ. ಟೈಮ್ ಏನೂ ಇಲ್ಲ ಅಂದರೆ ಅರ್ಜೆನ್ಸಿ ಏನೂ ಇಲ್ಲ. ಬಟ್ ಸಡನ್ನಾಗಿ ನಮ್ಮ ಪಾತ್ವೆ ಒಳಗಡೆ ಇರುತ್ತಲ್ಲ ನಮ್ಮದು ಫಿಸಿಯಾಲಜಿ, ಅದನ್ನು ಹಾಳು ಮಾಡೋದು ಅಧಿಕಾರ ನಮಗಿಲ್ಲ. ಏನಾಗುತ್ತೆ ಅಂದರೆ ನಾವು ವೇರಿಯೇಷನ್ ಮಾಡಿದಾಗ ನಮ್ಮ ಇಮ್ಯುನಾಲಜಿ ಪಾತ್ವೆ ಇರುತ್ತಲ್ಲ ಅದು ಚೇಂಜ್ ಆಗುತ್ತೆ, ನಮ್ಮ ಹಾರ್ಮೋನ್ ಎಂಡೋಕ್ರೈನ್ ಪಾತ್ವೆ ಚೇಂಜ್ ಆಗುತ್ತೆ. ಓವರ್ ಆಲು ನಮ್ಮದು ಫಿಸಿಯಾಲಜಿ ಏನಿರುತ್ತೆ ಕಂಪ್ಲೀಟು ನಾವು ಮ್ಯಾನಿಪುಲೇಟ್ ಮಾಡಿಬಿಡ್ತೀವಿ. ಮುಂದೊಂದು ದಿನ ನಮಗೆ ಗೊತ್ತಾಗದೇ ಇದ್ದಂಗೆ ನಾನಾ ರೀತಿಯ ತೊಂದರೆಗಳಿಗೆ ತುತ್ತಾಗ್ತೀವಿ. ಸೊ ಇವಾಗ ಅವರು ಯಾವುದೋ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಸೇರಿದ್ರು, ವೀಕ್ ಆಗಿದ್ದಾನೆ, ಫಿಸಿಕಲ್ ಏನು ಸುಸ್ತಾಗುತ್ತೆ, ಒಂದು ಎತ್ತಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಗೊತ್ತಾಗುತ್ತೆ ಫಿಸಿಕಲ್ ಆ್ಯಕ್ಟಿವಿಟಿ ಸ್ಟೆಪ್ಸ್ ಹತ್ತಕ್ಕಾಗೋದಿಲ್ಲ, ಸುಸ್ತಾದಂಗೆ ಆಗ್ತಿರುತ್ತೆ. ಸೊ ನಾನೀಗ ಗೊತ್ತಾಗುತ್ತೆ ನಾನು ಫಿಟ್ ಆಗಬೇಕು. ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ, ಇಮ್ಮಿಡಿಯೇಟಾಗಿ ಅವರು ಚೆನ್ನಾಗಿ ಆಗ್ಬಿಡ್ಬೇಕು. ಸೊ ಏನು ಮಾಡ್ತಾರೆ, ಜಿಮ್ಗೆ ಹೋಗ್ತಾರೆ. ಜಿಮ್ಗೆ ಹೋದಾಗ ಅವ್ರು ಹೇಳ್ತಾರೆ, ಟ್ರೈನಿ ಹೇಳ್ತಾರೆ, ನೋಡಪ್ಪ ಇವ್ರು ಹೇಳ್ತಾರೆ 1-2 ವಾರದಲ್ಲಿ ನನ್ನ ಚೆನ್ನಾಗಿ ಫಿಟ್ ಮಾಡ್ತೀರಾ ಅಥವಾ 1 ತಿಂಗಳಲ್ಲಿ ಮಾಡ್ತೀರಾ ಅಂದರೆ ವೈ ನಾಟ್, ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಏನು ಹೆವಿ ವರ್ಕೌಟು ಶುರು ಆಗುತ್ತೆ. ವರ್ಕೌಟ್ ಶುರು ಆದಂಗೆ ಮಸಲ್ ಟೇರ್ಗಳು ಅದು ಇದು ಒಳಗಡೆ ಸ್ಟ್ರೈನ್ ಮಾಡೋಕ್ಕಾಗಲ್ಲ ನಾವು ಬಾಡಿನ, ಆ ಥರ ಮಾಡ್ತಾರೆ. ಸೊ ಪ್ರೋಟೀನ್ ಡ್ರಿಂಕ್ಗಳಂತ ಕೊಡ್ತಾರೆ, ಸ್ಟೀರಾಯ್ಡ್ಸ್ಗಳು ಕೊಡ್ತಾರೆ. ಆಮೇಲೆ ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಆಗಲಿ 1 ಅವರ್ ಮೇಲೆ ಮಾಡಬೇಡಿ. ನೀವೇನಾದ್ರು ಸ್ಪೋರ್ಟ್ಸ್ ಪರ್ಸನ್ ಆದರೆ ನಿಮ್ಮದೇ ಡಯಟ್ ಬೇರೆ ಇರುತ್ತೆ, ಎಲ್ಲ ಬೇರೆ ಇರುತ್ತೆ. ಸೊ ನೀವು ಒಂದು 2 ಅವರ್ಸು 3 ಅವರ್ಸು ಹಂಗೆ ಅದು ಗ್ಯಾಪ್ ಎಲ್ಲ ಕೊಟ್ಕೊಂಡು ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ನಾನು ಮಾಡ್ಕೋಬೇಕು ಅಂತ. ಸ್ಪೋರ್ಟ್ಸ್ ಪರ್ಸನ್ ಬಿಟ್ಟು ಆರ್ಡಿನರಿ ಜನಸಾಮಾನ್ಯರಿಗಾದರೆ 1 ಅವರ್ ಮೇಲೆ ಯಾವುದೂ ಮಾಡಬೇಡಿ. ಯಾವುದೇ ಸ್ಪೋರ್ಟ್ಸ್ ಆಗಲಿ, ವಾಕ್ ಆಗಲಿ, ನೀವು ಜಿಮ್ ಆಗಲಿ, ಸ್ವಿಮ್ಮಿಂಗ್ ಆಗಲಿ, ಮ್ಯಾಕ್ಸಿಮಮ್ಮು 1.5 ಅವರ್ಸ್ಗೆ ವೈಂಡ್ ಅಪ್ ಮಾಡಿ, ರೆಸ್ಟ್ ಮಾಡಿ. ಇಲ್ಲಿ ಏನಾಗ್ತಾ ಇದೆ 6 ಅವರ್ಸು 7 ಅವರ್ಸು ಕಂಟಿನ್ಯೂಸ್ಸು. ಏಕೆಂದರೆ ಇವರಿಗೆ ಗೊತ್ತಾಯಿತು ಬಾಡಿ ನಂದು ಫಿಸಿಕಲ್ ಆಗಿ ಫಿಟ್ ಇಲ್ಲ ನಾನು ಅಂತ.
ಅಂತ. ತಕ್ಷಣ ಆಗಬೇಕಲ್ಲ, ನಮಗೆ ಕಾಯ ವ್ಯವಧಾನನೇ ಇಲ್ಲ, ರೆಡಿ ಎಲ್ಲ ಆಗಬೇಕು, ಇನ್ಸ್ಟ್ಯಾಂಟ್ ಬೇಕಲ್ವಾ. ಸೊ ಪ್ರೋಟೀನ್ ಡ್ರಿಂಕ್ ಅಂತ ತಗೊಂತೀವಿ, ಅದರಲ್ಲಿ ಏನೇನಿರುತ್ತೆ ಯಾರು ಗೊತ್ತು, ಸ್ಟೀರಾಯ್ಡ್ಸ್ಗಳಿರ್ಬೋದು. ಸೊ ಇದೇನಾಗುತ್ತೆ, ಇದೊಂದು ಪ್ರಾಬ್ಲಮ್. ಆಮೇಲೆ ಹುಡುಗಿರಿಗೂ ಅಷ್ಟೇ ಪ್ರೋಟೀನ್ ಡ್ರಿಂಕ್ ಬಗ್ಗೆ ನಾನು ಸುಮಾರು ಲಾಸ್ಟ್ ಟೈಮ್ ಬಿಗ್ ಬಾಸ್ಲಿದ್ದಾಗ ಎಲ್ಲ ಫಿಸಿಕಲಿ ಫಿಟ್ ಆಗಿರುವಂತಹ ನಮ್ಮ ವಿನಯ್ ಇರ್ಬೋದು, ಅಥವಾ ಮೈಕೆಲ್ ಇರ್ಬೋದು, ಅಥವಾ ಮಹೇಶ್ ಕಾರ್ತಿಕ್ ಇರ್ಬೋದು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಮಾಡ್ತಿದ್ರು. ಆಮೇಲೆ ಪ್ರೋಟೀನ್ ಶೇಕ್ ಕೂಡ ಕುಡಿತಿದ್ರು. ನಾನು ಕೇಳ್ತಿದ್ದೆ ಅವ್ರಿಗೆ ಯಾಕೆ ಅಂತಂದಾಗ ಅವ್ರು ಹೇಳಿದ್ರು ನನಗೆ ಅದರಿಂದ ಸೈಂಟಿಫಿಕ್ ರೀಸನ್ಸ್ ಏನು ಅಂತ ಹೇಳಿ. ಸೊ ಹಾಗೆ ಕೆಲವೊಂದು ಗೈಡೆಡ್ ಅಂದರೆ ಕರೆಕ್ಟ್ ಆಗಿರೋ ಗೈಡೆನ್ಸ್ ನಿಮ್ಗೆ ಸಿಕ್ಕು, ನೀವು ಅದನ್ನು ತೊಗೊಂಡ್ರೆ ನಿಮ್ಗೆ ಅದು ಕರೆಕ್ಟ್ ಆಗಿರುತ್ತೆ. ಅಂದರೆ ಅದು ಯಾವ ಪ್ರಮಾಣದಲ್ಲಿ ತೊಗೋಬೇಕು ಅನ್ನೋದು ತುಂಬ ಮುಖ್ಯ. ಸೊ ನಾನು ಅದನ್ನು ಆ್ಯಡ್ ಮಾಡೋಕ್ಕೆ ಇದು ಮಾಡಿದೆ. ಮೇಡಮ್ ಹೇಳಿದ ಹಾಗೆ ಅದು ನಿಮಗೆ, ನೀವು ಅದನ್ನು ಅತಿಯಾಗಿ ಮಾಡಿದ್ರೆ ಅಥವಾ ನೀವು ಅದನ್ನು ಅಡ್ಡದಾರಿಲಿ ಹೋದರೆ ಸ್ಟಿರಾಯ್ಡ್ಸ್ ಆ ಥರದ್ದು ಬರ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಆ ದಾರಿಲಿ ಹೋಗಬೇಡಿ ಅಂತ. ಸರ್ ನಿಮಗೆ ಇನ್ನೊಂದು ಹೇಳಬೇಕು, ಇದು ಜಿಮ್ ಅಂತ ಎಲ್ಲ ಬಂದಿರೋದು ಇತ್ತೀಚೆಗೆ. ಮೊದಲು ನಮಗೆ ಗೊತ್ತಿರೋ ಹಾಗೆ ಈ ಗರಡಿ ಮನೆ ಅಂತ ಇತ್ತು ಎಲ್ಲಾ ಕಡೆನೂ. ಮೈಸೂರಲ್ಲಂತೂ ಪೈಲ್ವಾನ್ರುಗಳಿದ್ರು, ಒಂದೊಂದು ಏರಿಯಾದಲ್ಲೂ ಒಬ್ಬೊಬ್ರು ಪೈಲ್ವಾನ್. ನಾನೇ ನೋಡಿದ್ದೀನಿ, ನಮ್ಮ ಸೋದರ ಮಾವನು ಒಬ್ಬ ಪೈಲ್ವಾನ್ ಅವರು. ಗರಡಿ ಮನೆಯಲ್ಲಿ ಅವ್ರು ಯಾವ ಥರ ಅಂತಂದ್ರೆ ಎಂಥ ಬ್ಯೂಟಿಫುಲ್ ವ್ಯಾಯಾಮ ಅಂದರೆ, ಕುಸ್ತಿ ಅಂತ ವ್ಯಾಯಾಮ ಯಾವುದೂ ಇಲ್ಲ ಸರ್, ಯಾವುದೂ ಇಲ್ಲ. ಕಂಪನ್ಸೇಟ್ ನೀವು ಮಾಡೋಕ್ಕೆ ಆಗಲ್ಲ. ಕಾರಣ ಏನಂತಂದ್ರೆ ಅದರಲ್ಲಿ ಅವರು ಫಿಸಿಕಲ್ ಆಗಿ ಅವರು ಫಿಟ್ನೆಸ್ ಇರುತ್ತೆ, ಅದ್ರ ಜೊತೆ ಬ್ರೀದಿಂಗ್ ಕೆಪಾಸಿಟಿ ಇರುತ್ತೆ ಅವ್ರಿಗೆ. ಒಂದೊಂದು ಪಟ್ಟು ಹಾಕಿದಾಗ ನೀವು ಅದನ್ನ ಬಿಡಿಸ್ಕೋಬೇಕು ಅಂದ್ರೆ ನಿಮ್ಮ ಲಂಗ್ ಕೆಪಾಸಿಟಿ ಚೆನ್ನಾಗಿಲ್ಲ ಅಂದ್ರೆ ನೀವು ಬಿಡಿಸ್ಕೊಳಕ್ ಆಗಲ್ಲ ಅದನ್ನ. ಹಾಗಾಗಿ ಮತ್ತೆ ಅವ್ರು ಎಲ್ಲಿ ಮಣ್ಣಲ್ಲಿ ಇರ್ತಾರೆ, ಮಣ್ಣು ಅಂದ್ರೆ ಅವರು ಸನ್ ಬಾತ್ ಆಗುತ್ತೆ. ಅದು ನ್ಯಾಚುರೋಪತಿಲಿ ನಾವು ಏನೇನು ಹೇಳ್ತೀವಿ ಇಂಥದ್ದೆಲ್ಲ. ಆಮೇಲೆ ಅವ್ರಿಗೂ ಮಸಲ್ ಹೆಂಗಿರೋದು, ಪೈಲ್ವಾನ್ರುಗಳು ಅಂತಂದ್ರೆ ನೀವೇ ನೋಡಿದ್ದೀರಾ. ಈಗ ಜಿಮ್ ಬಾಡಿಗಳು ಏನೂ ಅಲ್ಲ. ಜಿಮ್ ಬಾಡಿ ಏನು ಅಂದ್ರೆ ಸೂಡೋ ಅಂತ ನಾನು ಹೇಳ್ಬೋದು. ಅವ್ರಿಗೆ ಈ ಪೈಲ್ವಾನ್ರುಗಳು 100 ಮೂಟೆ ಇರೋ ಅಂಥದನ್ನ 100 kg ಮೂಟೆನ ಎತ್ತಿ ಹಿಡಿದವ್ರು ಅವರು, ಆ ಥರದ್ದು. ಬಟ್ ಇವ್ರುಗಳಿಗಾಗುತ್ತಾ? ಇವ್ರು ಅಲ್ಲಿ ವೆಯ್ಟ್ ಲಿಫ್ಟ್ ಮಾಡ್ತಾರೆ, ಏಕೆಂದರೆ ಅದು AC ರೂಮು, ಮ್ಯೂಸಿಕ್ಕು ಎಲ್ಲ ಸಫಿಸ್ಟಿಕೇಟೆಡು ಮಾಡ್ತಾರೆ. ಅದೇ ಈಚೆ ಬಂದು ಬಿಸಿಲಲ್ಲಿ ಮಣ್ಣಲ್ಲಿ ಈ ಥರದ್ದೆಲ್ಲ ವ್ಯಾಯಾಮ ಮಾಡೋಕ್ಕಾಗಲ್ಲ. ಈ ಪ್ರೋಟೀನ್ ಡ್ರಿಂಕ್ ಬಗ್ಗೆ ನೀವು ಹೇಳಿದ್ರಲ್ಲ, ಅದಕ್ಕೆ ನಾನು ಎಲಾಬ್ರೇಟ್ ಮಾಡ್ತಾ ಇದ್ದೀನಿ. ಅವಾಗ ಅವ್ರಿಗೆ ಪ್ರೋಟೀನ್ ಕೊಡೋರು ಯಾವ ರೀತಿ ಕೊಡೋರು? ಪ್ರೋಟೀನು, ಬಾದಾಮಿ ಹಾಲು, ಬಾದಾಮಿ, ಗಸಗಸೆ, ಆಮೇಲೆ ಕೆಂಪು ಕಲ್ ಸಕ್ಕರೆ ಎಲ್ಲ ಹಾಕಿ ಅರೆದು ಕೊಬ್ಬರಿ ಹಾಕಿ ಅದು ಬಾದಾಮಿ ಹಾಲು, ಮೆಂತ್ಯಾದಿಟ್ಟು ಅಂತ ಕೊಡೋರು. ಆಮೇಲೆ ಮೊಟ್ಟೆ ಕೊಡೋರು. ಇದು ನಿಜವಾದ ಪ್ರೋಟೀನ್. ಇದು ನಿಜವಾದ ಪ್ರೋಟೀನ್. ನೀವು ಇದರಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನೀವು ಪ್ರೋಟೀನೇ ಪ್ರೋಟೀನ್ ಬೇಕಾದಷ್ಟಿದೆ. ಕಾಳುಗಳಿದೆ, ಮೊಳಕೆ ಕಾಳಿದೆ, ಪನ್ನೀರ್ ಬೇಕಾದಷ್ಟಿದೆ. ನೀವು ಪ್ರೋಟೀನ್ ಡ್ರಿಂಕ್ ಅಂತ ಯಾಕೆ ಅದನ್ನು ಪೌಡ್ರನ್ನ ಯಾಕೋ ಒಂದು ಸ್ಪೂನಲ್ಲಿ ಹಾಕಿ ಅದ್ರಲ್ಲಿ ಏನಿದೆ ಅಂತ ನಮ್ಗೇನು ಗೊತ್ತಿದೆ? ಅಥೆಂಟಿಸಿಟಿ ಏನು ಆಗ್ಬೋದು, ಇಲ್ಲ ಅಂತ ನಾನು ಇನ್ನು ಹೇಳ್ತಾ ಇಲ್ಲ, ಅಥವಾ ಎಲ್ಲದೂ ಅದು ಕೆಟ್ಟದು ಅಂತಲೂ ನಾನು ಹೇಳ್ತಿಲ್ಲ. ಬಟ್ ಯಾವುದೇ ಆಗಲಿ, ನನ್ನ ಯಾವುದೋ ಒಂದು ಎಕ್ಸ್ಪರಿಮೆಂಟ್ಗೆ ನಾನು ಪ್ರಾಣಿ ಆಗಬಾರ್ದು, ನಾನು ಗಿನಿಪಿಗ ನನ್ನ ದೇಹ ಆಗಬಾರ್ದು. ನೀವು ಬೇಕಾದ್ರೆ ಅದನ್ನು ಪ್ರಾಣಿ ಮೇಲೆ ಪ್ರಯೋಗ ಮಾಡಿ, ರಿಸಲ್ಟ್ ನೋಡಿ. ಆದರೆ ನನ್ನ ದೇಹನೇ ನಾನು ಯಾಕೆ ಪ್ರಯೋಗ ಶಾಲೆಯಲ್ಲಿ ಇಟ್ಕೊಂಡು ನನ್ನ ಮೇಲೆ ಎಕ್ಸ್ಪರಿಮೆಂಟ್ ಮಾಡ್ಕೋಬೇಕು? ಸೊ ನಿಮ್ಮ ತಲತಲಾಂತರದಿಂದ ಬಂದಿರೋ ಅಂಥ ಮೆಂತ್ಯದಿಟ್ಟಾಗಿರಬಹುದು, ಅಥವಾ ಈ ಬಾದಾಮಿ ಹಾಲು, ಅವ್ರದ್ದು ಎಷ್ಟು ಬ್ಯೂಟಿಫುಲ್ ಆಗಿ ಭಾಳ ಒಂದು ರೆಸಿಪಿಗಳಿದೆ, ನೀವು ನೋಡಿ ಅವ್ರದ್ದು. ಈ ಪೈಲ್ವಾನ್ರುಗಳಿಗೆ ಕೊಡೋ ಅಂಥದ್ದು ಹಾಲು, ಮೊಟ್ಟೆ, ತುಪ್ಪ, ಬೇರೆ ಬೇರೆ ಥರದ್ದೆಲ್ಲ ಮಾಡ್ತಾರೆ. ಕೊಬ್ಬರಿನ ತುಪ್ಪದಲ್ಲಿ ಹಾಕ್ಕೊಡ್ತಾರೆ. ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದು ಯಾಕೆ ಮಾಡಬಾರ್ದು ನಾವು? ಇಂಡಿಜಿನಿಯಸ್ ಅದೇ ನೀವು ಕೇಳಿದ್ರಿ ಅಂತ ಹೇಳಿದೆ. ಸೊ ಇದು ನಮ್ಮ ಫಿಸಿಕಲ್ ಫಿಟ್ನೆಸ್ಗೆ ಒಂದು ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಇದು ಹುಡುಗರದು ತೊಂದರೆ, ಇದು ಪ್ರಾಬ್ಲಮ್ ಆಯಿತು. ಇದು ಅಂದರೆ ಫಿಸಿಕಲ್ ಹೆಲ್ತ್. ಇನ್ನು ಹುಡುಗಿರಿಗೆ ಏನಾಗ್ಬಿಟ್ಟಿರುತ್ತೆ, ದಪ್ಪ ಆಗ್ಬಿಟ್ಟಿರ್ತಾರೆ ಅವರು. ಈ ಅಡಲಸೆಂಟ್ ಇದರಲ್ಲಿ ಬರೀ ಓದು ಇದು ಮಾಡು, ಮತ್ತು ಅವ್ರದ್ದು ಈ ಮೆನಿಸ್ಟ್ರಲ್ ಎಲ್ಲ ಶುರು ಆಗಿರುತ್ತೆ, ಹಾರ್ಮೋನ್ ವೇರಿಯೇಷನು, ತುಂಬ ದಪ್ಪ ಆಗಿರ್ತಾರೆ. ಈಗೇನಂತಂದರೆ ಅವರು 0 ಫಿಗರ್ ಆಗಬೇಕು, ಸಣ್ಣ ಆಗಬೇಕು. ಅದು ಸೆಲೆಬ್ರಿಟಿಗಳು ಸಣ್ಣ ಇದ್ದಾರೆ. ಸಣ್ಣ ಈಗ ಏನಾಗಿದೆ ಅಂದರೆ ಸಣ್ಣ ಇರೋದೇ ಒಂದು ಇದು ಅನ್ನೋ ಥರ. ಬಟ್ ಆರೋಗ್ಯದ ದೃಷ್ಟಿಲಿ ನಿಮ್ಮ ವೆಯ್ಟ್, ನೀವು ಆರೋಗ್ಯವಾಗಿತ್ತು ಅಂದರೆ ಫೈನ್, ನೀವು ಸಣ್ಣ ಆಗಲೇಬೇಕು ಅಂತ ಏನಿಲ್ಲ. ನಿಮ್ಮ ದೇಹ ಅದನ್ನು ತಡ್ಕೊತಾ ಇದೆ. ನಿಮ್ಮ ಒಂದು ಒಬಿಸಿಟಿ ಅಂತಲ್ಲ, ಓವರ್ ವೆಯ್ಟು ಅಥವಾ ಒಂದು ವೆಯ್ಟ್ ಏನಿದೆ ಅದು ಸರಿ ಇದೆ ಅಂದರೆ ಫೈನ್. ಸಣ್ಣಕ್ಕಿದ್ದವರೆಲ್ಲ ಆರೋಗ್ಯವಂತರು ಅಂತಾನೂ ಏನಲ್ಲ. ಎಲ್ಲರದ್ದು ಬಾಡಿ ಸ್ಟ್ರಕ್ಚರ್ ಬೇರೆ ಬೇರೆ ಖಂಡಿತ ಬೇರೆ ಇರುತ್ತೆ. ಹೆಣ್ಮಕ್ಳದ್ದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ 2 ಥರದ ಕಾಯಿಲೆಗಳಿಗೆ ಅವರು ತುತ್ತಾಗ್ತಾರೆ. ಇದರಲ್ಲಿ ಅನರೆಕ್ಸಿಯಾ ಮತ್ತು ಬುಲಿಮಿಯಾ, ಬಿಂಜ್ ಈಟಿಂಗ್ ಅಂತ. ಇಲ್ಲಿ ಇದನ್ನ ನಾವು ಈಟಿಂಗ್ ಡಿಸಾರ್ಡರ್ ಅಂತಾನೂ ಕರಿತೀವಿ. ಈ ಫಿಸಿಕಲ್ ಹೆಲ್ತ್ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಕೆಲವರು ಏನು ಮಾಡ್ತಾರೆ, ಓವರ್ ಎಕ್ಸಸೈಸ್ ಮಾಡೋದು. ಅಂದರೆ ದಪ್ಪ ಆಗ್ಬಿಟ್ಟಿದ್ದೀನಿ ನಾನು, ಸಣ್ಣ ಆದರೆ ನಾನು ಫಿಸಿಕಲ್ ಫಿಟ್ ಅಂತ ಅವ್ರು ಅನ್ಕೊಂತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಊಟ ಬಿಟ್ಬಿಡೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಡೋದು, ಹಾಗೆ ಬರೋದು. ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ನಿಮಗೆ
ನಿಮ್ಮ ನ್ಯೂರಾನ್ಸ್ ಡ್ಯಾಮೇಜ್ ಆಗುತ್ತೆ. ನಮ್ಮ ಮೆದುಳಿಗೆ ಬೇಕಾಗಿರೋದು ಗ್ಲೂಕೋಸ್. ನೀವು ಗ್ಲೂಕೋಸು ಕಂಟಿನ್ಯೂಸ್ ಅದಕ್ಕೆ ಸಪ್ಲೈನೇ ಇಲ್ಲ, ರಾತ್ರಿಯಿಂದ ಇರೋದಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ನಿಮ್ಮ ಮೆದುಳು ಓಡೋದೇ ಇಲ್ಲ. ನೀವೇನಂದರೆ ಕಾಲೇಜಲ್ಲಿ ಕೂತಿದ್ರು ನಿಮ್ಗೇನು ಅರ್ಥ ಆಗ್ತಾ ಇರೋದಿಲ್ಲ. ಹಾಗಾಗಿ ಅನೋರೆಕ್ಸಿಯಾ ಅಂತ ಒಂದು ಕಾಯಿಲೆ. ಅದರಲ್ಲಿ ಏನು ಅಂದರೆ ಅವ್ರಿಗೆ ಏನು ತಿನ್ನಬೇಕಾದ್ರೂ ಅವ್ರಿಗೆ ಟೆನ್ಷನ್ ಆಗ್ತಿರುತ್ತೆ. ನಾನು ಇದು ತಿನ್ಬಿಟ್ರೆ ದಪ್ಪ ಆಗ್ಬಿಡ್ತೀನಿ. ಅದೊಂದು ಸೈಕಾಲಜಿಕಲ್ ಅದು ಡಿಸಾರ್ಡರ್. ಅದು ಜಾಸ್ತಿ ಆಗ್ತಾ ಟ್ರೀಟ್ ಮಾಡಲಿಲ್ಲ ಇನಿಷಿಯಲ್ ಸ್ಟೇಜಲ್ಲಿ ಅಂತಂದರೆ ಅದು ಮನೋ ರೋಗ ಆಗಿ ಅದು ಪರಿವರ್ತನೆ ಹೊಂದುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಅವ್ರು ಸರಿಯಾಗೇ ಇರ್ತಾರೆ, ನೋಡಿದಾಗ ಅವ್ರು ಸರಿ ಇದ್ದಾರೆ, ಬಟ್ ಅವ್ರು ಹೇಳ್ತಾರೆ ಎಲ್ಲರ ಹತ್ರ ಕೇಳೋದು, ಅಯ್ಯೋ ನಾನು ದಪ್ಪ ಆಗ್ಬಿಟ್ಟಿದ್ದೀನಲ್ವಾ, ನಾನು ದಪ್ಪ ಆಗಿದ್ದೀನಿ, ಅಯ್ಯೋ ಆ ಥರ. ಆಮೇಲೆ ಕನ್ನಡಿ ಮುಂದೆ ನಿಂತಾಗ ಅವ್ರಿಗೆ ದಪ್ಪ ಥರ ಕಾಣ್ತಾರೆ ಅವರು. ಅಂದರೆ ಅದೊಂದು ಹ್ಯಾಲುಸಿನೇಷನ್ ಶುರು ಆಗಿಬಿಡುತ್ತೆ. ಅದಕ್ಕೋಸ್ಕರ ಕೆಲವು ಹುಡುಗಿರು ಏನು ಮಾಡ್ತಾರೆ ಅಂದರೆ ಇದು ತಿನ್ನೋದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಐಸ್ ಕ್ರೀಮು, ಚಾಕ್ಲೇಟು ಅಥವಾ ಜಂಕ್ ಆಹಾರ ತಿನ್ನೋದು ವಾಮಿಟ್ ಮಾಡ್ತಾರೆ. ಫೋರ್ಸ್ಫುಲ್ಲಿ ವಾಮಿಟ್ ಮಾಡ್ತಾರೆ. ಆಮೇಲೆ ತಿನ್ಬಿಡೋದು ಚೆನ್ನಾಗಿ, ಆಮೇಲೆ ಹೋಗಿ ವಾಮಿಟ್ ಮಾಡೋದು, ಆಮೇಲೆ ಡಯೂರಿಟಿಕ್ಸ್ ತಗೊಂಬಿಡೋದು, ಆಮೇಲೆ ಲೂಸ್ ಮೋಷನ್ ಅದಕ್ಕೆ ಅದು ರಿಲೇಟೆಡ್ ಮಾತ್ರೆಗಳೆಲ್ಲ ತಗೊಂಡು ಅಂದರೆ ತಿಂದಿದ್ದು ಹೊರಟೋಗ್ಬಿಡ್ಬೇಕು. ತಿನ್ನೋದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇದು ಜೆನೆಟಿಕ್ ಡಿಸಾರ್ಡರ್. ಇದನ್ನು ಈಟಿಂಗ್ ಡಿಸಾರ್ಡರ್ ಅಂತ ಕರಿತೀವಿ, ಅನೋರೆಕ್ಸಿಯಾ ಅಂತ. ಅವರು ನೀವು ಬೇಕಾದರೆ ಕೆಲವೊಂದು ಸೆಲೆಬ್ರಿಟಿಗಳನ್ನ ನೋಡಿ ಅವರು ಈ ಒಂದು ಕಾಯಿಲೆಗೆ ತುತ್ತಾಗಿ ಹೆಂಗೆ ಅಂತಂದರೆ ಟೋಟಲ್ ಸ್ಕೆಲಿಟನ್ ಆಗಿಬಿಡ್ತಾರೆ ಕೊನೆಗೆ. ಬಟ್ ಅವ್ರಿಗೆ ಅವ್ರ ಸ್ಕೆಲಿಟನ್ ಅಂತ ಅನ್ಸಲ್ಲ. ಅವ್ರು ತುಂಬ ದಪ್ಪ ಇದ್ದೀವಿ ಅನ್ನೋ ಥರ ಅವ್ರಿಗೆ ಫೀಲಿಂಗ್ ಇರುತ್ತೆ. ನಾನು ಮೈಸೂರು ಯೂನಿವರ್ಸಿಟಿಲೇ ನಮ್ಮದೊಂದು ಪ್ರಾಜೆಕ್ಟ್ ಕೊಟ್ಬಿಟ್ಟು ಸುಮ್ಮನೆ ನೋಡೋಣ ಯಾರಿಗಾರು ಕಾಯಿಲೆ ಇದೆಯಾ ಇದು ಅಂತ ಹೇಳ್ಬಿಟ್ಟು ಒಂದು ಸರ್ವೆ ಮಾಡಿಸಿದೆ. ಸುಮಾರು ಕೇಸ್ಗಳು ಸಿಕ್ತು ಅದರಲ್ಲಿ. ಅದು EAT20 ಅಂತ ಒಂದು ಕ್ವೆಶನೇರ್ ಇದೆ. ಆ ಕ್ವೆಶನೇರ್ ಕೊಟ್ಟಾಗ ಕ್ವೆಶನೇರ್ ಮುಖಾಂತರ ನಾವು ಫೈನಲಿ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂತೀವಿ. ಇದು ಪ್ರಾಬಬ್ಲಿ ದೇ ಆರ್ ಪ್ರೋನ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಇಶ್ಯೂಸ್ ಅಂತ. ಅದನ್ನು ಕಲೆಕ್ಟ್ ಮಾಡಿ ಬೇರೆ ಬೇರೆ ಟೆಸ್ಟ್ ಮಾಡಿದಾಗ ಒಂದಷ್ಟು ಜನಕ್ಕೆ ಪ್ರಾಬ್ಲಮ್ ಇತ್ತದು. ಆಮೇಲೆ ನೀವು ಕೌನ್ಸಿಲಿಂಗ್ ಹೋಗಿ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಅಂತ ಸಜೆಸ್ಟ್ ಮಾಡಿದ್ವು. ಅದೇ ಥರ ಅನೋರೆಕ್ಸಿಯಾ ಮತ್ತು ಬುಲಿಮಿಯಾ ಅಂತಲೂ ಅಷ್ಟೇ. ಆಮೇಲೆ ತುಂಬ ಸಣ್ಣ ಅಂತ ಅನ್ಸೋದು, ತುಂಬ ದಪ್ಪ ಅನ್ಸೋದು, ಬಿಂಜ್ ಈಟಿಂಗ್ ಅಂದರೆ ನಾನು ಹೇಳಿದೆ ಎಮೋಷನಲ್ ಈಟಿಂಗ್ ಅಂತ. ಸುಮ್ಮನೆ ತಿಂತಾ ಇರೋದು. ಅವ್ರು ಸುಮ್ಮನೆ ಇರೋಕ್ಕಾಗದೇ ಇಲ್ಲ. ಅವ್ರಿಗೆ ಏನಾದ್ರು ಮಂಚಿಂಗ್ ಮಾಡ್ತಾನೇ ಇರಬೇಕು. ಸ್ಟ್ರೆಸ್ ಆದಾಗಲೂ ಮಂಚ್ ಮಾಡೋದು, ಅಥವಾ ಖುಷಿ ಆದಾಗಲೂ ಮಂಚ್ ಮಾಡೋದು, ಟೈಮ್ ಪಾಸ್ ಅಂತ ಸುಮ್ಮನೆ. ಅಂದರೆ ಅವರು ಸುಮ್ಮನೆ ಇರಬಾರ್ದು ಅಂತ. ಅದು ಬಿಂಜ್ ಈಟಿಂಗ್ ಅಂತ. ಯಾವ್ಯಾವುದೋ ಟೈಮಲ್ಲಿ ತಿನ್ನೋದು, ಜಂಕ್ ಆಹಾರ ತಿನ್ನೋದು, ಇಂಥದ್ದೆಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಯಾವಾಗ ಇರೋದಿಲ್ಲ. ಸಡನ್ನಾಗಿ ಸಣ್ಣ ಆಗಬೇಕು ಅಥವಾ ಸಡನ್ನಾಗಿ ದಪ್ಪ ಆಗಬೇಕು ಅನ್ನೋದಕ್ಕೆ ಈ ಥರ ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಂಡು ಆಹಾರದ ವ್ಯತ್ಯಾಸದ ಕಾಯಿಲೆಗಳಿಗೆ ಈ ಯೂತಲ್ಲಿ ತುತ್ತಾಗ್ತಾ ಬರ್ತಾರೆ. ಹಾಗಾಗಿ ಈ ಫಿಸಿಕಲ್ ಆ್ಯಕ್ಟಿವಿಟಿ ಯೂತಲ್ಲೂ ಬೇಕೇ ಬೇಕು. ನೀವು ಹುಟ್ಟಿನಿಂದ ಸಾಯೋವರೆಗೂ ಫಿಸಿಕಲ್ ಆ್ಯಕ್ಟಿವ್ ಬೇಕು. ಅದು ಯಾವ ಏಜೇ ಆಗ್ಬೋದು, ಯೂತಾರು ಆಗ್ಬೋದು, ಅಡಲಸೆಂಟರು ಆಗ್ಬೋದು, ಅಡಲ್ಟ್ಹುಡ್ಡಲ್ಲೂ ಬೇಕಾಗುತ್ತೆ. ಈಗೇನಾಗುತ್ತೆ, ಇದೆಲ್ಲ ಆಗಿ ಮದುವೆ ಆಗ್ತಾರೆ. ಮದುವೆ ಆದಾಗ ಇತ್ತೀಚೆಗೆ ನಿಮಗೆ ಗೊತ್ತಿದ್ದು ಎಲ್ಲದು ಯಂತ್ರೋಪಕರಣಗಳು ಮತ್ತು ರಿಮೋಟು, ಎಲ್ಲ ಚಾನಲ್ ಚೇಂಜ್ ಮಾಡೋಕ್ಕೂ ರಿಮೋಟು, ಮನೆ ಕೆಲಸ ಏನು. ನಾವು ಮೆಂಟಲಿ ನಮಗೆ ಸ್ಟ್ರೈನ್ ಆಗ್ತಾ ಇರ್ಬೋದು ಹೊರತು ಫಿಸಿಕಲಿ ನಮಗೆ ಸ್ಟ್ರೈನ್ ಇಲ್ಲ. ಫಿಸಿಕಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ ನಮ್ಮದು. ಆಮೇಲೆ ಎಲ್ಲ ಕೂತ್ಕೊಂಡೆ ಕೆಲಸ ಮಾಡ್ತೀವಿ. ಎಲ್ಲ IT ಸೆಕ್ಟರಲ್ಲಿ ಇರ್ತಾರೆ, 8 ಗಂಟೆ ಕೂತೇ ಇರ್ತಾರೆ, ಎದ್ದು ಸಹ ಹೋಗಲ್ಲ. ಅಲ್ಲಿಗೆ ಕಾಫಿ ಬರುತ್ತೆ, ಅವ್ರಿಗೆಲ್ಲದೂ ಮುಂದೆ ಟೇಬಲ್ ಮುಂದೆನೇ ಬರುತ್ತೆ, ಊಟನೂ ಟೇಬಲ್ ಮುಂದೆನೇ ಮಾಡ್ತಾರೆ. ನೀವು ಎದ್ದು ಎಲ್ಲೋ ಒಂದು ಚೂರು ಹೋಗಿ ಬರ್ಬೋದು. ಅದು ಬಿಟ್ಟರೆ ನೀವು ಇನ್ನೇನು ಮಾಡ್ತೀರಾ? ಅದು ಹೊರಗಡೆ ಕೆಲಸ ಮಾಡೋರ್ದು. ಮನೇಲಿರೋ ಹೆಂಗಸರುಗಳಿಗೇ ಕೆಲಸ ಕಮ್ಮಿ ಇರುತ್ತೆ. ಇವಾಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ಒಬ್ಬರು ಇಬ್ಬರು ಇರ್ತಾರೆ. ಸೊ ಏನಾಗ್ತಾ ಇದೆ ಅಂದರೆ ಇವಾಗ ಏನೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲ್ಲ. ಮತ್ತು ಹೆಂಗಸರಿಗೆ ಇನ್ನೊಂದು ಏನು ಅಂತಂದರೆ, ಗೃಹಿಣಿಯರಿಗೆ ಒಂದ್ಸಲ ಮದುವೆ ಆಗಿ ಮಗು ಆಯಿತು ಅಂತಂದರೆ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಅವರು ಆಯ್ತಲ್ಲ ಬಿಡು ಇನ್ನೇನು. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಯಾಕೆ ಬೇಕು ಅಂದರೆ ನಾನು ಚೆನ್ನಾಗಿ ಕಾಣೋಕ್ಕೆ ಮಾತ್ರ ಅಂತ ಅಂದ್ಕೊಂಡಿದ್ದಾರೆ. ನಾನು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು. ಈಗ ಯಾಕೆ ನನಗೆ ಮಗಳಾಯಿತು, ಮಗಳು ಮದುವೆ ಆಯಿತು, ಅಥವಾ ಮೊಮ್ಮಗು ಬಂತು, ಅಥವಾ ತುಂಬ ಏಜ್ ಆಯಿತು, ಈಗ ಯಾಕೆ ಅಂತ. ಬಟ್ ಯಾವಾಗಲೂ ಅಷ್ಟೇ ಫಿಸಿಕಲ್ ಆ್ಯಕ್ಟಿವಿಟಿ ಏನಕ್ಕೆ ಬೇಕು ಅಂದರೆ ನೀವು ಯಾರನ್ನೋ ಮೆಚ್ಚೋಕ್ಕೆ ಚೆನ್ನಾಗಿ ಕಾಣಬೇಕು ಅಲ್ಲ. ಕನ್ನಡಿ ಮುಂದೆ ನಿಂತರೆ ನೀವು ಕನ್ನಡಿ ನೋಡಿ ನಿಮ್ಮನ್ನ ಕನ್ನಡಿ ನೀವು ಚೆನ್ನಾಗಿದೆ ಅನ್ನೋ ಥರ ಇರಬೇಕು. ನಾವು ನನಗೆ ನಾನು ಮೆಚ್ಕೋಬೇಕು. ಯಾರನ್ನೋ ನಾನು ಮೆಚ್ಚೋಕ್ಕೆ ನಾನು ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಇಟ್ಕೊಂಡು ನಾನು ಸಣ್ಣಕ್ಕೆ ಚೆನ್ನಾಗಿ ಒಂದು ಒಳ್ಳೆ ವೆಯ್ಟ್ ಇರಬೇಕು ಅಂತೇನಿಲ್ಲ. ನಾನು ನೋಡ್ಕೊಂಡಾಗ ನನಗೆ ಕಾನ್ಫಿಡೆನ್ಸ್ ಬರುತ್ತದು. ಯಾವುದೇ ಒಬ್ಬ ವ್ಯಕ್ತಿಗೆ ಅವನು ಚೆನ್ನಾಗಿ ಕಂಡಾಗ ಕಾನ್ಫಿಡೆನ್ಸ್ ಲೆವೆಲ್ಲು ಇನ್ಕ್ರೀಸ್ ಆಗುತ್ತೆ. ಆ್ಯಕ್ಚುಲಿ ಫಿಸಿಕಲ್ ಆ್ಯಕ್ಟಿವಿಟಿಯ ಮೊದಲನೇ ಬೆನಿಫಿಟ್ ಏನಂತಂದರೆ ನೀವು ಆ್ಯಕ್ಚುಲಿ ನಿಮ್ಮ ಹೆಲ್ತ್ ಚೆನ್ನಾಗುತ್ತೆ. ಅದ್ರ ಬೈ ಪ್ರಾಡಕ್ಟ್ ಏನಂದ್ರೆ ನೀವು ನೋಡೋಕೆ ಚೆನ್ನಾಗಿ ಕಾಣ್ತೀರ. ಕಾನ್ಫಿಡೆನ್ಸ್ ನೋಡೋಕೆ ಚೆನ್ನಾಗಿ ಕಾಣೋದೇ ಮೊದಲನೇದಲ್ಲ. ಮೊದಲನೇದು ಏನಂದ್ರೆ ಯುವರ್ ಹೆಲ್ತ್ ವಿಲ್ ಇಂಪ್ರೂವ್. ಹೌದು, ದಟ್ಸ್ ವೆರಿ ಇಂಪಾರ್ಟೆಂಟ್. ಆ ಕಾನ್ಫಿಡೆನ್ಸ್ ಲೆವೆಲ್ ಈಗ
ನೋಡಿ ನಾವು ತುಂಬ ಚೆನ್ನಾಗಿ ಏನೋ ಡ್ರೆಸ್ ಮಾಡ್ಕೊಂಡು ಹೋದಾಗ ಅವತ್ತಿನ ದಿನ ನಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ನಾವು ಹೆಂಗೆಂಗೋ ಹೋದಾಗ ಎಲ್ಲ ನನ್ನೇ ನೋಡ್ತಿದ್ದಾರೇನೋ ಅದೊಂಥರ ಫೀಲಿಂಗ್ ಬಂದ್ಬಿಡುತ್ತೆ, ಆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ. ಇಲ್ಲಿ ಎಲ್ಲ ಪ್ರಾಬ್ಲಮ್ಮು ಶುರು ಆಗೋದೇನೆ ಈ ಒಂದು ಅಡಲ್ಟ್ಹುಡ್ಗೆ ಬರ್ತೀವಲ್ಲ, ಇಲ್ಲಿವರೆಗೂ ಫಿಸಿಕಲ್ ಆಕ್ಟಿವಿಟಿ ಮಾಡೇ ಇರೋದಿಲ್ಲ, ಅಷ್ಟು ಸೋಂಬೇರಿಗಳಾಗಿರ್ತೀವಿ. ನಂತರ ಏನಾಗುತ್ತೆ, ಶುರು ಆಗುತ್ತೆ, ಮಂಡಿ ನೋವು ಶುರು ಆಗುತ್ತೆ, ಬ್ಯಾಕ್ ಪೇನ್ ಶುರು ಆಗುತ್ತೆ, ಎಲ್ಲ ಥರದ ಪ್ರಾಬ್ಲಮ್ಮು ಶುರು ಆಗುತ್ತೆ. ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ನೋಡಿ ಫಿಸಿಕಲ್ ಆ್ಯಕ್ಟಿವಿಟಿ ನೀವು ಮಾಡಿಲ್ಲ, ವೆಯ್ಟ್ ಎಲ್ಲ ಜಾಸ್ತಿ ಆಗಿದೆ, ಮೂಳೆ ಸ್ಟ್ರೆಂತ್ ಇಲ್ಲ, ಹಾಗಾಗಿ ನೀವು ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಅವಾಗ ಇಟ್ ಇಸ್ ಟು ಲೇಟ್. ಏನಕ್ಕೆ ಅಂತಂದರೆ ನೀವು ಇಷ್ಟು ವರ್ಷನೇ ಮಾಡ್ದಲೆ ಕೊನೆಗೆ ಪ್ರಾಬ್ಲಮ್ ಆದಮೇಲೆ ನೀವು ನಾನು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ನಾನು ಚೆನ್ನಾಗಿರ್ತೀನಿ ಅನ್ನೋದು ಸಾಧ್ಯ ಇಲ್ಲ. ಹಾಗಾಗಿ ಅದು ತುಂಬ ಲೇಟ್ ಆಗೋಕ್ಕೆ ಮೊದಲು ನಾವು ಒಂದು ಆಕ್ಟಿವಿಟಿಗಳನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನ್ಸುತ್ತೆ. ತುಂಬ ಒಳ್ಳೆಯದು. ನಿಮ್ಗೊಂದು ನಂದೇ ಹೇಳ್ತೀನಿ, ಒಂದು ನಾನು ಮಾಡೋ ತಪ್ಪೇ ಹೇಳ್ತೀನಿ. ನಾನು ಫಿಸಿಕಲಾಗಿ ಆ್ಯಕ್ಟಿವ್ ಆಗಿ ಬೆಳಗ್ಗೆ ಏನೋ ಒಂದಷ್ಟು ಮಾಡೋಕ್ಕೆ ಶುರು ಮಾಡಿದ್ದೆ, ಜಾಗಿಂಗ್ ಹೋಗೋದು, ಯೋಗಾಸನ ಮಾಡೋದೆಲ್ಲ. ಬಟ್ ಏನಂದರೆ ಒಂದು ತಪ್ಪು ನಾವು ಕೆಲಸ ಮಾಡೋರು ಏನು ಮಾಡ್ತೀವಿ ಅಂದರೆ ಮೇಡಮ್, ನೀವು ಬಹುಶಃ ನೀವು ಮಾಡ್ತಿರ್ಬೋದು, ನಾವು ಜರ್ನಲಿಸ್ಟ್ಗಳೇ ನಮಗೇನಂದರೆ ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ ನೋಡಲೇಬೇಕು, ಅದೊಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿರುತ್ತೆ. ಎರಡನೇ ದಿನದ ಮೊಬೈಲ್ ನೋಡ್ತೀವಿ ನಾವು. ಏನಾಗುತ್ತೆ, ಅವತ್ತಿನ ದಿನದ ಕೆಲಸಗಳ ಒಂದು ಏನು ಮುನ್ಸೂಚನೆ ನಮ್ಗೆ ಅಲ್ಲಿ ಸಿಕ್ಕ ತಕ್ಷಣ ನಮ್ಮ ಅಟೆನ್ಷನ್ ಡೈವರ್ಟ್ ಆಗ್ಬಿಡುತ್ತೆ. ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಕ್ ಮನಸ್ಸೇ ಬರಲ್ಲ. ಏನಿದ್ರು ಇವತ್ತು ಸಂಜೆ, ಇವತ್ತು ಮಧ್ಯಾಹ್ನ, ಇವತ್ತು ಬೆಳಗ್ಗೆ, ನಾಳೆ ಮೀಟಿಂಗು, ಇವತ್ತು ಕೆಲಸ, ಪ್ರೆಸೆಂಟೇಷನು, ಇದೇ ಯೋಚನೆ ಬರಕ್ಕೆ ಶುರು ಆಗುತ್ತೆ. ಸೊ ಹೀಗಾಗಿ ಮೊನ್ನೆ ನಾನು ಒಬ್ಬರ ಜೊತೆ ಮಾತಾಡಿದೆ, ಈ ಆದರ್ಶ್ ಡೆವಲಪರ್ಸ್ ಓನರು ಜಯಶಂಕರ್ ಸರ್ ಅಂತ, ಅವ್ರ ಜೊತೆ ಮಾತಾಡಿದೆ. ಅವ್ರು ಹೇಳಿದರು, ನಾನು ಬೆಳಗ್ಗೆ 9 ಗಂಟೆ ತನಕ ಮೊಬೈಲ್ ನೋಡೋದೇ ಇಲ್ಲ ಅಂದರು. ಏನಾದರೂ ಕಾಲ್ ಬರಲಿ, ಏನಾದರೂ ಆಗಲಿ, ಐ ಡೋಂಟ್ ಟಚ್. ನಾನು ಹೋಗಿ ನಂದೆಲ್ಲ ಮುಗಿಸ್ಕೊಂಡು ಯೋಗಾಸನ ಎಲ್ಲ ಮಾಡ್ಕೊಂಡು ಬಂದು ಫ್ರೆಶ್ ಆದಮೇಲೆ ನೋಡಿ ನನಗನ್ನಿಸ್ತು, ನಾನು ಅದನ್ನು ಕಲಿತ್ರೆ ಎಷ್ಟು ಒಳ್ಳೇದು ಅಂತ ನನಗೆ. ಖಂಡಿತ ಸರ್, ತುಂಬ ಜನ ಇದನ್ನು ಏಕೆಂದರೆ ಫಾಲೋ ಅಪ್ ಮಾಡ್ತಾರೆ. ಅದಕ್ಕೋಸ್ಕರನೇ ನ್ಯೂರೋ ಸೈಂಟಿಸ್ಟ್ ಹೇಳೋದು, ನೀವು ಬೆಳಗ್ಗೆ ಎದ್ದಾಗ ಮೊಬೈಲ್ ನೋಡಬಾರ್ದು ಅಂತಾರೆ, ಒಂದು 2 hours. ಏಕೆಂದರೆ ನಮ್ಮದು ಆಲ್ಫಾ ವೇವ್ ಇರುತ್ತೆ ಮೈಂಡ್, ಅದು ಇಮಿಡಿಯೇಟಾಗಿ ಮೊಬೈಲ್ ನೋಡಿದ್ರೆ ಬೀಟಾಗಿ ಬಂದುಬಿಡುತ್ತೆ. ಬೀಟಾ ಅನ್ನೋದು ಅಲರ್ಟ್ನೆಸ್, ಅದು ಅದರಲ್ಲಿ ಏನೇನೋ ನ್ಯೂಸ್ ನೋಡ್ತೀವಿ, ಏನೋ ನೋಡ್ತೀವಿ, ಡಿಸ್ಟರ್ಬ್ ಆಗ್ತೀವಿ, ಹೋಲ್ ನೈಟ್, ಹೋಲ್ ಡೇ ನಮ್ಮದು ಹಾಳಾಗುತ್ತೆ. ಹಾಗಾಗಿ ನೀವು ಮಲಗಕ್ಕೆ 2 hours ಮೊದಲು ಮೊಬೈಲ್ ನೋಡಬಾರ್ದು, ಸ್ಕ್ರೀನ್ ಎಡಿಕ್ಷನ್ನು. ಆಮೇಲೆ ಎದ್ದು 1 hour ಆದ್ರೂ ನೀವು ಅದನ್ನು ನೋಡಬಾರ್ದು. ಎಲ್ಲ ನಿಮ್ಮದು ರುಟೀನ್ ಎಲ್ಲ ಆದ ಮೇಲೆ ನೀವು ನೋಡಬೇಕು ಅನ್ನೋದು, ಅದು ನ್ಯೂರೋ ಸೈಂಟಿಸ್ಟ್ಗಳು ಅದನ್ನು ಹೇಳ್ತಾರೆ. ಹೀಗಾಗಿ ಫೈನಲಿ ಫಿಸಿಕಲ್ ಹೆಲ್ತ್ ಯಾವ ಥರ ನಾವು ಇಟ್ಕೋಬೇಕು ಅಂತ ನಾವು ಓವರಾಲ್ ಆಗಿ ನೋಡೋದಾದರೆ, ಒಂದು ನಾವು ವಾಟ್ ಎವರ್ ಮೇ ಬಿ, ನೀವು ಏನೇ ಆಗಿರಲಿ, ಎಷ್ಟೇ ಬ್ಯುಸಿ ಆಗಿರಲಿ, ಒಂದು ಮಿನಿಮಮ್ 30 minutes to 1 hour, 30 to 60 minutes ಒಂದು ವಾಕ್ ಮಾಡೋದೇ ಆಗಲಿ, ಏನಾದರೂ ಒಂದು ಆ್ಯಕ್ಟಿವಿಟಿ ನಿಮಗೆ ಖುಷಿ ಆಗೋದು. ಸ್ವಿಮ್ಮಿಂಗ್ ಅಂತೂ ದಿ ಬೆಸ್ಟ್ ಅಂತ ಅನ್ಬೋದು, ಶಟ್ಲ್ ಬ್ಯಾಡ್ಮಿಂಟನ್ ಆಗ್ಬೋದು, ಅಥವಾ ಏನೂ ಇಲ್ಲ ಅಂತಂದರೆ ವಾಕ್ ಮಾಡ್ಬೋದು. ಇಂಥದ್ದು ಒಂದು 30 minutes ಮಾಡ್ಬೋದು, ಅಥವಾ ಮ್ಯಾಕ್ಸಿಮಮ್ಮು 1 hour, ನಾಟ್ ಮೋರ್ ದೆನ್ 1 hour. ಎವ್ರಿ ಡೇ ಅದನ್ನು ಒಂದು ಮಾಡ್ಕೊತ ಬಂದರೆ ಒಳ್ಳೆ ಫಿಸಿಕಲ್ ಇದು ಬರುತ್ತೆ. ಮತ್ತು ಮನೇಲೇ ಬೇಕಾದ್ರೆ ಥ್ರೆಡ್ಮಿಲ್ ಇರ್ಬೋದು, ನೀವು ಹೊರಗಡೆ ಹೋಗಿ, ಏಕೆಂದರೆ ಥ್ರೆಡ್ಮಿಲ್ ಒನ್ಸ್ ಅಗೇನ್ ಮಿಷನ್ನು, ಆಮೇಲೆ ಅದು ನಿಮಗೆ ಒಂದೇ ಥರ ನಿಮ್ಮದು ಸ್ಪೀಡು ಒಂದೇ ಇದರಲ್ಲಿರುತ್ತೆ. ಸೊ ಒಂದು ಬಹಳ ವರ್ಷಗಳಾದಮೇಲೆ ನಿಮಗೆ ನೀ ಪೇನು ಸಹ ಬರ್ಬೋದು. ಆದರೆ ನೀವು ಹೊರಗಡೆ ಹೋದಾಗ ಏನಾಗುತ್ತೆ ಅಂದರೆ ನಿಮಗೆ ತುಂಬ ಬೆನಿಫಿಟ್ ಇಲ್ಲದೆ ಹೋದ್ರು, ಅಂದರೆ ವೆಯ್ಟ್ ಲಾಸ್ಗೆಲ್ಲ ಅಷ್ಟೊಂದು ಥ್ರೆಡ್ಮಿಲಲ್ಲಿ ಚೆನ್ನಾಗಿ ಬರುತ್ತೆ. ಬಟ್ ಹೊರಗಡೆ ನಿಮ್ಗೆ ಅಷ್ಟು ಇಲ್ಲ ಅಂದರೂ ನೀವೇನು ಮಾಡ್ತೀರಾ, ಹೊರಗಡೆ ಹೋದಾಗ ವಾಕ್ ಮಾಡಬೇಕಾದ್ರೆ ನೇಚರ್ ನೋಡ್ತೀರಾ, ಏನೋ ಪಕ್ಷಿ ಒಂದು ಸಾಂಗ್ ಕೇಳ್ಬೋದು, ಅಥವಾ ಬಿಸಿಲಿರುತ್ತೆ, ಗಾಳಿ ಬೀಸ್ತಾ ಇರುತ್ತೆ. ನೇಚರಲ್ಲಿ ನಾನು ಹೇಳಿದೆ, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ನಿಮಗೆ ತುಂಬ ಚೆನ್ನಾಗಿ ಬಿಡುಗಡೆಯಾಗುತ್ತೆ, ಇಮ್ಯುನೋಗ್ಲೋಬಿನ್ ಬಿಡುಗಡೆಯಾಗುತ್ತೆ. ಹಾಗಾಗಿ ಹೊರಗಡೆ ಅದನ್ನು ವಾಕ್ ಮಾಡೋದನ್ನು ಸಾಯಂಕಾಲ ಅಥವಾ ಬೆಳಿಗ್ಗೆ ಯಾವುದಾದ್ರೂ ಒಂದು, ಅಥವಾ ಬೆಳಿಗ್ಗೆ ಆದರೆ ವಿಟಮಿನ್ ಡಿ, ನಿಮಗೆ ಸೂರ್ಯನ ಬೆಳಕಿಗೆ ನಾವು ಇದಾಗುತ್ತಲ್ಲ, ವಿಟಮಿನ್ ಡಿ ಉತ್ಪಾದನೆ ಆಗುತ್ತೆ, ನಿಮಗೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನು ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ನೀವು ಇದು ಒಂದು ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ ಆದರೆ, ಆಮೇಲೆ ನೀವು ಸ್ವಲ್ಪ ಸಸ್ಯಾಹಾರನ ಜಾಸ್ತಿ ಸೇವನೆ ಮಾಡಬೇಕಾಗುತ್ತೆ. ಸಸ್ಯಾಹಾರ ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ, ನಾನು ಗಟ್ ಮೈಕ್ರೋಬ್ಸ್ ಬಗ್ಗೆ ಹೇಳಿದೆ. ನಿಮ್ಮ ಒಳಗಡೆ ಇರೋ ಬ್ಯಾಕ್ಟೀರಿಯಾಕ್ಕೆ ಫುಡ್ಡು ನೀವು ಏನು ಕೊಡ್ತೀರಾ ಅಂದರೆ ಸಸ್ಯಾಹಾರನೇ. ನೀವು ನಾರಿನಾಂಶದಿಂದ ಕೂಡಿದ ಸಸ್ಯಾಹಾರ ಎಷ್ಟು ಕೊಡ್ತೀರಾ, ನಿಮ್ಮ ಗಟ್ ಮೈಕ್ರೋಬ್ಸ್ ಅಷ್ಟು ಚೆನ್ನಾಗಿರುತ್ತೆ. ಅದು ಎಲ್ಲಿವರೆಗೆ ಚೆನ್ನಾಗಿರುತ್ತೆ, ಇಡೀ ನಮ್ಮ ದೇಹ ಚೆನ್ನಾಗಿರುತ್ತೆ. ನಮ್ಮ ಫಿಸಿಕಲ್ ಹೆಲ್ತು, ಮೆಂಟಲ್ ಹೆಲ್ತು, ಸೋಷಿಯಲ್ ಹೆಲ್ತು, ಎಲ್ಲ ಹೆಲ್ತನ್ನು ಅದನ್ನ ಕಂಟ್ರೋಲ್ ಮಾಡೋದೇ ಗಟ್ ಮೈಕ್ರೋಬ್ಸ್. ನಮ್ಮ ಬ್ರೈನ್ನ ಕಂಟ್ರೋಲ್ ಮಾಡುತ್ತೆ ಗಟ್ ಮೈಕ್ರೋಬ್ಸ್. ಏನಂದರೆ ಇದು ಸೆರೋಟೋನಿನ್ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ ಈ ಗಟ್ ಮೈಕ್ರೋಬ್ಸ್. ವಿಟಮಿನ್ ಕೆ, ಸ್ಮಾಲ್ ಚೈನ್ ಫ್ಯಾಟಿ ಆಸಿಡ್, ಸೆರೋಟೋನಿನ್ ಮೆಲಟೋನಿನ್ಗೆ ಪ್ರಿಕರ್ಸರ್.
ಇದು ಹೆಂಗೆ ಲಿಂಕ್ ಇದೆ ಅಂತಂದರೆ ಆಶ್ಚರ್ಯ ಆಗಿಬಿಡುತ್ತೆ. ಹಾಗಾಗಿ ಮೆಲಟನಿನ್ ಇಸ್ ಅ ಮ್ಯಾಜಿಕ್ ಹಾರ್ಮೋನು. ಅದು ನಿಮ್ಗೆ ಕರೆಕ್ಟಾಗಿ ಬಿಡುಗಡೆ ಆಯಿತು ಅಂದರೆ ಯಾವ ಕಾಯಿಲೆನೂ ಬರೋದಿಲ್ಲ. ಅದು ಆ ಥರ ಅದು ಚೆನ್ನಾಗಿರಬೇಕು ಅಂದರೆ ನಿಮಗೆ ಸಸ್ಯಾಹಾರ ಸೇವನೆ ಮಾಡಬೇಕು. ಅಂದರೆ ಮಾಂಸಾಹಾರ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಅಕೇಶನ್ ಯಾವಾಗಲಾರು. ಬಟ್ ಬೇಸಿಕಲಿ ಸಸ್ಯಾಹಾರ ಚೆನ್ನಾಗಿತ್ತು ಅಂದರೆ ನಿಮ್ಮ ಒಳ್ಳೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರುತ್ತೆ. ಇದರ ಜೊತೆಗೆ ನೀವು ಈ ಒಂದು ಹಾರ್ಮೋನ್ಗಳ ಬಗ್ಗೆ ಒಂದ್ಸಲ ಮಾತಾಡೋಣ. ಆಮೇಲೆ ಇದ್ರ ಜೊತೆಗೆ ನೀವು ನೀರು ಚೆನ್ನಾಗಿ ಕುಡಿಬೇಕು. 3 ಲೀಟರ್ಸ್. ನೀವು ಎಂಥ ವಿಷ ತಗೊಳ್ಳಿ, ಈಗ ಕೆಲವೆಲ್ಲ ನಾವು ಇನ್ನೊಂದು ಎಪಿಸೋಡಲ್ಲಿ ಮಾಡಿದ್ವು, ಹರ್ಬಲ್ ಡ್ರಿಂಕ್ಸ್ ಅಂತ ಮಾಡಿದ್ವು. ಬಹಳಷ್ಟು ಜನ ಒಳ್ಳೆ ಕಾಮೆಂಟು ಹಾಕಿದ್ರು, ನಾವು ತಗೊಂತಾ ಇದ್ದೀವಿ, ಚೆನ್ನಾಗಿದ್ದೀವಿ ಅಂತೆಲ್ಲ ಹೇಳಿದ್ರು. ಅದು ಅವರವರ ಇಂಡಿವಿಜುವಲ್. ಇದು ನೀವು ಏನೇ ತಗೊಳ್ಳಿ ನೀರು ಕುಡೀರಿ ಅಂತ ನಾನು ಹೇಳೋದು. ನೀವು ಏನಾರು ಸೇವನೆ, ಈಗ ಹೊರಗಡೆ ಹೋಗಿ ಏನೋ ಜಂಕ್ ಆಹಾರ ತಿಂದಿದ್ದೀರಾ, ಚೆನ್ನಾಗಿ ನೀರು ಕುಡೀರಿ. ನೀರು ಹೆಂಗಿದೆ ಅಂತಂದರೆ ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ ಫಿಲ್ಟರ್ ಆಗ್ತಾ ಹೋಗುತ್ತೆ. ಹಾಗಾಗಿ 2 to 3 ಲೀಟರ್ಸ್ ಆಫ್ ವಾಟರ್ ನೀವು ತಗೊಂಡಷ್ಟು ನಿಮ್ಮ ಕಿಡ್ನಿ, ನಿಮ್ಮ ಒಳಗಡೆ ಎಲ್ಲದೂ ತುಂಬ ಚೆನ್ನಾಗಿರಬೇಕು ಅಂತಂದರೆ ನೀವು ನೀರು ಕುಡಿಬೇಕು. ಇದ್ರ ಜೊತೆಗೆ ನೀವು ಆಹಾರ ಸೇವನೆ ಮಾಡ್ತಿರಲ್ಲ, ಈಗ ರಾತ್ರಿ ಹೊತ್ತು ಊಟ ಮಾಡ್ತೀರಾ, ಊಟ ಮಾಡೋದಕ್ಕೂ ಮಲಗೋಕ್ಕೂ 2 ಅವರ್ಸ್ ಗ್ಯಾಪ್ ಕೊಡಲೇಬೇಕು ನೀವು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಊಟ ತುಂಬ ಜನ ನಮ್ಮಲ್ಲಿ ಯಾವ ಥರ ಅಂದರೆ ಲೇಟ್ ನೈಟ್ ಊಟ ಮಾಡೋದು. ಕೆಲವರು 10, 10:30, 11 ಗಂಟೆಗೆ ಊಟ ಮಾಡ್ತಾರೆ. ಆಮೇಲೆ ಇತ್ತೀಚೆಗೆ ನಮ್ಮ ಯುವ ಜನತೆ ಲೇಟ್ ನೈಟ್ ಪಾರ್ಟಿಗಳು ಅಂತ ಹೋಗ್ತಾರೆ, ಎಲ್ಲ ಚೆನ್ನಾಗಿ ತಿಂತಾರೆ, ಎಲ್ಲೋ ಬಂದು ಬೀಳ್ತು. ಹೆಂಗೆ ಅಂದರೆ ಈ ವಿಯರ್ ಟೈಪ್ ಆಫ್ ಇದಿದ್ರೆ ಕೊನೆಗೊಂದಿನ ಯಾರಿಗೂ ಏನೂ ಆಗಲ್ಲ ಸರ್, ಅವ್ರ ಹೆಲ್ತೇ ಹಾಳಾಗುತ್ತೆ. ನಾವು ಯಾರಿಗೂ ಹೇಳ್ಬೋದು ನೋಡಿ ಹಿಂಗೆ ಅಂತ, ಬಟ್ ಕೇಳಿಲ್ಲ ಅಂದ್ರೆ ನಾನು ನೋಡ್ತಾ ಇದ್ದೀನಿ, ನಾನು ಮಾಡಿರೋದ್ರಿಂದ. ಸೊ ಬಟ್ ಏನಂದ್ರೆ ಇದನ್ನ ಮಿನಿಮೈಸ್ ಮಾಡಬೇಕು. ಹೌದು, ಇದು ಯಾವುದೋ ಒಂದಿನ ಲೇಟ್ ಆಗುತ್ತೆ ತೊಂದರೆ ಇಲ್ಲ, ಬಟ್ ಅದೇ ಒಂದು ರೆಗ್ಯುಲರ್ ಹ್ಯಾಬಿಟ್, ಪ್ರತಿ ವಾರ ಮಾಡುವಂಥದ್ದು ದೇವರಣೆ, ಅದು ಒಳ್ಳೇದಲ್ಲ. ಈಗ ಕೆಲವು ಸಲ ಎಲ್ಲೋ ಹೋಗಿರ್ತೀರಾ, ನೀವು ಒಂದು ಮದುವೆ ಮನೆಗೆ ಹೋಗ್ತೀರಾ, ಲೇಟ್ ಆಯಿತು ಊಟ, ಫೈನ್. ಬಟ್ ಎವ್ರಿ ಡೇ ನಾನು 10 ಗಂಟೆಗೆ ಊಟ ಮಾಡಿದ ತಕ್ಷಣ ಹೋಗಿ ಮಲಗ್ತೀನಿ ಅನ್ನೋದಿದೆಯಲ್ಲ, ನಿಮ್ಮದು ಡೈಜೆಷನ್ ಸರಿಯಾಗಲ್ಲ. ನೀವು ಮಲಗಬೇಕಾದ್ರೆ ನಿಮ್ಮ ಹೊಟ್ಟೆ ಖಾಲಿ ಇರಬೇಕು. ಖಾಲಿ ಅಂತಂದರೆ ಡೈಜೆಷನ್ ಪ್ರಾಸೆಸ್ಸು ಆದಾಗ ನೀಟಾಗಿ ಅದೆಲ್ಲ ಆಗೋಗಿದ್ರೆ ಒಳ್ಳೆ ಹಾರ್ಮೋನ್ ಮೆಲಟನಿನ್ ಆವಾಗ ರಿಲೀಸ್ ಆಗೋದು. ಬೆಳಗ್ಗೆ ಏಳಾದಾಗ ನಿಮಗೆ ಎಷ್ಟು ಫ್ರೆಶ್ ಆಗಿರ್ತೀರ. ಕೆಲವರಿಗೆ ನಿದ್ದೆ ಮಾಡಿ ಎದ್ರೂ ಸುಸ್ತಿರುತ್ತೆ. ಕಾರಣ ಏನಂತಂದರೆ ಅವ್ರಿಗೆ ಒಳ್ಳೆ ಹಾರ್ಮೋನ್ಗಳು, ಗ್ರೋತ್ ಫ್ಯಾಕ್ಟರ್ ಆಗಿರ್ಬೋದು, ಕೆಲವೆಲ್ಲ ಒಳ್ಳೆ ಹಾರ್ಮೋನು ಮೆಲಟನಿನ್ ಆಗಿರ್ಬೋದು, ಇಂಥದ್ದು ಯಾವುದೂ ರಿಲೀಸ್ ಆಗಿರಲ್ಲ. ಹಾಗಾಗಿ ನಾವು 2 ಅವರ್ಸ್ ಅರ್ಲಿ ಮಾಡಲೇಬೇಕು. ಮೊದಲು ನೋಡಿ ಕೆಲವೊಂದು ನಮ್ಮ ಕಲ್ಚರಲ್ಲೇ ಇತ್ತು. ಈಗ ಜೈನರು ಅವರೆಲ್ಲ ಏನು ಮಾಡೋರು ಹೇಳಿ, ಸಾಯಂಕಾಲ ಒಂದು ಆಗತ್ ಮೊದಲೇ ಊಟ ಮಾಡಬೇಕು ಅಂದರೆ ಹುಳ ಉಪ್ಪಟ ಬಿದ್ದು ಬಿಡುತ್ತೆ ಅಂತ. ಅದಕ್ಕಿಂತ ಮುಖ್ಯ ಇದು ಸೈನ್ಸ್. ಅದು ಅವಾಗೆಲ್ಲ ದೀಪಗಳಿತ್ತು, ಹುಳ ಉಪ್ಪಟ ಬೀಳಬಹುದು ಅನ್ನೋದು ಇರಬಹುದು. ಬಟ್ ಇನ್ನೊಂದು ಸೈಂಟಿಫಿಕ್ ಆಗಿ ನಾವು ನೋಡೋದಾದರೆ ಬೇಗ ಅರ್ಲಿ ಊಟ ಮಾಡೋದ್ರಿಂದ ನಮ್ಮದು ಡೈಜೆಷನ್ನು ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ ಸ್ಕ್ರೀನ್ ಅಡಿಕ್ಷನ್ನು. ದಯವಿಟ್ಟು ಮಲಗಕ್ಕೆ 2 ಅವರ್ಸ್ ಮೊದಲು ಯಾವುದೇ ಕಾರಣಕ್ಕೂ ಮೊಬೈಲ್ ಆಗಲಿ, ಟಿ ವಿ ಆಗಲಿ ಯಾವುದು ನೋಡಬಾರ್ದು. ನೀವು 10 ಗಂಟೆಗೆ ಮಲಗ್ತೀವಿ ಅಂದರೆ 8 ಗಂಟೆಗೆ ಕ್ಲೋಸ್. ಅಲ್ಲ, ನಿಜವಾಗ್ಲೂ ಇಲ್ಲ, ನೀವು ಮಾಡಲಿಲ್ಲ ಅಂದರೆ ತೊಂದರೆ ನಮಗೆ ಆಗೋದು. ಇಲ್ಲ, ಅದು ನಾನು ಅನುಭವಿಸ್ತೀನಿ. ಏನಂದರೆ ನಾನು ಮಲ್ಗೋಗಿ ಮುಂಚೆ ಫ್ಲಿಪ್ ಬೋರ್ಡ್ ಅಂತ ಒಂದು ಆ್ಯಪ್ ಇದೆ ಮೇಡಮ್, ಅದನ್ನು ನೋಡಿ ಮಲ್ಕೋತಿದ್ದೆ. ಫ್ಲಿಪ್ ಬೋರ್ಡಲ್ಲಿ ಅಂದರೆ ಬೇರೆ ಬೇರೆ ಮ್ಯಾಗ್ಝಿನ್ಗಳಲ್ಲಿರುವಂಥ ಎಲ್ಲ ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನ ಅವರು ಕೊಡ್ತಾರೆ, ಒಂದೇ ಕಡೆ ಸೆಗ್ರಿಗೇಟ್ ಮಾಡಿ. ಅದು ಒಂಥರ ಅಗ್ರಿಗೇಟರ್ ಥರ. ಅದರಲ್ಲಿ ಎಷ್ಟೊಂದು ಬೇರೆ ಬೇರೆ ನ್ಯೂಸ್ ನೋಡ್ತಿದ್ದೆ ಅಂತಂದರೆ ನಿದ್ದೆನೇ ಬರ್ತಿರ್ಲಿಲ್ಲ. ಒಂಥರ ಕನ್ಫ್ಯೂಸ್ ಆಗೋದು ಮೈಂಡ್ಗೆ, ಏನು ಅಬ್ಸರ್ವ್ ಮಾಡಬೇಕು. ಆಮೇಲೆ ನಾನು ಮೊಬೈಲ್ನ ಟೇಬಲ್ ಮೇಲೆ ಇಡೋಕ್ಕೆ ಶುರು ಮಾಡಿದೆ ಮಲ್ಕೊಳ್ಳೋಕ್ಕಿಂತ ಮುಂಚೆ. ಅದು ನೋಡೋದು ಬಿಟ್ಟೆ, ಸ್ವಲ್ಪ ಆಮೇಲೆ ಹತ್ರ ಇಟ್ಕೋಬಾರ್ದು ಮೊಬೈಲ್ನ. ಖಂಡಿತ ಮೊಬೈಲ್ ಹತ್ರ ಇಡಬಾರ್ದು. ಆಮೇಲೆ ಮಲಗೋಕೆ ಮೊದಲು ಕಾಫಿ ಕುಡಿಯೋದು, ಟೀ ಕುಡಿಯೋದು, ಇಂಥದ್ದೆಲ್ಲ ಸ್ವಲ್ಪ ಹ್ಯಾಬಿಟ್ ಇರುತ್ತೆ. ಕೆಲವ್ರಿಗೆ ಏನೂ ಆಗಲ್ಲ, ಕೆಲವ್ರಿಗೆ ಅದು ಕುಡಿದ್ರೆ ನಿದ್ದೆನೇ ಬರೋದಿಲ್ಲ. ಹಾಗಾಗಿ ಇಂಥದನ್ನೆಲ್ಲ ನಾವು ಅವಾಯ್ಡ್ ಮಾಡ್ತಾ ಬರಬೇಕು. ಸೊ ಮೋರ್ ಆಫ್ ವೆಜ್, ಫ್ರೂಟ್ಸು, ಇಂಥದ್ದು ಸ್ವಲ್ಪ ಇಂಥದ್ದೆಲ್ಲ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಫಿಸಿಕಲ್ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಇದು ಎಲ್ಲಿ ತನಕ, ಯಾವ ವಯಸ್ಸಿನ ತನಕ ಹೇಳಿದ್ರು? ಒಂದು 55 ತನಕ, 60 ತನಕ ನಾವು ಬದುಕಿರೋವರೆಗೂ ನಾವು ಒಂದು ಒಳ್ಳೆ ರುಟೀನ್ ಇಟ್ಕೊಂಡ್ರೆ, ಈಗ 90 ವರ್ಷ ಆದ್ರೂ ಏನೂ ಆಗಲ್ಲ. ಈಗ ನಮಗೆ ಏನು ತೊಂದರೆ ಆಗೋದು ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು. ಇವು 3ರಿಂದನೇ ನಮ್ಮ ದೇಹಕ್ಕೆ ಎಲ್ಲ ಥರದ ಪರಿಪೂರ್ಣ ಆರೋಗ್ಯ. ನಾನು ಹೇಳಿದೆ ಅಲ್ವಾ, ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್, ಸೆಕ್ಷುವಲ್, ಇಷ್ಟಕ್ಕೂ ಕಾರಣ ಈ 3ನೇ. ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಹವ್ಯಾಸ, ಇವೆಲ್ಲ ಬದಲಾಗಿದೆ. ಇದರಿಂದನೇ ನಾವು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ. ಈಗ ನಾವು ಕಿಡ್ಸ್ ಅಂದರೆ ಮಕ್ಕಳ ಬಗ್ಗೆ ಮಾತಾಡಿದ್ವಿ, ಅಡೋಲಸೆಂಟ್ ಬಗ್ಗೆ ಮಕ್ಕಳ ಬಗ್ಗೆ ಮಾತಾಡಿದ್ವಿ, ಮತ್ತು ಅಡಲ್ಟ್ ಏನು ಅಂತ ವಯಸ್ಕರು ಅವ್ರ ಬಗ್ಗೆ ನಾವು ಮಾತಾಡಿದ್ವಿ. ಒಂದು ಉಳ್ಕೊಂಡಿದೆ ಮೇಡಮ್, ಅದು ವಯಸ್ಸಾದವರು. ಅಂದರೆ 60 ವರ್ಷ ದಾಟಿದೆ ಅಥವಾ 65 ದಾಟಿದೆ, 70 ದಾಟಿದೆ,
ಈ ಎಲ್ಲ ಏಜ್ ಗ್ರೂಪಲ್ಲೂ ಕೂಡ ಇತ್ತೀಚೆಗೆ ನಾನು ಕಂಡುಕೊಂಡಿರೋದು ಅವರು ಕೂಡ ತುಂಬ ಆಕ್ಟಿವ್ ಆಗಿದ್ದಾರೆ ಈಗ. ಅವರು ಮುಂಚೆ ಥರ ಏನಿಲ್ಲ ಅಂತ ನನಗನ್ಸುತ್ತೆ. ಬಟ್ ಕೆಲವೊಬ್ರು ಲೆಥಾರ್ಜಿಕ್ ಇರ್ಬೋದು, ಹೆಣ್ಮಕ್ಳು ಕೆಲವೊಬ್ರು ವ್ಯಾಯಾಮಕ್ಕೆ ಹೊರಗಡೆ ಹೋಗದೇ ಇರ್ಬೋದು, ಈ ಥರದ್ದು ಒಂದಷ್ಟು ಇರ್ಬೋದು. ಬಟ್ ಅವ್ರಿಗೆ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆ ಟೈಮಲ್ಲಿ. ಸೊ ಅಂಥವ್ರು ಹೇಗೆ ಹೆಲ್ತನ್ನು ಮೇಂಟೈನ್ ಮಾಡಬೇಕು, ಫಿಸಿಕಲ್ ಹೆಲ್ತ್? ಸರ್, ಇದು ಒಂದು 60 ವರ್ಷ ಆದಮೇಲೆ ಈಗ ಬಹಳಷ್ಟು ಕಾಯಿಲೆಗಳನ್ನು ನಾವು ನೋಡೋದಾದ್ರೆ ಅದು ಆರಂಭ ಆಗೋದೇ ನಮಗೆ ಒಂದು 50 ವರ್ಷ ಆದಮೇಲೆ. ಈ ಬಹುವಿಧದ ಅಸ್ವಸ್ಥತೆ ಅಂತ ನಾವು ಏನು ಹೇಳ್ತೀವಿ, ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ಗಳು, ಅದರಲ್ಲಿ ಬೊಜ್ಜುತನ ಆಗಿರ್ಬೋದು, ಆಮೇಲೆ ಡಯಾಬಿಟಿಕ್ ಆಗಿರುತ್ತೆ, ಥೈರಾಯ್ಡ್ ಇಶ್ಯೂಗಳಾಗ್ಬೋದು, ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು, ಕ್ಯಾನ್ಸರ್ಗಳು. ಕ್ಯಾನ್ಸರ್ ಎಲ್ಲ ಏಜ್ ರಿಲೇಟೆಡ್, ಏಜ್ ಆದ್ಮೇಲೆ ಬರೋಂಥದ್ದು. ಇದೇ ಥರ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ಗಳು, ಈ ಮರೆಗುಡಿತನ, ಅಲ್ಝೈಮರ್, ಪಾರ್ಕಿನ್ಸನ್ಸ್, ಈ ಥರದ್ದೆಲ್ಲ ಕಾಯಿಲೆಗಳಿದೆ, ಇದು ನಮ್ಮ ನರಕೋಶಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು. ಇದೆಲ್ಲ ವಯಸ್ಸಾದ ಮೇಲೆ ಬರೋಂಥದ್ದು. ಮತ್ತೆ ವಯಸ್ಸಾಗ್ತಾ ನೀವು ಅಬ್ಸರ್ವ್ ಮಾಡಿರ್ಬೋದು, ಮಕ್ಕಳು ಬಿದ್ದಾಗ ಏನೋ ಗಾಯ ಆಗಿರುತ್ತೆ, ಬಹಳ ಬೇಗ ಅದು ಮಾಯ ಆಗುತ್ತೆ, ಅಂದ್ರೆ ವಾಸಿ ಆಗುತ್ತೆ. ಆದ್ರೆ ವಯಸ್ಸಾದವ್ರಿಗೆ ಏನೇ ಒಂದು ಸಣ್ಣದಾದ್ರೂ ಅದು ಸರಿಯಾಗಕ್ಕೆ ಬಹಳ ತುಂಬಾ ನಿಧಾನ ಗತಿ ಅದು. ಅಂದರೆ ನಮ್ಮ ಇಮ್ಯುನಿಟಿ ಏನಿರುತ್ತೆ, ರೋಗ ಪ್ರತಿರೋಧಕ ಶಕ್ತಿ, ಅದು ಸಹ ಕುಗ್ಗೋಗಿರುತ್ತೆ. ಮತ್ತು ಗ್ರೋತ್ ಫ್ಯಾಕ್ಟರ್ಸ್ಗಳು ಏನಿರುತ್ತೆ ರಿಪೇರ್ ಮಾಡೋ ಅಂಥದ್ದು, ಇದು ಎಲ್ಲ ಭಾಳ ತುಂಬ ಕಮ್ಮಿ ಆಗೋಗಿರುತ್ತೆ. ಹಾಗಾಗಿ ವಯಸ್ಸಾದ ಮೇಲೆ ಏನಾದ್ರು ಬಿದ್ದು ಫ್ರ್ಯಾಕ್ಚರ್ ಆಗಿ ಎಲ್ಲ ಆಯಿತು ಅಂದರೆ ಆ ರಿಕವರಿ ಇದೆಯಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ಅವರು ಬಿದ್ದು ಮೂಳೆ ಮುರ್ಕೊಳ್ಳುವಂಥ ಪ್ರಸಂಗಗಳು ಕೂಡ ಜಾಸ್ತಿ, ತುಂಬ ಜಾಸ್ತಿ. ಏನಕ್ಕೆ ಅಂದರೆ ಇವಾಗೆಲ್ಲ ಮೊಸೈಕ್ ಫ್ಲೋರಿಂಗ್, ಆಮೇಲೆ ಗ್ರಾನೈಟ್ ಹಾಕಿರ್ತಾರೆ. ಮೊದಲು ರೆಡ್ ಆಕ್ಸೈಡ್ ಇತ್ತು, ಈ ಬೀಳ ಅಂಥದ್ದೆಲ್ಲ ಸ್ವಲ್ಪ ಅವಕಾಶ ಕಮ್ಮಿ. ಇವಾಗ ಎಲ್ಲರ ಮನೆಯಲ್ಲೇ ಪಾಲಿಶ್ಡ್ ಆಗಿರೋ ಫ್ಲೋರ್ ಇರುತ್ತೆ. ಅದು ಒನ್ ಆಫ್ ದ ರೀಸನ್. ಬಾತ್ರೂಮ್ಗಳಲ್ಲೂ ಸಹ ತುಂಬಾ ಸ್ಲಿಪ್ಪರಿ ಇರುತ್ತೆ. ಅಂದ್ರೆ ಅದೆಲ್ಲ ಆಗಿರ್ಬೇಕು. ಬ್ಯಾಲೆನ್ಸ್ ಕಮ್ಮಿ ಇರುತ್ತೆ ನಿಮ್ಗೆ. ಆಮೇಲೆ ಸಡನ್ ಆಗಿ ಗಿಡಿನೆಸ್ ಬರ್ಬೋದು. ಮತ್ತೆ ಕೆಲವು ಸಲ ಸ್ನಾನ ಮಾಡ್ಬೇಕಾದ್ರೆ, ಅದಕ್ಕೆ ವಯಸ್ಸಾದವರು ಸ್ನಾನ ಮಾಡ್ಬೇಕಾದ್ರೆ ಒಳಗಡೆಯಿಂದ ಲ್ಯಾಚ್ ಮಾಡಿಸ್ಬಾರ್ದು, ಹೇಳ್ಬೇಕು ಅವ್ರಿಗೆ, ನೀವು ಒಳಗಡೆಯಿಂದ ಮಾಡ್ಕೊಬಿಡಿ. ಏನಾಯ್ತು, ಈಗ ಸ್ನಾನ ಮಾಡ್ತಾ ಇದ್ದಾರೆ, BP ಜಾಸ್ತಿ ಆಗೋಯ್ತು ಸಡನ್ ಆಗಿ, ಅವಾಗ ಏನಾದ್ರು, ಅಥವಾ ಶುಗರ್ ಕಮ್ಮಿ ಆಗೋಯ್ತು. ಕೆಲವರು ಸ್ನಾನ ಮಾಡೋವರೆಗೂ ಅವ್ರು ಏನು ತಿನ್ನಲ್ಲ, ಸ್ನಾನ ಮಾಡಿ ಪೂಜೆ ಮಾಡೋವರೆಗೂ ಒಂದನಿ ನೀರು ಕುಡಿಯಲ್ಲ ಅಂತವ್ರು ಇರ್ತಾರೆ. ಅವಾಗ ಶುಗರ್ ಸಡನ್ ಆಗಿ ಡೌನ್ ಆಗಿರುತ್ತೆ, ಆವಾಗ ತಲೆ ಸುತ್ತ ಬಂದು ಬಿದೋಗ್ಬೋದು. ಹಾಗಾಗಿ ಅದು ಆ ತರದ್ದು ಸಾಧ್ಯತೆನೇ ಜಾಸ್ತಿ. ಈ ಸ್ಲಿಪ್ ಆಗಿ ಬೀಳೋದಕ್ಕಿಂತ ಸುಸ್ತಾಗಿ BP ಜಾಸ್ತಿ ಆಗಿ ತಲೆ ಸುತ್ತ ಬಂದು ಗಿಡಿನೆಸ್ ಆಗಿ ಏನೋ, ಮತ್ತೆ ತುಂಬಾ ಬಿಸಿ ನೀರೆಲ್ಲ ಸ್ನಾನ ಮಾಡ್ತಿರ್ತಾರೆ. ಕೆಲವು ಸಲ ತುಂಬಾ ಸುಸ್ತಾದ್ರೂ ಬಿಡೋದಿಲ್ಲ, ಬಲವಂತವಾಗಿ ಮಾಡ್ತಾರೆ. ವೆಂಟಿಲೇಷನ್, ಈ ಗ್ಯಾಸ್ ಗೀಸರ್ ಎಲ್ಲ ಬಂದಿದೆಯಲ್ಲ, ಅದ್ರಲ್ಲೂ ಕೆಲವು ಸಲ ಅದು ಲೀಕೇಜ್ ಆದ್ರೂ ಸಹ ತೊಂದರೆ ಆಗುತ್ತೆ. ಈ ಥರದ್ದು ಕಾರಣಗಳು ಬೇಕಾದಷ್ಟಿದೆ. ಒಂದು ಭಾಳ ಇಂಪಾರ್ಟೆಂಟ್ ಲೆಸನ್ ಹೇಳಿದ್ ಮೇಡಮ್, ವಯಸ್ಸಾದವರು ಸ್ನಾನ ಮಾಡುವಾಗ ನೀವು ಲಾಕ್ ಮಾಡ್ಕೊಂಡು ಮಾಡಬೇಡಿ, ಓಕೆ, ಹಿಂಗೆ ಕ್ಲೋಸ್ ಮಾಡಿ, ಎಲ್ಲರೂ ಹೇಳ್ಬಿಡಿ ಸ್ನಾನಕ್ಕೆ ಹೋಗಿದ್ದೇನೆ ಅಂತ ಹೇಳಿ. ಆಮೇಲೆ ಕೆಲವೊಂದು ಡೋರ್ಗಳು ಹೆಂಗಿರ್ತಾವೆ ಅಂದರೆ, ನೀವು ಲಾಕ್ ಅಂದರೆ ನೀವು ಪ್ರೆಸ್ ಮಾಡಿದರೆ ಅವು ಹಿಂಗೆ ಸೇರ್ಕೋತವೆ, ಅಂಥವು ಡೋರ್ಗಳಿದ್ದ ಒಳ್ಳೆಯದು. ಇಲ್ಲ ಅಂದರೆ ನೀವು ಯಾವ ಥರ ಮಾಡ್ಕೋತೀರಿ ನೋಡಿ. ಯಾಕೆಂದರೆ ಏನೋ ಸಮಸ್ಯೆ ಆದರೆ ಹೊರಗಡೆಯಿಂದ ಹೆಲ್ಪ್ ಬರೋಷ್ಟೊತ್ತಿಗೆ ನಿಮ್ಗೆ ಏನೋ ಗಂಭೀರವಾಗಿ ಕೆಲವು ಸಂದರ್ಭದಲ್ಲಿ ಈಗ ಇದು ಡೋರ್ ಲ್ಯಾಚ್ ಮಾಡಕ್ಕೆ ನನಗೆ ಮಾಡ್ಕೋಬೇಕು ಯಾರು ಬಂದ್ಬಿಟ್ರೆ ಅಂದ್ರೆ ಏನೋ ಒಂದು ಸಿಂಬಲ್, ಒಂದು ಇಂಡಿಕೇಟರ್, ಒಂದು ಟವಲ್ನ ಹಾಕೋದು ಹೊರಗಡೆ ಹಾಕೋದು. ಸೊ ಒಳಗಡೆ ಯಾರೋ ಇದ್ದಾರೆ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಬಹುದು, ಹೊರಗಡೆಯಿಂದ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಯಾರು ಮನೇಲಿ ಇದ್ರೆ ಮತ್ತೆ ಮನೆಯವ್ರು ಲಾಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಹೆಣ್ಮಕ್ಳು ಮಗಳು ಇದ್ರೆ ಹೊರಗಡೆ ಲಾಕ್ ಮಾಡ್ಕೊಳ್ಳಮ್ಮ, ನಾನು ಮುಗಿದ ಮೇಲೆ ಹೇಳ್ತೀನಿ ಅಂದ್ರೆ ಅವ್ರು ಬಂದು ತೆಗಿಯೋತರ. ಕಾನ್ಶಿಯಸ್ ಆಗಿದ್ರೆ ಏನೂ ಆಗಲ್ಲ. ಅವರು ಮರಿಗೊಳಿತನ ಇದ್ರೆ ಅವ್ರು ಹಾಕೊಂಡು ಹೋಗ್ಬಿಡ್ತಾರೆ. ಸರಿ, ಏನಂದ್ರೆ ಅಷ್ಟು ವಯಸ್ಸಾದ್ಮೇಲೆ ನಮ್ಮ ದೇಹದ ಬಗ್ಗೆ ನಮ್ಗೆ ಅಷ್ಟೊಂದು ಕಾನ್ಶಿಯಸ್ ಇರಲ್ಲ. ವಯಸ್ಸು ಯವನದಲ್ಲಿ ಇದ್ದಾಗ ಒಂದು ಮುಜುಗರ, ನಾಚಿಕೆ ಎಲ್ಲ, ಆದ್ರೆ ವಯಸ್ಸಾದ್ಮೇಲೆ ಅವ್ರು ಸುಮ್ನೆ ಬರೀ ಬಾಗ್ಲ ಹಾಕೊಂಡ್ರೆ ಸಾಕು. ಏಕೆಂದ್ರೆ ವಯಸ್ಸಾಗೋಗಿರುತ್ತೆ ಅಜ್ಜಿಗಳು, ಅದನ್ನ ನೋಡಿ ಬೇರೆ ತರ ಯಾರು ಅನ್ಕೊಳ್ಳಲ್ಲ. ಹಾಗಾಗಿ ಅದೊಂದು ಕನ್ಸಿಡರೇಷನ್. ಬಟ್ ಹಾಕೊಳ್ಳದೆ ಇರೋದು ಬಹಳ ಉತ್ತಮ. ಇಲ್ಲಿ ವಯಸ್ಸಾದಾಗ ಏನಾಗ್ತಾ ಇರುತ್ತೆ, ಈಗ ಡಾಕ್ಟರ್ ಹತ್ರ ಹೋಗ್ತಾರೆ, ಮಂಡಿ ನೋವು ಅಂತಾರೆ, ಮತ್ತೊಂದು ಹೇಳ್ತಾರೆ. ಅವಾಗ ಅಂತಾರೆ ಸ್ವಲ್ಪ ನೀವು ಓಡಾಡ್ಕೊಂಡಿರಿ ಮನೇಲಿ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ, ಬಹಳಷ್ಟು ಜನ ನಾನು ನೋಡಿದೀನಿ, ರಿಟೈರ್ಡ್ ಆಗೋವರೆಗೂ, ನಾಳೆ ದಿನ ರಿಟೈರ್ಮೆಂಟ್ ಅಂದ್ರೆ ಅಪ್ ಟು ಲಾಸ್ಟ್ ಡೇ ವರ್ಗು ಭಯಂಕರ ಆಕ್ಟಿವ್ ಆಗಿರ್ತಾರೆ. ಆಫೀಸರ್ ಕೆಲಸ ಮಾಡ್ಕೊಂಡು ರಿಟೈರ್ಡ್ ಆದ ನೆಕ್ಸ್ಟ್ ಡೇಗೆನೆ ಖಾಲಿ. ಅವ್ರಿಗೆ ನಾಳೆ ದಿನದಿಂದ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಈಗ ಬಹಳಷ್ಟು ಜನ ಈ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ ಶುರು ಆಗೋದು ಅಲ್ಲಿಂದಾನೆ. ಭಯಂಕರ ಆಕ್ಟಿವ್ ಬಾಸ್, ಏನು ಅಷ್ಟೊಂದ್ ಜನ ಅವ್ರ ಜೊತೆ ಅಟೆಂಡರ್ಗಳು ಇರ್ತಾರೆ, ಕ್ಲರ್ಕ್ ಇರ್ತಾರೆ, ಜೋರ್ ಮಾಡ್ಕೊಳ್ಳೋದ್ ಏನ್ ತುಂಬಾ ಚೆನ್ನಾಗಿರ್ತಾರೆ. ನೆಕ್ಸ್ಟ್ ಡೇ ರಿಟೈರ್ಡ್ ಆಗಿ ಮನೆಗೆ ಹೋದ್ರೆ ಅವ್ರು ಕೇಳೋರೆ ಯಾರು ಇಲ್ಲ. ಅದೊಂದು ಅವಾಗ ಏನಾಗುತ್ತೆ ಅಂದ್ರೆ, ನನ್ನ ಯಾರು ಗಮನಿಸ್ತಾ ಇಲ್ಲ, ನನ್ ಮಾತು ಯಾರು ಕೇಳ್ತಾ ಇಲ್ಲ. ಆಮೇಲೆ ಅವ್ರಿಗೆ ಏನ್ ಅಷ್ಟು ದಿನದಿಂದ ಅವರು ಮನೇಲಿ ಏನು ಮಾಡೇ ಇರಲ್ಲ,
ಮನೆದು ಅವ್ರಿಗೆ ಗೊತ್ತೇ ಇರೋದಿಲ್ಲ ಏನ್ ನಡೀತಾ ಇದೆ ಮನೇಲಿ ಅಂತ. ಆಲ್ ಆಫ್ ಅ ಸಡನ್ ಮನೇಲಿ ಕೂತಾಗ ಸಡನ್ ಆಗಿ ಅವ್ರಿಗೆ ಆ ವರ್ಕ್ ಶಿಫ್ಟ್ ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಮನೇಲೆ ಕೂತ್ ಬಿಡ್ತಾರೆ. ಕೂತಿ ಈ ತರ ಒಂದು ವರ್ಷ ಅವ್ರು ಕೂತ್ ಬಿಟ್ರೆ ನೆಕ್ಸ್ಟ್ ಅವ್ರದ್ದು ಆಯಸ್ಸು ಓದಂಗೆ ಅವ್ರು ಯಾವ ಫಿಸಿಕಲ್ ಆಕ್ಟಿವಿಟಿನೂ ಮಾಡಕ್ ಆಗೋದಿಲ್ಲ ಅಂದ್ರೆ ಅದು ಅಲ್ಲೇ ಹೋಗ್ಬಿಡುತ್ತೆ. ಮತ್ತೆ ನ್ಯೂರೋ ಡಿಜೆನರೇಷನ್ ಶುರು ಆಗುತ್ತೆ. ಹಾಗಾಗಿ ಈಗ ರಿಟೈರ್ಡ್ ಆಗ್ತಾ ಇದೆ ಅಂತ ಹತ್ರ ಬರ್ತಿದೆ ಅಂದಾಗ ನಿಮ್ಮದೇ ಆದ ಪ್ಲಾನ್ಗಳು ಇಟ್ಕೋಬೇಕು. ವಯಸ್ಸಾಗ್ತಿದ್ದಂಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಅವನ ಇಮ್ಯುನಿಟಿ ಡೌನ್ ಆಗ್ತಾ ಬರುತ್ತೆ. ಹಾಗಾಗಿನೇ ಅವ್ರಿಗೆ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗೋದು. ಮತ್ತೆ ಏನಾದ್ರೂ ಒಂದು ಗಾಯ ಆದ್ರೆ ಅದು ಬೇಗ ವಾಸಿ ಆಗಲ್ಲ. ಈಗ ನೋಡಿ, ಡಯಾಬಿಟಿಕ್ ಇದ್ದಾಗ ಒಂದು ಸಣ್ಣ ಗಾಯನೇ ದೊಡ್ಡದಾಗಿ ಕಾಂಪ್ಲಿಕೇಶನ್ ಆಗಿ ಗ್ಯಾಂಗ್ರೀನ್ ಆಗಿ ಎಲ್ಲ ಆಗುತ್ತಲ್ಲ. ಅದೇ ಸಣ್ಣ ಮಕ್ಕಳಿದ್ದಾಗ ಎಂಥ ದೊಡ್ಡ ಗಾಯ ಆಗಲಿ ಫ್ರ್ಯಾಕ್ಚರ್ ಆಗಲಿ ಬಹಳ ಬೇಗ ರಿಕವರ್ ಆಗ್ತಾರೆ. ಅಂದರೆ ವಯಸ್ಸಾದಂತೆ ಇಮ್ಯುನಿಟಿ ಡೌನ್ ಆಗ್ತಾ ಬರುತ್ತೆ. ಇನ್ಫೆಕ್ಷನ್ ಬಹಳ ಬೇಗ ಆಗ್ತಾ ಇರುತ್ತೆ. ಎಲ್ಲೋ ಹೊರಗಡೆ ಹೋಗಿ ಏನೋ ತಿಂದಿದ ತಕ್ಷಣ ಅವ್ರಿಗೆ ಒಂದು ಫುಡ್ ಪಾಯ್ಸನ್ ಆಗ್ಬೋದು ಅಥವಾ ಬೇರೆ ಥರದ್ದು ತೊಂದರೆಗಳಾಗ್ಬೋದು. ಇದ್ರ ಜೊತೆಗೆ ಹಾರ್ಮೋನಲ್ ವೇರಿಯೇಷನ್ನು ಭಾಳ ಜಾಸ್ತಿ ಇರೋದ್ರಿಂದ ಅವರಿಗೆ ಓವರ್ ಆಲ್ ಇದರ ಜೊತೆಗೆ ನ್ಯೂರೋ ಡಿಜೆನರೇಷನ್ನು ಶುರು ಆಗಿಬಿಡುತ್ತೆ. ಈ ಮರಗುಳಿತನ ಅನ್ನೋದು ಮರ್ತೋಗ್ಬಿಡುತ್ತೆ. ಈಗ ಮಾತ್ರೆ ತಗೊಳ್ಳ ಇಲ್ವಾ ಅನ್ನೋದು ಒಂದು. ಆಮೇಲೆ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಗ್ಯಾಸ್ ಮೇಲೆ ಹಾಲು ಇಟ್ಬಿಟ್ಟಿರ್ತಾರೆ, ಮರ್ತ್ಬಿಟ್ಟಿರ್ತಾರೆ, ಸಾಂಬಾರು ಇಟ್ಟಿರ್ತಾರೆ. ಹಿಂಗೆಲ್ಲ ಹೆಂಗಸರಿಗೂ ಆಗುತ್ತೆ, ಗಂಡಸರಿಗೂ ಆಗುತ್ತೆ. ಈ ರೀತಿ ಬಹಳಷ್ಟು ಈ ಮರಗುಳಿತನ ಜಾಸ್ತಿ ಆಗುತ್ತೆ. ನೀವು ನ್ಯೂರೋಬಿಕ್ಸ್ ಬಗ್ಗೆ ಒಂದು ಹೇಳ್ತಾ ಇದ್ದೀರಿ. ಈಗ ನಾವು ಏರೋಬಿಕ್ಸ್ ಅಂತ ಏನು ಮಾಡ್ತೀವಿ, ಅದು ಮಸಲ್ಗಳಿಗೆ ನಾವು ಸ್ಟ್ರೆಂಥನ್ ಮಾಡೋ ಥರ ನ್ಯೂರೋಬಿಕ್ಸ್ ಅಂತ ಒಂದು ಸೈನ್ಸ್ ಇದೆ. ಅದೊಂದು ವ್ಯಾಯಾಮ. ಈಗ ವಯಸ್ಸಾಗ್ತಾ ಬಂದಂಗೆ ಆ ನ್ಯೂರೋಬಿಕ್ಸ್ನ ನಾವು ಮಾಡೋದ್ರಿಂದ ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ, ಆಕ್ಟಿವ್ ಆಗಿರುತ್ತೆ. ನಮ್ಮ ನ್ಯೂರೋ ಡಿಜೆನರೇಷನ್ ಅಂದರೆ ಈ ನಶಿಸೋಗ್ತಾ ಇರುತ್ತಲ್ಲ ನ್ಯೂರಾನ್ಗಳು, ಅದರ ಹೆಲ್ತ್ ಚೆನ್ನಾಗಾಗುತ್ತೆ ಮತ್ತು ಅದು ಬೇಗ ನಶಿಸಿ ಹೋಗದೇ ಇರಾಗೆ ತಡೆಯುತ್ತೆ. ಅದರಲ್ಲಿ ಮುಖ್ಯವಾದದ್ದು ಯಾವುದು ಅಂತಂದರೆ, ನಾವು ಯಾವುದಾದ್ರೂ ಒಂದು ಹಾಬಿಗಳನ್ನು ಇಟ್ಕೋಬೇಕು. ನೀವು ಯಾವ್ದಾದ್ರು ಆಗಲಿ, ನೀವು ಆಫ್ಟರ್ ರಿಟೈರ್ಮೆಂಟ್ ಈಗ ನಿಮಗೆ ಟೈಮ್ ಇಲ್ಲ, ನಿಮ್ಗೆ ಏನೋ ಒಂದಿದೆ ಮೊದಲಿಂದ ನಾನು ಏನೋ ಒಂದು ಮಾಡಬೇಕು ಅಂತ, ಅದನ್ನು ಆವಾಗ ಇಟ್ಕೋಬೇಕು. ಎಂಗೇಜ್ ಆಗಬೇಕು. ಅದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಕಲಿಯೋದಾಗಲಿ, ಒಂದು ಹೊಸ ಲ್ಯಾಂಗ್ವೇಜ್ ಕಲಿಯೋದಾಗಲಿ, ಒಂದು ಜರ್ಮನ್ನು, ಫ್ರೆಂಚ್ ಯಾವುದೋ ಒಂದು ಲ್ಯಾಂಗ್ವೇಜ್, ಅಥವಾ ಒಂದು ನಾನು ಕತೆಗಾರ ಆಗಬೇಕು ಅಂದರೆ ಒಂದಷ್ಟು ಕತೆಗಳು ಬರೆಯೋದು, ಒಂದು ಪೋಯಮ್ಗಳು ಬರೆಯೋದು, ಕವಿ ಆ ಥರದ್ದು ಲಿಟ್ರೇಚರ್ ರಿಲೇಟೆಡ್ ಆಗ್ಬೋದು, ಅಥವಾ ಒಂದು ಮ್ಯೂಸಿಕ್ ಹಾಬಿ ಥರ ಏನಾದ್ರು ಒಂದು ಇಟ್ಕೋಬೇಕು. ಇದ್ರ ಜೊತೆಗೆ ನಾವು ಒಂದು ಲ್ಯಾಂಗ್ವೇಜ್ ಬಗ್ಗೆ ಹೇಳೋದೆ, ಮತ್ತು ಒಂದು ಹೊಸ ಹೊಸ ಅಡುಗೆಗಳನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಏನೋ ಒಂದು ನಮ್ಗೆ ಏನಾಗುತ್ತದು, ಈಗ ನಿಮ್ಗೆ ಇದುವರೆಗೂ ನೀವು ಅಡುಗೆ ಮನೆಗೆ ಹೋಗಿಲ್ಲ ಅಂದರೂ ಯು ಟ್ರೈ ಸಮ್ ನ್ಯೂ ಡಿಶ್, ಏನೋ ಒಂದು ಮಾಡಿ, ಕೆಟ್ಟೋದ್ರೂ ಪರವಾಗಿಲ್ಲ. ಅಂದರೆ ಈ ಥರದ್ದೆಲ್ಲ ನಾವು ಮಾಡ್ತಾ ಹೋದಂಗೆ ನಮ್ಮ ಮೆದುಳಿನಲ್ಲಿ ಈ ನ್ಯೂರೋ ಡಿಜೆನರೇಷನ್ ಏನಾಗುತ್ತೆ ಅದು ಕಮ್ಮಿ ಆಗುತ್ತೆ. ಹಾಗಾಗಿ ಅಲ್ಝೈಮರ್ ಅನ್ನುವ ಕಾಯಿಲೆ ನೀವು ಕೇಳಿರ್ಬೋದು. ಅಲ್ಲಿ ಈ ಅಮಿಲಾಯ್ಡ್ ಪ್ಲೇಕ್ಸ್ ಅನ್ನೋದು ನಮ್ಮ ನ್ಯೂರಾನ್ ಮೇಲೆ ಡೆಪಾಸಿಟ್ ಆಗ್ತಾ ಬರುತ್ತೆ. ನೀವು ಎಷ್ಟು ಅದನ್ನು ಆ್ಯಕ್ಟಿವ್ ಆಗಿ ಇಟ್ಕೊಂಡಿರ್ತೀರಾ ಅಷ್ಟು ಅದು ಕಂಟ್ರೋಲ್ ಮಾಡುತ್ತೆ, ಡೆಪಾಸಿಟ್ ಆಗಲ್ಲ. ಅಮಿಲಾಯ್ಡ್ ಪ್ಲೇಕ್ಸು ಮತ್ತು ಸಿನ್ಯೂಕ್ಲಿಯನ್, ಆಲ್ಫಾ ಸಿನ್ಯೂಕ್ಲಿಯನ್ ಅಂತೆಲ್ಲ ಇರುತ್ತೆ, ಅದು ಡೆಪಾಸಿಟ್ ಆಗ್ತಾ ಬರುತ್ತೆ ಕೆಲವೊಂದು ಪ್ರೋಟೀನ್ಗಳು. ಇದರಲ್ಲಿ ಡಿಮೆನ್ಷಿಯಾ, ಅಲ್ಝೈಮರ್, ಪಾರ್ಕಿನ್ಸನ್, ಹಂಟಿಂಗ್ಸ್ಟನ್ ಕೋರಿಯಾ ಇವೆಲ್ಲ ನಮ್ಮ ಮೆದುಳನ್ನು ನಾಶ ಮಾಡುವಂಥದ್ದು. ಇಲ್ಲಿ ಫಿಸಿಕಲ್ ಹೆಲ್ತ್ ಅನ್ನೋದಕ್ಕಿಂತ ಈ ಥರದ್ದು ಫಿಸಿಕಲ್ ಹೆಲ್ತಲ್ಲೇ ಇದು ಒಂದು ನ್ಯೂರೋಬಿಕ್ಸ್ ಅಂತ ಅನ್ಬೋದು. ಇದನ್ನು ಮಾಡೋದು ಮತ್ತು ಒಳ್ಳೆ ಸಸ್ಯಾಹಾರ ತಿನ್ನೋದು. ನ್ಯೂರೋಬಿಕ್ಸ್ ಅಂದರೆ ನಿಮ್ಮ ಮೈಂಡ್ ಗೇಮ್. ಈಗ ಒಂದು ಪದಬಂಧ ಮಾಡೋ ಅಂಥದ್ದು, ಚೆಸ್ ಆಡೋ ಅಂಥದ್ದು. ಇದ್ರ ಜೊತೆಗೆ ಮಕ್ಕಳುಗಳಿಗೆ ನೀವು ಪ್ರಾಜೆಕ್ಟ್ ಮಾಡಿಕೊಡಿ, ಏನು ಒಂದು ಐಡಿಯಾ, ಒಂದು ಇನೋವೇಟಿವ್ ಐಡಿಯಾ ಕೊಡಿ ಮಕ್ಕಳಿಗೆ. ಆಮೇಲೆ ಮೊಮ್ಮಕ್ಕಳು ಇರ್ತಾರೆ ಆ ಟೈಮಲ್ಲಿ, ಅವ್ರಿಗೆ ಪ್ರಾಜೆಕ್ಟ್ ಮಾಡ್ಕೊಳ್ಳೋದು, ಅಥವಾ ಅವ್ರಿಗೆ ಏನಾದರೂ ಅವ್ರ ಜೊತೆಗೆ ನೀವು ಆ್ಯಕ್ಟಿವ್ ಆಗಿ, ಈ ಚೈಲ್ಡ್ಹುಡ್ಡಲ್ಲಿ ನೀವು ಹೆಂಗೆ ಆ್ಯಕ್ಟಿವ್ ಆಗಿದ್ರಿ, ಒನ್ಸ್ ಅಗೇನ್ ಯು ಕ್ಯಾನ್ ಎಂಟರ್ ಇನ್ ಟು ದ ಚೈಲ್ಡ್ಹುಡ್ ವಿತ್ ಯುವರ್ ಇದು ಮೊಮ್ಮಕ್ಕಳ ಜೊತೆ. ಅದನ್ನು ಮಾಡೋದು, ಲ್ಯಾಂಗ್ವೇಜ್ ಕಲಿಯೋದು, ಹೊಸ ಹೊಸ ರೆಸಿಪಿ ಮಾಡೋದು, ಆಮೇಲೆ ಬೇರೆ ಬೇರೆ ಥರ ಮಂತ್ರ ಚಾಂಟಿಂಗು ಮಾಡ್ಬೋದು. ಅದು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ನ್ಯೂರಾನ್ಸ್ ಏನು ನಾಶ ಆಗ್ತಾ ಇದೆ ಅದನ್ನು ಕಮ್ಮಿ ಮಾಡುತ್ತೆ. ಬೇಕಾದಷ್ಟು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಯಾವ ವ್ಯಕ್ತಿಗೆ ಈ ಥರ ಒಂದು ಸ್ವಲ್ಪ ಮಾನಸಿಕ ತೊಂದರೆ ಜಾಸ್ತಿ ಆಗ್ತಿದೆ ಅಥವಾ ಮರಗುಳಿತನ ಆಗ್ತಾ ಇದೆ ಅಂಥವರು ಮಂತ್ರ ಚಾಂಟಿಂಗು ಯಾವುದೇ ಆಗಲಿ, ನಿಮಗೆ ಯಾವುದು ಇಷ್ಟ ಇರುತ್ತೆ ಅದನ್ನು ನೀವು ಚಾಂಟ್ ಮಾಡ್ತಾ ಬಂದರೆ ಆ ಫ್ರೀಕ್ವೆನ್ಸಿ ಇರುತ್ತಲ್ಲ, ಒಂದೊಂದು ವರ್ಡ್, ಒಂದೊಂದು ಶಬ್ದದ್ದು, ಅದು ನಮ್ಮ ಬ್ರೈನ್ ವೇವ್ಸ್ಗಳನ್ನ ಚೇಂಜ್ ಮಾಡುತ್ತೆ. ಆಮೇಲೆ ಬೀಟಾ ತುಂಬ ಜಾಸ್ತಿ ಆಗಿರುತ್ತಲ್ಲ, ಆ ಬೀಟಾ ಅನ್ನೋದು ಆ್ಯಕ್ಟಿವ್ ಆಗಿರೋ, ಈಗ ನಾನು ಮಾತಾಡ್ತಿದ್ದೀನಲ್ಲ, ನಂದು ಬೀಟಾ ವೇವ್ಸ್ ವರ್ಕ್ ಆಗ್ತಾ ಇದೆ. ನಾನು ಸುಮ್ಮನೆ ಹಾಗೆ ಕೂತ್ರೆ ಒಂದು ಸ್ವಲ್ಪ ಹೊತ್ತು ಸೈಲೆಂಟಾಗಿ ಆಲ್ಫಾ ವೇವ್ಸ್ಗೆ ಹೋಗುತ್ತೆ. ನಾವು ಆಲ್ಫಾ ವೇವ್ಸ್ನ ಆ ಸಮಯದಲ್ಲಿ ಹೆಚ್ಚಿಗೆ ಮಾಡ್ಕೋಬೇಕು. ಇದೆಲ್ಲ ನ್ಯೂರೋಬಿಕ್ಸಲ್ಲಿ ಹೇಳ್ತಾರೆ. ಮತ್ತು ನಮ್ಮ ಇದು ಬ್ರೈನ್ ಬೂಸ್ಟ್ ಮಾಡೋ ಅಂಥದ್ದು ಕೆಲವೊಂದು ಇದಿರುತ್ತೆ, ಯಾವುದೋ ಫ್ರೂಟ್ಸ್ಗಳು ಅಥವಾ ನಟ್ಸ್ಗಳು, ಇಂಥದನ್ನೆಲ್ಲ ನಾವು ತಿನ್ನೋದ್ರಿಂದ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಈ ಅಗಸೆ ಬೀಜದ್ದು ಅಥವಾ ಸೂರ್ಯಕಾಂತಿ, ಇದು ಸನ್ಫ್ಲವರ್ ಬೀಜ ಅಂತೀವಲ್ಲ, ಅದು ಕುಂಬಳಕಾಯಿ ಬೀಜಗಳು, ಈ ಬಯೋಟಿನ್ ರಿಚ್ ಫುಡ್ ಅಂತ ಅಂತಾರೆ. ಇದೇನಂತಂದರೆ ಸಾಮಾನ್ಯ ಅದನ್ನು ನಾನು ಮಾಡ್ತೀನಿ. ಈ ಕುಂಬಳಕಾಯಿ ಬೀಜ ಮೊದಲೆಲ್ಲ ಇದನ್ನ ತಿನ್ನೋರು,
ಜನಕ್ಕೆ ಪುರ್ಸೊತ್ತಿರೋದು ನೋಡಿ ಅದನ್ನೆಲ್ಲ ಬಿಡಿಸ್ಕೊಂಡು ಸನ್ಫ್ಲವರ್ದು ಕುಂಬಳಕಾಯಿ ಬೀಜ ಇವೆಲ್ಲ ತಿಂತಾ ಇದ್ರು. ಇವಾಗ ಯಾರಿಗೂ ಪುರ್ಸೊತ್ತಿಲ್ಲ. ಬೀಜನ ಕುಟ್ಟಿ ಅದ್ರೊಳಗಡೆ ಚಿಕ್ಕದಾಗಿ ಬಹುಶಃ ಸನ್ಫ್ಲವರ್ ಬಹುಶಃ ಹೌದು ತಿಂತಿದ್ವಿ ಅನ್ಸುತ್ತೆ ನಾವು. ಈಗ ಏನಂದ್ರೆ ರೆಡಿ ಅಟ್ಲೀಸ್ಟ್ ಸಿಕ್ಕುತ್ತೆ, ನಾವು ಬೀಜವನ್ನು ಬಿಡಿಸ್ಕೊಂಡು ತಿನ್ನೋದೇನು ಬೇಡ. ಈ ಎಲ್ಲ ಬೀಜಗಳು ಈಗ ಅಗಸೆ ಬೀಜ, ಆಮೇಲೆ ವಾಲ್ನಟ್, ಅದ್ರ ಜೊತೆಗೆ ಸನ್ಫ್ಲವರ್ದು, ಕುಂಬಳಕಾಯಿದು, ಇದೆಲ್ಲ ಬೀಜಗಳು, ಇದ್ರ ಜೊತೆ ಕಡಲೆಕಾಯಿ, ಇದನ್ನೆಲ್ಲ ಸ್ವಲ್ಪ ನೀವು ಗ್ರೈಂಡ್ ಮಾಡಿ ಪುಡಿ ಮಾಡ್ಕೊಂಡು ಅದನ್ನು ಸ್ವಲ್ಪ ಹಣ್ಣುಗಳ ಜೊತೆ ಹಾಲು ಜೊತೆ ಮಿಲ್ಕ್ ಶೇಕ್ ಥರನೋ ಏನೋ ಮಾಡ್ಕೊಂಡು ತಿಂದರೆ ಬಯೋಟಿನ್ ರಿಚ್ ಫುಡ್ ಇದು. ಇದು ನಿಮ್ಮ ಮೆದುಳನ್ನು ತುಂಬ ಚೆನ್ನಾಗಿಡುತ್ತೆ. ಇದರಲ್ಲಿ ಟ್ರಿಪ್ಟೋಫ್ಯಾನ್ ಜಾಸ್ತಿ ಇರೋದ್ರಿಂದ ಸೆರೋಟೋನಿನ್ ಚೆನ್ನಾಗಿ ಬಿಡುಗಡೆ ಆಗುತ್ತೆ. ಸೆರೋಟೋನಿನ್ ಚೆನ್ನಾಗಿ ಬಿಡುಗಡೆ ಆದರೆ ನಿಮಗೆ ಮೆಲಟೋನಿನ್ ಚೆನ್ನಾಗಿ ಬಿಡುಗಡೆ ಆಗುತ್ತೆ. ಈ ಹಾರ್ಮೋನ್ಗಳ ಬಗ್ಗೆ ಇನ್ನೊಂದ್ಸಲ ಮಾತಾಡ್ತೀನಿ. ಏಕೆಂದರೆ ಇದು ಎಲ್ಲ ಒಂದಕ್ಕೊಂದು ಲಿಂಕ್. ಇದ್ರ ಸೈನ್ಸ್ ಗೊತ್ತಿಲ್ಲ ನಮಗೆ, ಆದರೆ ಬಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ಅದನ್ನು ಹುಡುಕ್ತಾ ಹೋಗ್ಬೇಕು. ಹುಡುಕ್ದಾಗ ನಮಗೆ ಗೊತ್ತಾಗುತ್ತೆ. ಮೆಲಟೋನಿನ್ ಚೆನ್ನಾಗಿ ರಿಲೀಸ್ ಆದರೆ ನಿಮ್ಮದು ನಿದ್ದೆ ಚೆನ್ನಾಗಿ ಬರುತ್ತೆ. ನಿಮ್ಮ ಬಯಾಲಜಿಕಲ್ ನಮ್ಮ ಜೈವಿಕ ಗಡಿಯಾರ ಅಂತ ಒಳಗಡೆ ಒಂದು ಗಡಿಯಾರ ಇದೆ, ಈ ಹೊರಗಡೆ ಇರೋ ಗಡಿಯಾರ ಥರ ಒಳಗಡೆ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ವಯಸ್ಸಾದಾಗೆ ಅದು ಬರೀ ದೇಹ ಮನಸ್ಸು ಎರಡಕ್ಕೂ ವಯಸ್ಸಾಗಿಲ್ಲ. ಸುಮ್ಮನೆ ನಾವೊಂದು ವಯಸ್ಸು ಅಂತ ಹೇಳ್ತೀವಿ, ಆದರೆ ನಮ್ಮ ದೇಹಕ್ಕೂ ವಯಸ್ಸಾಗಿಲ್ಲ, ಮನಸ್ಸಿಗೂ ವಯಸ್ಸಾಗಿಲ್ಲ. ನಾವು ಸದಾಕಾಲ ಆ್ಯಕ್ಟಿವ್ ಆಗಿದ್ದರೆ ಕಡೆಯವರೆಗೂ ಟಿಲ್ ದ ಲಾಸ್ಟ್ ಬ್ರೆತ್ ಅಂತ ನಾವೇನು ಹೇಳ್ತೀವಿ ಅಲ್ಲಿವರೆಗೂ ಯಾರನ್ನೂ ಡಿಪೆಂಡ್ ಆಗದೆ ಇದ್ದಂಗೆ ಖುಷಿಯಾಗಿ ಸಂತೋಷವಾಗಿ ನಾವು ಜೀವನನ ನಡೆಸ್ತಾ ಬರ್ಬೋದು. ವಂಡರ್ಫುಲ್ ಮೇಡಮ್. ಸೊ ವಯಸ್ಸಾದವರು ದಯವಿಟ್ಟು ಇದನ್ನು ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ತಂದೆದು ಒಂದು ಸಣ್ಣ ನಿಮ್ಗೆ ರೂಟೀನ್ ಹೇಳ್ತೀನಿ. ಬೆಳಗ್ಗೆ 6:30ಗೆ ಹೇಳ್ತಾರೆ, ಎದ್ದು ಫ್ರೆಶ್ ಆಗಿ ಹೊರಗಡೆ ಹೋದರೆ ಅವರು 7:30, 8 o'clockಗೆ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವರೇ ಕಸ ಗುಡಿಸ್ತಾರೆ. ಅದಾದಮೇಲೆ ಪಾತ್ರೆ ತೊಳೆದ್ರೆ ಪಾತ್ರೆ ಏನು ಚಿಕ್ಕ ಪುಟ್ಟದ ತೊಳಿತಾರೆ. ತೊಳೆದ ಮೇಲೆ ಟೀ ಏನಾದರೂ ಮಾಡಿ ನಮ್ಮಮ್ಮನಿಗೆ ಬಿಡಿಸ್ತಾರೆ. ನಮ್ಮಮ್ಮ ಮಲ್ಕೊಂಡಿರ್ತಾರೆ. ಓಕೆ, ಇಲ್ಲ ಅಂತಂದರೆ ಟೀ ಮಾಡಲಿಲ್ಲ, ಅವ್ರು ಟೀ ಕುಡಿಯಲ್ಲ. ಯೂಶ್ವಲ್ ಟೀ ಏನು ಮಾಡ್ತಾರೆ, ಬ್ರೇಕ್ಫಾಸ್ಟ್ ಆದ್ಮೇಲೆ ಕುಡಿತಾರೆ. ಇಲ್ಲಾಂದರೆ ನಮ್ಮಮ್ಮ ಅಷ್ಟೊತ್ತಿಗೆ ಎದ್ದಾಗ ನಮ್ಮಮ್ಮನಿಗೆ ಅವರು ಕಂಪ್ಲೀಟ್ ಈರುಳ್ಳಿ, ಟೊಮೆಟೊ ಏನು ಹೆಚ್ಚಿಕೊಡೋದು ಎಲ್ಲವನ್ನೂ ಹೆಚ್ಚಿಕೊಟ್ಟು ಏನಾದರೂ ಸಂತೆಯಿಂದ ತಂದಿರುವಂಥ ಕಾಯಿಪಲ್ಯಗಳನ್ನ ಇದು ಮಾಡೋದು, ಬಿಡಿಸೋದು ಅದೆಲ್ಲ ಮಾಡಿಕೊಟ್ಟು ಆಮೇಲೆ ನಮ್ಮಮ್ಮನಿಗೆ ಹೆಲ್ಪ್ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೋತಾರೆ. ಸೊ ಈ ಥರ ಒಂದು ಬೆಳಗ್ಗೆ ರೂಟೀನ್ ಅವರು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್. ಕಾರಣ ಏನಂದರೆ ಸರ್, ಈಗ ಇಷ್ಟು ರಿಟೈರ್ಡ್ ಆಗೋವರೆಗೂ ಅವರು ಹೆಂಡತಿ ಜೊತೆ ಸಮಯ ಸ್ಪೆಂಡ್ ಮಾಡೋಕ್ಕೆ ಆಗಿರಲ್ಲ. ವರ್ಕಿಂಗ್ ಇದ್ದವ್ರಿಗೆ ಬ್ಯುಸಿ ಇರ್ತಾರೆ ನೋಡಿ, ಬೇರೆ ಊರಲ್ಲೇ ಇರ್ಬೋದು, ಅವ್ರ ಸರ್ವಿಸ್ ಪೂರ್ತಿ ಬೇರೆ ಕಡೆನೇ ಇರ್ಬೋದು, ಅಥವಾ ಇಲ್ಲೇ ಇದ್ರೂ ಅಷ್ಟು ಟೈಮ್ ಕೊಡೋಕ್ಕಾಗಿರಲ್ಲ. ಅಟ್ಲೀಸ್ಟ್ ಕೊನೆಗೆ ಒಂದು ಆಫ್ಟರ್ ರಿಟೈರ್ಮೆಂಟು ಈ ಥರ ಒಂದು ಮಾಡಿದ್ರೆ ಅವರಿಬ್ಬರ ಮಧ್ಯೆ ಬಾಂಡಿಂಗ್ ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಕಡೆ ಒಂದು ಸಂತೋಷ ಇರುತ್ತೆ, ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ. ಹಾಗಾಗಿ ಮನಸ್ಸನ್ನು ತೃಪ್ತಿಕರವಾಗಿರುತ್ತೆ, ಮತ್ತು ದೇಹನೂ ಸಣ್ಣ ಪುಟ್ಟ ಕೆಲಸ ನಾವು ಮಾಡಲೇಬೇಕಾಗುತ್ತೆ. ಯಾವತ್ತೂ ಕೂತ್ಕೋಬಾರ್ದು. ಈಗ ವಯಸ್ಸಾದವರು ನೋಡಿ, ನೀವು ಹಳ್ಳಿಗಳಲ್ಲಿ ನೋಡಿದಾಗ ಅವರು ಕೆಲಸ ಮಾಡ್ತಾನೆ ಇರ್ತಾರೆ. ರೈತರುಗಳು ಎಷ್ಟೇ ವಯಸ್ಸಾದರೂ ಸಣ್ಣ ಪುಟ್ಟ ಕೆಲಸನ ಅದು ತೀರಾ ಸ್ಟ್ರೈನ್ ಅಂದೇ ಹೋದ್ರು ಒಂದಷ್ಟು ಕೆಲಸಗಳಂತೂ ಮಾಡೇ ಮಾಡ್ತಾರೆ. ಹೆಂಗಸರುಗಳು ಅಷ್ಟೇ. ನಮ್ಮ ಅಜ್ಜಿ ಎಲ್ಲ ನಾವು ನೋಡಿದಾಗ ಕೊನೆಯವರೆಗೂ ಆ್ಯಕ್ಟಿವ್ ಆಗೇ ಇರ್ತಾ ಇದ್ರು ಅವರು. ಹಾಗಾಗಿ ಅದು ವಯಸ್ಸಾಗಿದೆ ಅಂತ ನಾವು ಅನ್ಕೊಳ್ಳದೆ ನಾವು ಕೆಲಸನ ಅಂದರೆ ತುಂಬ ಸ್ಟ್ರೈನ್ ಅಲ್ಲ, ಅತಿಯಾಗಿ ನನಗೆ ಆಗದೆ ಹೋದ್ರೂ ಮಾಡ್ತೀನಿ ಅಂತಲ್ಲ, ಒಂದಷ್ಟು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗೋದು. ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂರಬಾರ್ದು ಅಂತ ನಾನು ಹೇಳೋದು. ಆಮೇಲೆ ಇನ್ನೊಂದು ಟಿ ವಿ ನೋಡ್ಕೊಂಡು ಕೂರಬಾರ್ದು ಅಂದಾಗ ಇನ್ನೊಂದು ನಾನು ಸ್ಟಡಿ ಬಗ್ಗೆ ಓದಿದೆ. ಯಾರು ಪುಸ್ತಕಗಳನ್ನ ಓದ್ತಾರಲ್ವಾ ಅವರ ಆಯುಷ್ಯ ಕಂಪೇರಿಟಿವ್ಲಿ ಜಾಸ್ತಿ ಇದೆ ಅಂತ. ಅವರ ಮಾನಸಿಕ ಆರೋಗ್ಯ ಕೂಡ ಕಂಪೇರಿಟಿವ್ಲಿ ಬೆಟರ್ ಅಂತ ನಾನೊಂದು ಸ್ಟಡಿ ನೋಡಿದೆ. ಹೀಗಾಗಿ ಪುಸ್ತಕಗಳನ್ನ ಓದುವಂಥ ಹವ್ಯಾಸವನ್ನು ಕೂಡ ಬೆಳೆಸ್ಕೊಳ್ಳೋದು ಬಹಳ ಖಂಡಿತ. ಒಂದಷ್ಟು ಕೆಲಸ ಮಾಡ್ಬೋದು, ಒಂದು ಸ್ವಲ್ಪ ಹೊತ್ತು ಪುಸ್ತಕಗಳು ಓದೋದು, ಒಂದಷ್ಟೊತ್ತು ಮೊಮ್ಮಕ್ಕಳುಗಳ ಜೊತೆ ಆಟ ಆಡೋದು, ಇನ್ನೊಂದಷ್ಟೊತ್ತು ಹೀಗೆ ಅದನ್ನ ಒಂದು ಟೈಮ್ ಟೇಬಲ್ ಹಾಕಬೇಕು. ಎಂಟೈರ್ ಥಿಂಗು ಎಂಗೇಜ್ ಆಗಬೇಕು. ಇಲ್ಲಿ ಏನಾಗ್ತಾ ಇದೆ, ವಯಸ್ಸಾಗಿ ತಕ್ಷಣ ಬೆಳಗ್ಗೆ ಟಿವಿ ಆನ್ ಮಾಡಿದ್ರೆ ಅವರು ರಾತ್ರಿ 12 ಗಂಟೆವರೆಗೂ ಅದು ಪಾಡಿಗೆ ಬರ್ತಿರುತ್ತೆ. ಬೇಕಾಗಿದ್ದು ಬೇಡದೇ ಇರೋದು ಎಲ್ಲ ನೋಡ್ತಾರೆ. ಮತ್ತೆ ವಯಸ್ಸಾದ್ಮೇಲೆ ಏನಂದ್ರೆ ಇನ್ಸೆಕ್ಯೂರ್ ಫೀಲಿಂಗ್ ಇರುತ್ತೆ ಮನುಷ್ಯನ್ಗೆ, ಯಾವಾಗ ಏನಾಗುತ್ತೋ ಅಂತ. ಆ ಇನ್ಸೆಕ್ಯೂರ್ ಫೀಲಿಂಗ್ ಯಾವಾಗ ಬರುತ್ತೆ, ಏನೇ ಮಾಡಿದ್ರು ತಪ್ಪು ಅನ್ಸುತ್ತೆ. ಮಕ್ಕಳು ನೋಡಿ ಏನೋ ತಿನ್ಬೇಡ ಅಂತಾರೆ, ಏಕೆಂದ್ರೆ ಅವ್ರಿಗೆ ಗೊತ್ತು ಆರೋಗ್ಯ ಏನೋ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಜಾಸ್ತಿ ತಿನ್ಬೇಡ ಅಮ್ಮ, ಅಪ್ಪ ತಿನ್ಬೇಡ ಅಂದರೆ ನೋಡು ತಿನ್ಬೇಡ ಅಂತಿದ್ದಾನೆ. ಅಥವಾ ತಿನ್ನು ಅಂದರೆ ತಿಂದು ನನಗೇನೋ ಆಗಲಿ ಅಂತ ಹೇಳ್ತಿದ್ದಾನೆ. ಅಂದರೆ ಈ ಮೈಂಡ್ ಸೆಟ್ಟು ಈ ನೆಗೆಟಿವ್ ಕಡೆಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ನಾವು ನಮ್ಮ ಮೆದುಳನ್ನು ಎಂಗೇಜ್ ಮಾಡಿದ್ರೆ ನಮಗೆ ಈ ಥರದ್ದು ಯಾವುದೂ ಒಂದು ಫೀಲಿಂಗ್ಸ್ಗಳೇನಿರುತ್ತೆ. ಸಾಮಾನ್ಯ ವಯಸ್ಸಾದವ್ರನ್ನ ನಾವು ನೋಡ್ತೀವಲ್ಲ, ಏನು ಮಾತಾಡಿದ್ರು ತಪ್ಪು, ನೀವು ಏನೇ ಮಾತಾಡಿದ್ರು ತಪ್ಪು,
ಅವ್ರಿಗೆ. ಕಾರಣ ಏನು ಅಂತಂದರೆ ಅವ್ರ ಫೀಲಿಂಗ್ಸೇ ಆ ಥರ ಇರುತ್ತೆ, ಅವ್ರ ಥಿಂಕಿಂಗು ತುಂಬ ನೆಗೆಟಿವ್ ಆಗಿರುತ್ತೆ. ಆಗಬಾರ್ದು ಅಂದರೆ ನಾವು ಎಂಗೇಜ್ ಆಗಿ ನಾವು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಒಂದು ವಾಕು, ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ರೂಟೀನ್ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು. ಮತ್ತು ಏನೇ ಆಗಲಿ ಫುಡ್ಡಲ್ಲೂ ಲಿಮಿಟ್. ಏಕೆಂದರೆ ಮೊದಲು ನೀವು ತಿಂದಂಗೆ ಈ ವಯಸ್ಸಾದ್ಮೇಲೆ ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಅದು ಡೈಜೆಷನ್ನು ಆಗಲ್ಲ. ಕಾರಣ ಏನಂದರೆ ಆ ಡೈಜೆಸ್ಟಿವ್ ಕಿಣ್ವಗಳು ಒಳಗಡೆ ಏನಿರುತ್ತೆ ಅದು ಅಷ್ಟೊಂದು ರಿಲೀಸ್ ಆಗಲ್ಲ. ಅವಾಗ ಏನಾಗುತ್ತೆ, ಅರ್ಗಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ ನೋಡಿ. ಏನೇ ತಿಂದರೂ ಆಗೋದಿಲ್ಲ. ಮೊದಲೆಲ್ಲ ಅಷ್ಟೊಂದು ತಿಂತಿದ್ದವರು ಈಗ ಒಂದಿಷ್ಟು ತಿಂದ್ರೂ ಆಗಲ್ಲ. ಅದೆಲ್ಲ ನಮ್ಮ ದೇಹದ ಪ್ರಕೃತಿಗೆ ತಕ್ಕಂತೆ ನಾವು ಅದನ್ನು ಕಮ್ಮಿ ಮಾಡ್ಕೊಂತ ಬರಬೇಕಾಗುತ್ತೆ. ಅಕ್ಸೆಪ್ಟ್ ಮಾಡಬೇಕು. ಈಗ ಊಟನೇ ಹೋಗಲ್ಲ ಅಂತ ಕೊರಗೋದು, ನಿದ್ದೆನೇ ಬರಲ್ಲ ಅಂತ ಕೊರಗೋದು, ಯಾರನ್ನ ಮಾತಾಡಿಸ್ತಿಲ್ಲ ಅಂತ ಕೊರಗೋದು, ಅದೆಲ್ಲ ನೆಗೆಟಿವಿಟಿಗೆ ಲೀಡ್ ಮಾಡುತ್ತೆ. ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ದೇನು ಜೀವನ, ನಿಮ್ಗೆ ಎಷ್ಟು ವಯಸ್ಸಾಗಿದೆ ಅನ್ನೋದನ್ನು, ಅದನ್ನೇ ಹೆಂಗೆ ಚೆನ್ನಾಗಿ ಇಟ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಮೇಡಮ್ ಹೇಳಿದರು. ಸೊ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಬಾಲ್ಯ, ಯೌವನ ಅಂತಂದರೆ ಅಡಲಸೆಂಟು, ಮತ್ತು ಪ್ರಬುದ್ಧ ಅಡಲ್ಟ್ ವಯಸ್ಸು ಮತ್ತು ವಯಸ್ಸಾದಮೇಲೆ ಈ 4 ಸ್ಟೇಜ್ಗಳಲ್ಲಿ ಆರೋಗ್ಯವನ್ನು, ಮುಖ್ಯವಾಗಿ ಫಿಸಿಕಲ್ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಡಾಕ್ಟರ್ ಮಾಲಿನಿ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ ಇದನ್ನು ದಯವಿಟ್ಟು ನೀವು ಕಂಪ್ಲೀಟ್ ನೋಡಿ. ಇವತ್ತೇ ನೋಡ್ತಾ ಇದ್ದೀರಾ ಅಂದರೆ ಕಳೆದ 4-5 ಎಪಿಸೋಡ್ಗಳಿಂದ ಅದನ್ನು ನೋಡಿ, ಮತ್ತು ಇದೆಲ್ಲವನ್ನೂ ಸೇರಿಕೊಂಡು ಪುನೀತ್ ಅವರು ಒಂದು ಫುಲ್ ಎಪಿಸೋಡ್ ಮಾಡಿ ಸಂಡೇ ಅಪ್ಲೋಡ್ ಮಾಡ್ತಾರೆ. ಅದನ್ನು ಅಕಸ್ಮಾತ್ ನೋಡಿಲ್ಲ ಅಂದರೆ ಅದನ್ನು ನೋಡಿ, ಆಮೇಲೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾಕೆಂದರೆ ಪ್ರತಿಯೊಂದು ವಯಸ್ಸಿಗೂ ಬೇಕಾದಂಥ ಆರೋಗ್ಯಕ್ಕೆ ಬೇಕಾದ ಗೈಡೆನ್ಸನ್ನು ಮೇಡಮ್ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಇದು ಹೋಗಲಿ. ಕನ್ನಡಿಗರು ಆರೋಗ್ಯವಾಗಿರೋಣ. ಸೊ ಮುಖ್ಯವಾಗಿ ಕನ್ನಡಿಗರು ಅಂತಂದರೆ ನಾವು ಒಳ್ಳೆ ಆರೋಗ್ಯ ಇದೆ ಅಂತ ಜನ ಅನ್ಬೇಕು, ಆ ಥರ ನಾವಾಗಿರೋಣ. ಸೊ ಅದಕ್ಕೆ ಈ ಒಂದು ವಿಡಿಯೋನ ಸರ್ಕ್ಯುಲೇಟ್ ಮಾಡಿ. ನೋಡ್ತಾರೆ ಗೌರಿ ಶಿಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.